सुभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो वृषाधाम्ना स्वेन सदा निरस्तकुहकं सत्यं परं धीमहि अभ्रमं भङ्गरहितं विजलं विमलं सदा आनन्दतीर्थमतुलं भजेतावत्रयावहम् प्रणमत्कामधेयं च वयस्सुरतरूपमं श्रीभावबोधकत्वालचिन्तामणिमुपास्महे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनमे सत्याभिज्ञकराब्जोत्सान् पञ्चाशत्वर्षपूजकान् सत्यप्रमोदतीर्थान्यानो विन्यायसुधावतान् शास्त्रेषु बालविश्वानं शास्त्रज्ञेषु च वत्सनं दीनभक्तोद्धारकं सत्याप्राणं गुरुं भजे ಸ್ವಸ್ಥಾಶಯ ಎಲ್ಲ ಭಗವದ್ಭಕ್ತರಿಗೆ ಅಭಿನಂದಿಸಿ ಪರಮ ಪವಿತ್ರವಾದ ಪರ್ವಕಾಲದಲ್ಲಿ 6 ಗಂಟೆಗೆ ನೀವೆಲ್ಲ ಬಂದಿರೋದು ಬಹಳ ದೊಡ್ಡ ಸಾಧನೆ. ಈ ಚಳಿಯಲ್ಲಿ ಹೇಳೋದೇ ಕಷ್ಟ. ಈ ಜನ್ಮದಲ್ಲಿ ವೈಕುಂಠ ಆಗಲೇ ಇದ್ರೂ ಪರವಾಗಿಲ್ಲ, ಬಿದ್ದುಕೊಂಡಿರೋಣ ಅನ್ನೋಷ್ಟು ಚಳಿ ಇದೆ. ಆದರೂ ವೈಕುಂಠ ಏಕಾದಶಿ ದಿವಸ ಭಗವಂತನ ಕಥಾಶ್ರವಣ ಮಾಡಿದರೆ ಅದೊಂದು ದೊಡ್ಡ ಪುಣ್ಯ ಅನ್ನುವುದಕ್ಕೆ ಬಂದಿದ್ದೀರಿ. ಈಗ ಹಿಂದಿನ ಉಪನ್ಯಾಸಕರು ಹೇಳಿದ್ರು, ಕಡೆಯಲ್ಲಿ ಬರುವ ಪ್ರಶ್ನೆ ಏನು ಅಂದ್ರೆ, ಇದು ಯೂನಿವರ್ಸಲ್ ಆಗಿ ಮಾಡಿ ಮನುಷ್ಯ ಜನ್ಮ ಸಾರ್ಥಕ ಆಯಿತು ಅಂದುಕೊಳ್ಳಬೇಕಾದ್ರೆ ಏನನ್ನ ಮಾಡಿದರೆ ಅವನ ಜನ್ಮ ಸಾರ್ಥಕ. ನಾವು ಅದೊಂದು ಮಾನದಂಡವನ್ನು ಇಟ್ಕೊಳ್ಳೋದು ಬೇರೆ. ನಾನು ಇಷ್ಟು ಸಂಪಾದನೆ ಮಾಡಬೇಕು, ಒಂದು ಕಡೆ ಪಕ್ಷ ಒಂದು 3 ಸೈಟು ಅಥವಾ 3 ಬಿಲ್ಡಿಂಗು, ಕ್ಷೇತ್ರದೀಪ, ಅನಂತಾಸನ, ವೈಕುಂಠ ಅಂತ ಕಟ್ಟಬೇಕು. ಇದೆಲ್ಲ ಬೇರೆ ಬೇರೆ. ಹಣ ಸಂಪಾದನೆ ಮಾಡಿದ್ರೆ ನಾವು ಇನ್ನೇನೇನೋ ಮಾಡಿದ್ರೆ ಯಾವುದೂ ಅಲ್ಲ. ಶಾಸ್ತ್ರ ದೃಷ್ಟಿಯಲ್ಲಿ ಯಾವುದು ಯೋಗ್ಯ. ಪ್ರಾಯ ಆಗತ್ತೋ ಬಿಡುತ್ತೋ ಸಿಲೆಬಸ್ ಅಂತೂ ನಾವು ತಿಳಿದುಕೊಳ್ಳುವ. ಅದಕ್ಕೆ ಇವರಲ್ಲೊಂದು ವರಿಯಾನೇಶಕ್ಕೆ ಪ್ರಶ್ನೆ, ಒಳ್ಳೆ ಪ್ರಶ್ನೆಯನ್ನು ಮಾಡಿದೆ, ಎಲ್ಲರಿಗೂ ಬೇಕಾದ ಪ್ರಶ್ನೆ. ನೋಡು ರಾಜ, ಸಾವಿರಾರು ಕೇಳೋದಿದೆ, ಸಾವಿರಾರು ಬಿಡೋದಿದೆ. ಎಲ್ಲವನ್ನ ಮಾಡ್ತೇವೆ ಅಂದ್ರೆ ಸಮಯ ಇಲ್ಲ. ಏನಾಗಿದೆ, ನಮ್ಮ ಟೈಮ್ ಟೇಬಲ್ ಅನ್ನು ಒಂದು ಭಾಗವತ ಹೇಳುತ್ತೆ, ನಿದ್ರೆಯ ಕ್ರಿಯತೆ ನಕ್ತಂ ವ್ಯವಾಯೇನ ನವಂವಯ. ನಿದ್ರೆಯಿಂದ ಅರ್ಧ ಆಯುಷ್ಯ ಹೋಗುತ್ತೆ. 100 ವರ್ಷ ನಮಗಿಲ್ಲ, ಲೆಟ್ ಅಸ್ ಅಸ್ಯೂಮ್ ನಮಗೆ 100 ವರ್ಷ ಆಯುಷ್ಯ ಇದೆ ಅಂತ ನಾವು ತಿಳಿದುಕೊಂಡರೂ 50 ವರ್ಷ ನಿದ್ದೆಯಲ್ಲಿ ಹೋಗುತ್ತೆ. ಕೆಲವರು ಅನ್ಬೋದು ನಾವು ಸ್ವಲ್ಪ ಹೊತ್ತು ಮಲಗ್ತೇವೆ ಅಂತ. ಮಲಗೋ ಸ್ವಲ್ಪ ಹೊತ್ತಾದ್ರೂ ಪ್ರಿಪರೇಷನ್ ತುಂಬಾ ಹೊತ್ತಿರುತ್ತೆ. ಹಾಗಾಗಿ ನಿದ್ದೆಯಿಂದ ಅರ್ಧ ಆಯುಷ್ಯ ಹೋಯಿತು. ನಿದ್ರಾ ಭಾಗದಿಂದ ಅರ್ಧ ಆಯುಷ್ಯ ಹೋಯಿತು. ಹಗಲು ಇದೆಯಲ್ಲ, ಹಗಲು ಹೋಯಿತು ವ್ಯರ್ಥ ಉದರಂಭರಣದಲ್ಲಿ. ಸಂಸಾರ ಅದನ್ನು ನಾನು ಸಾಕಬೇಕಾದ ಕರ್ತವ್ಯ ಕರ್ಮವೂ ಹೌದು. ಸಂಸಾರವನ್ನ ಬಿಟ್ಟು ಹೋಗೋದು ಅದೊಂದು ದೊಡ್ಡ ತಪ್ಪು ಅಂತಾನೆ ಶಾಸ್ತ್ರ ಹೇಳುತ್ತೆ. ಅಪ್ಯಕಾರೇ ಶತಕೃತ್ವ ಭಕ್ತವ್ಯ ಮಧುರಪುರವಿ ಅಂತ 100 ಕೆಟ್ಟ ಕೆಲಸವನ್ನ ಮಾಡಿದರೂ ಅಡ್ಡಿ ಇಲ್ಲ, ನಿನ್ನ ಸಂಸಾರವನ್ನ ನೀನು ಸಾಕು. ತಾತ್ಪರ್ಯ ಕೆಟ್ಟ ಕೆಲಸ ಮಾಡುವಂತಲ್ಲ. ಸಂಸಾರವನ್ನ ನಾನು ಬೀದಿಗೆ ಹಾಕಿ ನಾನು ಸನ್ಯಾಸಿ ಆಗ್ತೇನೆ ಅಂದ್ರೆ ಅದು ಶಾಸ್ತ್ರ ಒಪ್ಪೋದಿಲ್ಲ. ಅಂಥವನು ನೀನು ಮದುವೆ ಆಗಬಾರ್ದಾಗಿತ್ತು. ಮದುವೆ ಆದ ಮೇಲೆ ನಿನ್ನ ಹೆಂಡತಿ ಮಕ್ಕಳನ್ನು ನೀನು ನೋಡಿಕೊಳ್ಳೋದು ನಿನ್ನ ಜವಾಬ್ದಾರಿ. ಯೋಗ್ಯ ರೀತಿಯಲ್ಲಿ ಅದನ್ನು ನೋಡಿಕೊಂಡು ಪ್ರಕೃತದಲ್ಲಿ ಗವಾಯನ ನವಮಯ ಇಲ್ಲ, ನನ್ನ ಅಪ್ಪನೋ ತಾತನೋ ಬೇಕಾದಷ್ಟು ಆಸ್ತಿ ಮಾಡಿದ್ದಾರೆ, ನಾನೇನು ಕೆಲಸಕ್ಕೆ ಹೋಗುವಷ್ಟು ಬೇಕಾಗಿಲ್ಲ, ಹಣ ಇದೆಯಲ್ಲ, ನೀನು ಮನೆಯಲ್ಲೇ ಕೂತಿದ್ರೆ ಮನೆ ಕೆಲಸ ಬೀಳತ್ತೆ. ಶಾಸ್ತ್ರ ಹೇಳ್ತಾ, ನೀನು ಮನೆಯಲ್ಲೇ ಕೂತ್ಕೋ, ಕೆಲಸಕ್ಕೆ ಹೋದ್ರೆ ವಾಸಿ, ಮನೆಯಲ್ಲೇ ಇದ್ದ ಅಂದ್ರೆ ಎಲ್ಲ ಅವನಿಗೆ ಬೀಳತ್ತೆ. ಅದೇನೋ ನೀವು ಹೋದ್ರೆ ಮಾತ್ರ ಆಗ್ಬೇಕು. ಇದು ಅಕ್ಕಿ ಹಿಟ್ಟನ್ನ ಪಾನ್ಸ್ ಪೌಡರ್ ತರ ಹಾಕೊಡ್ತಾನೆ. ಯಾರು ಹೋದ್ರು ಹಾಕೊಳ್ಳೋದಿದೆ, ಇವ್ನು ಹೊಗಳು ಬಿಟ್ರೆ ಹೋಗ್ತಾ ಇರ್ತಾನೆ ಬೆದ್ದು, ನಾನು ಸಿಂಹ ಇದ್ದಾಗೆ ಅಂತ. ನೀನು ಮನೆಯಲ್ಲಿದ್ದೆ ಅಂದ್ರೆ ಮನೆ ಕೆಲಸ ಬೀಳತ್ತೆ. ಹಾಗಾದ್ರೆ ನಮಗೆಲ್ಲ ಸಾಧನೆ ಆಗಲ್ವಾ? ನಮ್ಮ ಹಣೆ ಬರಹವನ್ನು ಭಾಗವತ ಹೇಳುತ್ತೆ. ಪ್ರಾಯ ಯಾರನ್ನು ಅನ್ನೋದು ಬೇಡ, ನಾನು ಹೇಗಿದ್ದೇನೆ, ದೇಹ, ಅಪತ್ಯ, ಕಲತ್ರ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ಈ 3ರಲ್ಲೇ ನಾನಿದ್ದೇನೆ. ಅದರ ಪಾಲನೆ, ಅದರ ಸಂರಕ್ಷಣೆ, ಅವರನ್ನು ಏಳಿಗೆಗೆ ತರೋದು, ಇಷ್ಟೆಲ್ಲ ನಾನು ಮಾಡಿದರೆ ಮನೆಯಿಂದ ಬರುವ ಒಂದು ಸರ್ಟಿಫಿಕೇಟ್ ಏನು ಅಂದ್ರೆ ನೀವೇನು ಮಾಡಿದ್ರಿ ಅನ್ನೋ ಹಾಗೆಲ್ಲ ಅನುಭವಿಸಲಾಗಿದೆ. ದಾಸರಂತ, ಶ್ರೀಶನ ಭಜನೆಯ ಮಾಡದ ಮನುಜನ ಆಯುಷ್ಯವು ವೃಥಾ ವೃಥ ಹೋಯಿತು ಎಂದು ತಾಸು ಭಾವಿಸುತ್ತಿದೆ ಕೇಳಿ. ಯಮಧರ್ಮರಾಜ ದಿನ ಬೆನ್ನು ಹೊಡಿತಾರೆ. ಪ್ರಾಯ
ನೋಡಿದ್ರೆ ತುಂಬಾ ಸಂತೋಷವೇ. ಶಾಲೆಯಲ್ಲಿ ಇದ್ದವರಿಗೆ ಆ ಬೆಲ್ಲಿನ ಮಹತ್ವ ಗೊತ್ತು. ಮಧ್ಯಾಹ್ನದ ಮೇಲೆ ಒಂದೊಂದು ಬೆಲ್ಲ ಆದ್ರೆ ಏನು ಆನಂದ ಆಗುತ್ತೋ ಮನೆಗೆ ಹೋಗ್ಬೋದು. ಮಠಕ್ಕೆ ಬಂದಾಗ ಅಷ್ಟೇ ಬೆಲ್ ಹೊಡೆದ್ರೆ ಸಂತೋಷ. ಯಾಕೆ? ಮಹಾಮಂಗಳಾರತಿ ಆಯ್ತು ಅಂದ್ರೆ ಎಲೆ ಹಾಕ್ತಾನೆ. ಆದ್ರೆ ಯಮಧರ್ಮರಾಜ ಒಂದು ಬೆಲ್ ಹೊಡಿತಾನೆ. ಏನಂತ? ನೀವು ನಮ್ಮನೆ ಹತ್ರ ಬರ್ತಾ ಇದ್ದೀರಿ, ಒಂದು ದಿವಸ ಆಯ್ತು ಅಂದ್ರೆ ಒಂದು ದಿವಸದ ಆಯುಷ್ಯ ಮುಗಿತು. ರಿವರ್ಸ್ ಗೇರ್ ಇಲ್ಲ ಇದೆ. ಯಾವ ಮನುಷ್ಯ ಇಡೀ ಜೀವನದಲ್ಲಿ ಬರೀ ತಿನ್ನೋದು ಉಣ್ಣೋದು ಇಷ್ಟಕ್ಕಾಗಿ ಮೀಸಲಿಟ್ಟಿರ್ತಾರೆ, ತಿಂದವನ ಆಯುಷ್ಯವೂ ಹೋಗುತ್ತೆ, ತಿಂದೇ ಇದ್ದವನ ಆಯುಷ್ಯವೂ ಹೋಗುತ್ತೆ. ಎಲ್ಲರ ಆಯುಷ್ಯ ಹೋಗೋದೆ. ಇದು ಸಾರ್ಥಕ, ಅದು ನಿರರ್ಥಕ ಅಂತ ಭಾಗವತ ಹೇಳೋದೇನೆಂದ್ರೆ, ಯಾರು ಭಗವಂತನ ಭಜನೆ ಮಾಡೋದಿಲ್ಲ ಅವನು ವೇಸ್ಟ್ ಅಂತ. ಆ ಮಾತನ್ನೇ ದಾಸನಂತಾರೆ, ಬಾಲ್ಯ ಯೌವನ ವೃದ್ಧ ಕಾಲ ವಿವೇಕವಿಲ್ಲದೆ ಹಾಳಾಗಿ ಹೋಯಿತು ವ್ಯರ್ಥ ಕಾಲ. ಆಹಾರ ತಿಂದು ಬಹಳ ನಿದ್ರೆಯಿಂದ ತಿಲೋಲ, ಈ ಪರಿಯಿಂದಲೇ ಕಾಲನ ಮನೆಯು ಸಮೀಪವಾಯಿತು ಆಯಿತು ಎಂದು ತಾಸು ಬಾರಿ ಸುತ್ತಿದೆ ಕೇಳಿ. ಇಷ್ಟೇ ಸಾಧನೆ ಆದರೆ ಏನು ಪ್ರಯೋಜನ ಇಲ್ಲ. ಸರಿ ಸ್ವಾಮಿ, ಆಗೋದು ಬಿಡೋದು ನಮ್ಮ ಹಣೆ ಬರಹ, ಸಿಲೆಬಸ್ ಅಂತೂ ನೀವು ಹೇಳಿ, ಏನನ್ನ ಮಾಡಿದ್ರೆ ಧರ್ಮ ಸಾರ್ಥಕ. ಭಾಗವತ ಹೇಳಿದ್ದೇನು ಅಂದ್ರೆ, ಕಡೆಗಾಲದಲ್ಲಿ ದೇವರ ಸ್ಮರಣೆಯನ್ನ ಮಾಡಿ ದೇವರ ಧ್ಯಾನ ಮಾಡುವಂತ ಧ್ಯಾನ ಉತ್ತಮ ಮಟ್ಟದ್ದು. ಕಡೇ ಪಕ್ಷ ದೇವರ ಸ್ಮರಣೆಯನ್ನ ಅವರು ಮಾಡು, ಜನ್ಮ ಸಾರ್ಥಕ ಆಗತ್ತೆ. ಜನ್ಮ ಲಾಭ ಪರಪುಂಸ ಅಂತೆ ನಾರಾಯಣ ಸ್ಮೃತಿ. ಪ್ರಾಯ ನಾವು ಅನೇಕ ಕೃತಿಗಳಲ್ಲಿ ಕಡೆಯಲ್ಲಿ ಹಾಡೋದು ಕೇಶವನಾಮ ತುಂಬಾ ಪ್ರಸಿದ್ಧವಾದದ್ದು. ಕನಕದಾಸರು ಕಡೆಯಲ್ಲಿ ಕೇಳ್ತಾರೆ, ಭಗವಂತ ನಾನು ಮಾಡಿದ ಸಾಧನೆ ನಿನಗೆ ಏನಾದ್ರೂ ಹಿಡಿಸಿದೆ ಅಂತಾದ್ರೆ ಅದಕ್ಕೆ ನೀನೇನಾದ್ರೂ ಕೊಡ್ಬೇಕಲ್ವಾ? ನಾನೇನು ರಾಜ್ಯ ಕೋಶ ಹಣ ಯಾವುದೂ ಕೇಳೋದಿಲ್ಲ, ಕಡೆಗಾಲದಲ್ಲಿ ನಿನ್ನ ಸ್ಮರಣೆ ಬರುವಂತೆ ಮಾಡ್ತಾರೆ. ಚರಣೋಕ್ಕೆ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸೆನಗೆ ನಾರಾಯಣ. ಶ್ರೀಕೃಷ್ಣ ಮನ್ಮರಣ ಕಾಲ ಉಪಾಗತೇತು ತ್ವನ್ನಾಮ ಮಧ್ವಚನ ಗೋಚರದ ಉಪೈತು. ನಿನ್ನ ನಾಮಸ್ಮರಣೆ ನನ್ನ ನಾಲಿಗೆಯಲ್ಲಿ ಬರುವಂತೆ ಮಾಡುವುದು. ಯಾಕೆಂದ್ರೆ ಕಾಲದಲ್ಲಿ ನನ್ನ ಮನಸ್ಸಿನ ಮೇಲೆ ನನಗೆ ಹತೋಟಿ ಇರುತ್ತೋ ಇಲ್ಲೋ, ಮರವು ಬಂದಿರಬಹುದು, ಯಾವ ಹಾಸಿಗೆಯ ಮೇಲೆ ನಾನು ಮಲಗಿರ್ತೇನೆ ಗೊತ್ತಿಲ್ಲ, ನನ್ನ ನಾಲಿಗೆಯೂ ಇಲ್ಲದೆ ಇರಬಹುದು. ದೇವರು ವೃದ್ಧಾಪ್ಯ ಬಂದ ಮೇಲೆ ನನ್ನ ಪಾಪವೂ ಸೇರಿ ಏನೇನೋ ಅವಸ್ಥೆ ಆಗಿಬೇಡ, ಎಲ್ಲಾ ಸರಿ ಇದ್ರು ದೇವರದೆಲ್ಲ ಮರೆತೇ ಹೋಗಿರುತ್ತೆ. ಬರೀ ನಾನು ಸಂಪಾದನೆ ಮಾಡಿರುವ ಹಣ, ಅದನ್ನ ಸಂರಕ್ಷಣೆ ಮಾಡೋದು ಹೇಗೆ, ಅದನ್ನ ಯಾರಿಗೆ ಏನ್ ಮಾಡೋದು, ಯಾರಿಗೆ ವಿಭಾಗ ಮಾಡೋದು, ಇದೇ ತಲೆಯಲ್ಲಿ ಇರುತ್ತಂತೆ. ಇದರ ಬಗ್ಗೆ ಆಡುವ ಅಧಿಕಾರ ನಮ್ಗೆ ನಿಮ್ಗೆ ಇಲ್ಲ. ಕಾರಣ ಏನಂದ್ರೆ, ಮರಣಾವಸ್ಥೆಗೆ ಹೋದಾಗ ನಮ್ಮ ಮೆಂಟಲ್ ಸ್ಟೇಟಸ್ ಇರುತ್ತೆ ಅಂತ ಹೇಳೋನು ಯಾರು? ಆ ಅವಸ್ಥೆಗೆ ಹೋದೋ ನಮ್ಮೆದುರಿಗಿಲ್ಲ, ನಮ್ಮ ಎದುರಿಗಿದ್ದವರಿಗೆ ಆ ಅವಸ್ಥೆಯ ಅನುಭವ ಇಲ್ಲ. ಭಾಗವತ ಹೇಳ್ತು ತುಂಬಾ ಕಷ್ಟ ಇದೆಯಪ್ಪ. ಈ ದೇಹವನ್ನ ಬಿಟ್ಟು ಹೋಗುವ ಸಂದರ್ಭದಲ್ಲಿ ದೇವರು ತನ್ನ ಸ್ಮರಣೆಯನ್ನ ಬಿಟ್ಟು ಬೇರೆ ಎಲ್ಲ ಫೈಲ್ಸ್ ಅನ್ನು ಓಪನ್ ಮಾಡಿರ್ತಾನೆ. ಅದು ಹೇಗೆ, ಇದು ಹೇಗೆ, ಇದು ಹೇಗೆ, ನನ್ನ ಮುಂದಿನ ಗತಿ ಹೇಗೆ ಅನ್ನೋದು ಕಲ್ಪನೆಗೆ ಬರುವುದಿಲ್ಲ. ಆಗಲೇ ಕಾಯಬೇಕು ಅಂಬುಜಾಕ್ಷರೇನ, ಈಗ ನೀ ಕಾಯ್ದರೇನು, ಕಾಯದಿದ್ದರೆ ಏನು, ಆಗಲೇ ಕಾಯಬೇಕು. ಅನುಜ ತನುಜ ಉಂಟು ಬಹುಹಣ ಒಳಗುಂಡು, ಚಿನ್ನ ಚೀನಾಂಬರ ಉಂಟು ಉಪ್ಪರಿಗೆಯುಂಟು, ಮೊನ್ನೆ ಹುಟ್ಟಿದ ಗಂಡು ಮಗನೊಬ್ಬನು ಎನಗೆ ಉಂಟು, ಸನ್ನೆ ಸನ್ನೆ ಕುಂದಿದಾಗ ಸಂಗಡ ಒಬ್ಬರ ಕಾಣೆ. ಯಾವ ಮನುಷ್ಯನಿಂದ ಮನೆ ನಡೆಯುತ್ತೆ, ಯಾರ ಆಸ್ತಿಯಲ್ಲಿ ನಾವು ಬದುಕ್ತಾ ಇರ್ತೇವೆ, ಅವನು ಹಾಸಿಗೆ ಹಿಡಿದ್ರೆ ಅವನೇ ಹೊರೆ ಆಗ್ತಾನೆ. ಯಾವತ್ತೂ ಸಾಯ್ತಾನಪ್ಪ. ಹ್ಯೂಮನ್ ಸೈಕಾಲಜಿ, ಮನುಷ್ಯನ ಮನೋಧರ್ಮ, ಮನೋಭೂಮಿಕೆ. ಹಾಗಾದ್ರೆ
ವಿಶೇಷವಾಗಿ ಮನಸ್ಸೆಂಬ ಕನ್ನಡಿಯಲ್ಲಿ ಭಗವಂತನ ನಾಮ ಅಥವಾ ಭಗವಂತನ ಧ್ಯಾನ ಅನ್ನುವ ಪ್ರಕ್ರಿಯೆ ಆಗಬೇಕಾದ್ರೆ ಕನ್ನಡಿ ಶುದ್ಧ ಇರಬೇಕು. ಕನ್ನಡಿ ತುಂಬಾ ಹೊಲಸಾದರೆ ನಾನು ಎಷ್ಟೇ ಮೇಕಪ್ ಮಾಡಿಕೊಂಡ್ರು ಕನ್ನಡಿ ಮುಖ ಏನು ಕಾಣಲ್ಲ. ಹಾಗಾದ್ರೆ ನನ್ನ ಮನಸ್ಸು ಒಂದು ಜನ್ಮದಲ್ಲ, ಅನೇಕ ಜನ್ಮಗಳಿಂದ ವಿಷಯವನ್ನೇ ಆಸ್ವಾದನೆ ಮಾಡಿ 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 ಹಾಳಾಗಿಬಿಟ್ಟಿದೆ. ಅಷ್ಟು ಹಾಳಾದ ಮನಸ್ಸನ್ನ ನಾನು ಒಂದೇ ದಿವಸ ತೊಳಿತೇನೆ ಅಂದ್ರೆ ತುಂಬಾ ಕಷ್ಟ. ತುಂಬಾ ಕಪ್ಪತ್ತಿನ ಪಾತ್ರೆಯನ್ನ ಒಂದೇ ದಿವಸ ತೊಳಿತೀನಿ ಅಂದ್ರೆ ಆಗಲ್ಲ. ಚೂಚೂರೆ 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 ಅದನ್ನ ನಾವು ಇದನ್ನು ಮಾಡಿ ಶುದ್ಧ ಮಾಡಬೇಕು. ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳೆಯಬೇಕು. ಹಾಗಾದ್ರೆ ನಾನು ನನ್ನ ಮನಸ್ಸನ್ನ ಶುದ್ಧ ಮಾಡುವ ಬಗೆ ಹೇಗೆ? ಭಾಗವತ 2 ಉಪಾಯ ಹೇಳಿದೆ. ತೃತೀಯ ಸ್ಕಂದದಲ್ಲಿ 3ನೇ ಉಪಾಯವನ್ನು ಹೇಳಿದೆ. ಮನಸ್ಸಿನ ಶುದ್ಧೀಕರಣ ಇದೆ. ತುಂಬಾ ದೊಡ್ಡ ಕ್ವಶನ್ ಇದೆ. ಎಲ್ಲರಿಗೂ ಎಲ್ಲ ಇದೆ, ಮನಸ್ಸು ನೆಮ್ಮದಿ ಇಲ್ಲ, ಮನಸ್ಸಿನಲ್ಲಿ ದೂಡ ಶಾಂತಿ ಇಲ್ಲ. ಹಾಗಾದ್ರೆ ಈ ಮನಸ್ಸನ್ನು ಶುದ್ಧ ಮಾಡುವ ಬಗೆ ಹೇಗೆ? ಹೊರಗೆ ನಾವು ಶುದ್ಧ ಮಾಡಿಕೊಡಬಹುದು, ಸೋಪ್ ಹಚ್ಕೊಳ್ಬಹುದು, ಇನ್ನು ಬೇರೆ ಬೇರೆ ಮೇಕಪ್ ಮಾಡ್ಕೋಬಹುದು. ಒಳಗಿನ ಇಂದ್ರಿಯ ಇದು ಮನಸ್ಸು. ಮನಸ್ಸನ್ನು ಶುದ್ಧ ಮಾಡುವ ಬಗೆ ಹೇಗೆ ಎಂದಾಗ ಭಾಗವತ 2 ಉಪಾಯವನ್ನೇ ಹೇಳಿದೆ. ಮೊದಲನೇ ಉಪಾಯ ಏನು ಅಂದ್ರೆ ಮನಸ್ಸನ್ನ ಶುದ್ಧಿ ಮಾಡುವ ಬಗೆ ನೋಡು. ಸೂಕ್ಷ್ಮವಾದ ಭಗವಂತನನ್ನ ನೀನು ಚಿಂತನೆ ಮಾಡುವಷ್ಟು ನಿನ್ನ ಮನಸ್ಸಿಗೆ ಸರಿಯಾದ ಟ್ರೈನಿಂಗ್ ಇಲ್ಲ. ನಂದು ಇದು ಮೊದಲನೇ ಜನ್ಮ ಅಲ್ಲ, ನಿಮ್ಮ ಜನ್ಮಗಳು ಅನೇಕ ಜನ್ಮಗಳು. ಭಗವದ್ಗೀತೆಯಲ್ಲಿ ದೇವರು ಹೇಳ್ತಾರೆ, ಅರ್ಜುನ ನನಗೂ ನಿನಗೂ ಇರೋ ವ್ಯತ್ಯಾಸ ಏನು ಅಂದ್ರೆ ನನಗೂ ನಿನಗೂ ನಿನಗೆ ಅನೇಕ ಜನ್ಮಗಳಾಗಿದೆ. ಬಹೂನಿ ಮೇ ವ್ಯತೀತಾನಿ ತವ ಜನ್ಮಾನಿ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ. ಅನೇಕ ಜನ್ಮಗಳು ಬಂದಿದ್ದು ಆಗಿದೆ. ಎಲ್ಲಾ ಜನ್ಮಗಳಲ್ಲಿ ನಮ್ಮ ಕಮಿಟ್ಮೆಂಟ್ ವಿಷಯದ ಬಗ್ಗೆನೇ, ಮಟೀರಿಯಲ್ಸ್ ಬಗ್ಗೆನೇ ತುಂಬಾ ಕಮಿಟ್ ಆಗಿದೆ. ಇದು ಏನು ಮನುಷ್ಯ ಜನ್ಮದಲ್ಲಿ. ಪ್ರಾಣಿಗಳಾದಾಗ ಅವರು ದೇವರ ಪೂಜೆ ಮಾಡಲಿಲ್ಲ, ಅವರು ಪ್ರದಕ್ಷಿಣೆ ಬರಲಿಲ್ಲ, ಈ ಪ್ರಶ್ನೆ ಬರುವುದಿಲ್ಲ. ಮನುಷ್ಯನಾದಾಗೆ ನಾನು ದೇವರ ಒಟ್ಟಿಗೆ ಕಮಿಟ್ ಆಗೋದು ತುಂಬಾ ಕಮ್ಮಿ. ಹಾಗಾದ್ರೆ ನನ್ನ ಮನಸ್ಸಿನಲ್ಲಿ ದೇವರ ಮಾತು ಇದ್ದಕ್ಕಿದ್ದಾಗೆ ಬಾ ಅಂದ್ರೆ ಹೇಗೆ ಸಾಧ್ಯ ಇದೆ? ಚೆನ್ನಾಗಿ ಇಡೀ ವರ್ಷ ಓದಿದ್ರೆ ಎಕ್ಸಾಮಿನೇಷನ್ ಪೇಪರ್ ಬಂದ ಕೂಡಲೇ ಆ ಪ್ರಶ್ನೆಗೆ ಉತ್ತರ ಹೊಳೆಯುತ್ತೆ. ಇವರು ಪುಸ್ತಕವನ್ನೇ ತೆಗೀಲಿಲ್ಲ ಅಂದ್ರೆ ಪೇಪರ್ ನೋಡಿದ್ರೆ ಆಶ್ಚರ್ಯ ಆಗುತ್ತೆ, ಇದೆಲ್ಲ ಅಲ್ಲಿದೆಯಾ? ನಮ್ಮ ಮನುಷ್ಯ ಜನ್ಮ ಅದು ಎಕ್ಸಾಮಿನೇಷನ್ ಹಾಲ್ಗೆ ನಾವು ಎಂಟರ್ ಆದಾಗ ಎಕ್ಸಾಮಿನೇಷನ್ ರಿಸಲ್ಟ್ ಬರೋದು ಯಾವುದು? ಕಡೆಗಾಲದಲ್ಲಿ ಭಗವಂತನ ಸ್ಮರಣೆ ಬಂದ್ರೆ ಡಿಸ್ಟಿಂಕ್ಷನ್ ಪಾಸ್ ಅಂತ. ಅದು ಬರಬೇಕಾದ್ರೆ ಮನಸ್ಸನ್ನು ಶುದ್ಧಿ ಮಾಡಿಕೊ. ಹೇಗೆ ಮಾಡೋದು? ಸೂಕ್ಷ್ಮವಾದ ದೇವರನ್ನ ನೀನು ಧ್ಯಾನ ಮಾಡುವ ಮೊದಲು ಸ್ಥೂಲವಾದ ಭಗವಂತನ ರೂಪ ಚಿಂತನೆ ಮಾಡು. ಈಗ ಪಾಪ ಯಾಕೆ ಬರ್ತಾ ಇದೆ ಅಂದ್ರೆ ಯಾವ್ದನ್ನ ಪದಾರ್ಥ ನೋಡಿದಾಗ ಅದು ನನ್ನ ಕಣ್ಣು ಕ್ಲಿಕ್ ಮಾಡಿಕೊಂಡು ಮನಸ್ಸಿಗೆ ಕಳಿಸುತ್ತೆ. ಕಣ್ಣು ಮುಚ್ಚಿದಾಗ ಅದೇ ನನಗೆ ಕಾಣಿಸ್ತಾ ಇದೆ. ಯಾವುದೋ ಒಂದು ಕೇಳಿದೆ, ಅದು ಕೇಳಬಾರದನ್ನ ಕೇಳಿದಾಗ ಕೀಳಬಹುದಾದ ಭಾಗವತಾದಿಗಳಲ್ಲಿನ ಕೀಳಬಾರದು ಕೇಳಿದ್ದೇ ಬಾಯಲ್ಲಿ ಬರ್ತಾ ಇರುತ್ತೆ. ಬಾಯಲ್ಲಿ ಬರದೇ ಇದ್ರು ಮನಸ್ಸಿನಲ್ಲಿ ಅದೇ ಇರುತ್ತೆ. ಇದು ಎಲ್ಲ ಇಂದ್ರಿಯಗಳ ಹಣೆ ಬರಹ ಹೀಗಾಗಿದೆ. ಕಣ್ಣು, ಮೂಗು, ಕಿವಿ, ಬಾಯಿ ಏನನ್ನ ಬೇಡವೋ ಅದನ್ನೇ ಆಸ್ವಾದನೆ ಮಾಡುತ್ತೆ. ಕಣ್ಣಿಗೆ ಕೃಷ್ಣ ಕೃತಿ ನೋಡದೆ ಪರ ಹೆಣ್ಣಿನ ನೋಡುವ ತಪ್ಪು. ನಿನ್ನ ಕಥಾಮೃತ ಕೇಳರೆ ಹರಟಯ ಮನ್ನಿಸುವ ಕಿವಿ ತಪ್ಪು. ಅನ್ನವನಿಗರ್ಪಿಸದೆ ಅಜ್ಞಾನದಿ ಉಣ್ಣವನಾರಿಗೆ ತಪ್ಪು. ಚಿನ್ಮಯ ಚರಣಕ್ಕೆ ನಗದೆ ಉನ್ಮತ್ತರಿಗೆ ರವಿಸುವ ಶಿರ ತಪ್ಪು. ತಪ್ಪುಗಳ ಪರಿಹರಿಸಿ ಕಾಯೋ ನಮ್ಮ ಪ್ರಸನ್ನವೇ. ಒಪ್ಪಿದ ಬಳಿಕ ಅವಗುಣವಿಳಿಸದೆ ತಿಮ್ಮಪ್ಪ ಸಲವೋ ಸ್ವಾಮಿ, ತಿಮ್ಮಪ್ಪ ಸಲವೋ. ಅನುದಿನ ವ್ರತನೇ ಮಗಳನ್ನು ಮಾಡದ ತನುವಂಚನೆಯ ತಪ್ಪು. ಕ್ಷಣಲವಾರಿ ಗುಣ ಜಿಜ್ಞಾಸಿಲ್ಲದ ಮನವಂಚನೆಯ ತಪ್ಪು. ಮುನಿಸುರ ಭೂಸುರರಾರಾಧಿಸದ ಧನವಂಚನೆಯ ತಪ್ಪು.
ನಳಿನಾಕ್ಷನೆ ನಿನ್ನ ಪಾದ ವಿಮುಖ ದುರ್ಜನ ಸಂಸರ್ಗದ ತಪ್ಪು ತಪ್ಪುಗಳ ಪರಿಹರಿಸಿ ಕಾಯು ನಮ್ಮಪ್ಪನಲ್ಲವೇ ನೀರು. ಹಾಗಾದ್ರೆ ಏನ್ ಮಾಡ್ಬೇಕು? ಇವೆಲ್ಲ ತಪ್ಪುಗಳು ನನ್ನಿಂದ ಆಗ್ತಾ ಇದೆ. ಭಾಗವತ ಒಂದು ಸುಲಭವಾದ ಉಪಾಯ, ಅಡಾಪ್ಟ್ ಮಾಡ್ಕೋದು ಕಷ್ಟ. ಏನು ಗೊತ್ತಾ, ನೀನು ಏನನ್ನ ನೋಡ್ತೀಯೋ ಅಲ್ಲೆಲ್ಲ ದೇವರನ್ನ ಕಾಣು. ನೀನು ದೇವರ ಮನೆಗೆ ಬಂದಾಗ ದೇವರನ್ನ ಕಾಣೋದು ಒಂದಾಯ್ತು. ನನ್ನ ಮನಸ್ಸು ಸರಿ ಇಲ್ಲ ಅಂದ್ರೆ ದೇವರ ಮನೆಗೆ ಬಂದು ದೇವರು ಕಾಣಿಸೋದಿಲ್ಲ, ಹಾಕಿದ ಒಡವೆ ವಸ್ತಾನೆ ಕಾಣಿಸ್ತದೆ. ನನ್ನ ಭಾವನೆ ಹೇಗಿರುತ್ತೋ ಅದಕ್ಕೆ ತಕ್ಕಾಗಿ ದೇವರು ಎಕ್ಸ್ಪೋಸ್ ಆಗ್ತಾನೆ. ದೇವರಕ್ಕಿಂತ ನನಗೆ ಏನ್ ಚೆನ್ನಾಗಿರಲ್ಲ ಅಡಿ ಕೊಟ್ಟಿದ್ರೆ ಉಡ್ತಾ ಇದ್ರು, ಉಡ್ದೆ ಏನ್ ಮಾಡ್ತಾರೆ? ಕೊಡ್ತಾರೆ, ಸ್ವಾಮಿ ಕೊಡ್ತಾರೆ. ಅವನು ಮನಸ್ಸು ಮಾಡೋದಂದ್ರೆ ಯಾವುದು ಕಡಿಮೆ? ನೀನು ಎಲ್ಲ ಕಡೆ ದೇವರನ್ನ ಕಾಣ. ಅದು ಈ ಪ್ರಪಂಚವನ್ನು ನೋಡ್ತೇವಲ್ಲ, ಇದು ವಿರಾಟ್ ರೂಪ ಅಂತ ಕರೀತಾರೆ. ವಿರಾಟ್ ರೂಪ ಅಂದ್ರೆ ದೊಡ್ಡ, ವಿರಾಟ್ ಅಂದ್ರೆ ದೊಡ್ಡದು. ಈ ಬ್ರಹ್ಮಾಂಡವೇ ದೇವರ ಶರೀರದಂತೆ, ಶರೀರ ಅಲ್ಲ, ಅವನ ಶರೀರ ಜ್ಞಾನಾನಂದಾತ್ಮಕವಾದ. ನಾವು ಈ ಕಲ್ಲನ್ನ ಪ್ರತಿಮೆ ಅನ್ನೋದಿಲ್ಲ, ಪ್ರತಿಮೆ ನಹಿಸನ. ನಮ್ಮ ಮೇಲೆ, ಹಿಂದೂಗಳ ಮೇಲೆ ಒಂದು ದೊಡ್ಡ ಆರೋಪ ಇದೆ. ಕಂಡ ಕಲ್ಲನ್ನ ಪೂಜೆ ಮಾಡುತ್ತಾರೆ ಹಿಂದೂಗಳು. ಕಂಡ ಕಲ್ಲನ್ನೆಲ್ಲ ಎಲ್ಲಿ ಪೂಜೆ ಮಾಡ್ತಾರೆ? ಕಂಡ ಕಲ್ಲನ್ನ ಪೂಜೆ ಮಾಡೋದಾದ್ರೆ ಗ್ರಾನೈಟ್ ಮನೆಗೆ ಹಾಕಿಸ್ಲೇಬಾರದು. ಕಂಡ ಕಲ್ಲನ್ನ ಪೂಜೆ ಮಾಡುವುದಿಲ್ಲ. ಎಲ್ಲಾ ಪೇಪರು ನೋಟ್ ಆಗುವುದಿಲ್ಲ. ಅದರ ಮೇಲೆ ರಿಸರ್ವ್ ಬ್ಯಾಂಕಿನ ಸಿಗ್ನೇಚರ್ ಬೇಕು, ಅವರ ಸೈನ್ ಬೇಕು, ಅದೇ ಪೇಪರ್ ಆಗಬೇಕು. ನನ್ನ ಹತ್ರ 500 ರೂಪಾಯಿ ನೋಟ್ ಇದೆ ಅಂತ ಜೆರಾಕ್ಸ್ ಮಾಡ್ಕೊಡ್ತೇನೆ ಅಂದ್ರೆ ಒಳಗಾಗ್ತಾರೆ. ಎಲ್ಲಾ ನೋಟು ಕರೆನ್ಸಿ ಅಲ್ಲ, ಎಲ್ಲ ಕಲ್ಲು ದೇವರಲ್ಲ. ಆ ಕಲ್ಲಲ್ಲಿ ದೇವರ ಸನ್ನಿಧಾನ ಬರಕ್ಕೆ ಪ್ರೋಸೆಸ್ ಇದೆ. ಅದೆಲ್ಲ ಆದ ಮೇಲೆ ನಿತ್ಯದಲ್ಲಿ ಅದಕ್ಕೆ ಆಗಬೇಕಾದಂತಹ ಅರ್ಚನೆ, ಪೂಜೆ, ಪುರಸ್ಕಾರ. ಆದ್ರೆ ಕಲ್ಲಿನ ಒಳಗೆ ದೇವರು, ಕಲ್ಲು ದೇವರಲ್ಲ, ಪ್ರತಿಮೆಯೇ ದೇವರಲ್ಲ, ಕಲಶವೇ ದೇವರಲ್ಲ. ಅದರ ಒಳಗೆ ಭಗವಂತನ ಸನ್ನಿಧಾನವನ್ನ ನಾನು ಉಪಾಸನೆ ಮಾಡಲಿಕ್ಕೆ ಎಲ್ಲ ಕಡೆ ದೇವರಿದ್ದು ನೋಡುವ ಯೋಗ್ಯತೆ ನನಗಿಲ್ಲದೆ ಇರೋದ್ರಿಂದ ಒಂದು ಪ್ರತೀಕ ಬೇಕು. ಒಂದು ನನಗೆ ಭಕ್ತಿಯನ್ನು ಬಳ್ಳಿ ಹಬ್ಬಲಿಕ್ಕೆ ಕಂಬ, ಗಟ್ಟಿಯಾದ ಮರ ಹೇಗೆ ಬೇಕು, ಪ್ರತಿಮೆ ಭಕ್ತಿಯನ್ನು ಬಳ್ಳಿಯನ್ನ ಸಂರಕ್ಷಣೆ ಮಾಡಲಿಕ್ಕೆ. ಹಾಗಾದ್ರೆ ನೀನು ಏನೇನ್ ನೋಡ್ತೀಯೋ ಎಲ್ಲ ಕಡೆ ದೇವರಿದ್ದಾನೆ ಅಂತ ಚಿಂತನೆ ಮಾಡುವ, ಅದಕ್ಕೊಂದು ವ್ಯವಸ್ಥೆ ಮಾಡಿ. ಇಡೀ ಬ್ರಹ್ಮಾಂಡವೇ ದೇವರ ಶರೀರ ಅಂದ್ರೆ 14 ಲೋಕಗಳು ದೇವರ ಅವಯವದಂತೆ. ಅದಾದ ಮೇಲೆ 14 ಲೋಕ ನಮಗೆ ಹೆಸರು ಗೊತ್ತು, ಅದು ಎಲ್ಲೆಲ್ಲಿದೆ ಏನು ಅಂತ ಅದರ ಪರಿಚಯ ಶುರು ಗೊತ್ತು. ಈಗ ನಾವು ನೀವು ನೋಡ್ತೇವಲ್ಲ, ದೊಡ್ಡ ಮರಗಿಡಗಳನ್ನು ನೋಡಿದಾಗ ಅದು ದೇವರ ಮೈಮೇಲಿನ ಕೂದಲು ಅಂತ ಚಿಂತನೆ ಮಾಡಿ. ನದಿಯಲ್ಲಿ ಸ್ನಾನವನ್ನ ಮಾಡ್ಬೇಕು, ಗಂಗೆಯೋ ತುಂಗೆಯೋ ಕಾವೇರಿಯೋ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಇದೆಲ್ಲವೂ ದೇವರ ನಾಡಿಗಳು. ನಾಡಿ ನದಿಯಲ್ಲಿ ಸ್ನಾನ ಮಾಡಿರುವಂತ ರಾಮದಾಸರು ಬರೆದೇ ದೇವರ ನಾಡಿಗಳು. ನದ್ಯೋಶ್ಚ ನಾಟ್ಯ. ತಲೆ ಎತ್ತಿದಾಗ ರಾತ್ರಿ ಕಾಲದಲ್ಲಿ ನಮಗೆ ಬೇಕಾದಷ್ಟು ನಕ್ಷತ್ರಗಳೆಲ್ಲ ಕಾಣುತ್ತಲ್ಲ, ನಕ್ಷತ್ರಗಳೆಲ್ಲ ದೇವರ ಹಲ್ಲುಗಳು ಅಂತ ಚಿಂತನೆ ಮಾಡಿ. ಸೂರ್ಯ ಚಂದ್ರರನ್ನ ದೇವರ ಕಣ್ಣು ಅಥವಾ ದವಡೆ ಹಲ್ಲು, ಎರಡೂ ಹೌದು. ನಾವು ಏನು ಊಟ ಮಾಡ್ತೇವೆ ಅನ್ನ, ನಾಳೆ ಆ ಅನ್ನ ದೇವರ ವೀರ್ಯ ಅಂತ ಚಿಂತನೆ ಮಾಡು. ಏನೇನು ಮಾಡಿದ್ದೇನೋ ದೇವರ ಓಡಾಟ, ನನ್ನ ಆಯುಷ್ಯ. ಮಳೆ ಇನ್ನೇನು ಸುರಿಬೇಕು, ಮೋಡ ಕಪ್ಪಗೆ ಇದೆ. ಮಳೆ ಬರುವ ಮುಂಚೆ ಮೋಡ ಕಪ್ಪಗೆ ಇದೆಯಲ್ಲ, ಅದು ದೇವರ ತಲೆಗೂದಲು ಅಂತ ಚಿಂತನೆ ಮಾಡು. ಒಂದಿಷ್ಟು ವ್ಯವಸ್ಥೆಯನ್ನ ಹೇಳಿಕೊಟ್ಟಿದ್ದಾರೆ ವಾದಿರಾಜ ಸ್ವಾಮಿಗಳು. ಇದನ್ನ ಆಸ್ ಇಟ್ ಈಸ್ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ. ವಿರಾಟ್ ರೂಪದ ಚಿಂತನೆ. ಆಗ ನಿನಗೆ ಏನನ್ನ ನೋಡಿದ್ರು ದೇವರು ಅನ್ನುವ ಚಿಂತನೆ ಬರುತ್ತೆ. ನನಗೆ ಅಲ್ಲಿ ಹೊಲಸು ಕಾಣೋದಿಲ್ಲ, ಏನನ್ನ ನೋಡಿದ್ರು ದೇವರು 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 ಅನ್ನುವ ಭಾವನೆ ಬಂತು ಅಂತ ಆದ್ರೆ ನನಗೆ ತುಂಬಾ ಸುಲಭ ಅಲ್ಲ, ತುಂಬಾ ಪ್ರಾಕ್ಟೀಸ್ ಇದ್ದವಾಗುತ್ತೆ. ದಾಸರುಗಳು ಅದನ್ನ ನಮಗೆ ಹೇಳಿಕೊಟ್ಟು, ಕಂಡ ಕಂಡದೆಲ್ಲ ಕಮಲನಾಭನ ಮೂರ್ತಿ, ಉಂಡು ಊಟದ್ದೆಲ್ಲ ವಿಷ್ಣು ಪೂಜೆ, ತಂಡ ತರವಾರ್ತೆ ವಾರಿಗಾಕ್ಷಣ ಕೀರ್ತಿ, ಹಿಂಡು ಮಾತುಗಳೆಲ್ಲ ಹರಿಯ ನಾಮ.
ಗಮನ ಇಲ್ಲದೆ 10 ಬಾರಿ ನಾನು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರು ಸದ್ಯ 8 ಆಯ್ತು, 9 ಆಯ್ತು, 10 ಆಯ್ತು, ಎಲ್ಲಿ ನಿಲ್ಲಿಸ್ತೀವಿ, ಎಲ್ಲಿ ಹೇಳಿದೆ, ಎಲ್ಲಿ ನಿಲ್ಸೋದಿಲ್ಲ. ಆ ಕಲ್ಲನ್ನ ಒಂದ್ಸರಿ ಪಕ್ಕಕ್ಕೆ ಇಡ್ತೇನೆ. ವಿಷ್ಣು ಸಹಸ್ರನಾಮ ಆಗುವುದಿಲ್ಲ. ಗಮನ ಕೊಟ್ಟು ಅರ್ಥಾನುಸಂಧಾನ ಇದ್ದು ಒಮ್ಮೆ ಮಾಡಿದ್ರು ದೇವರು ಪ್ರೀತನಾಗ್ತಾನೆ. ನುಡಿಯುವ ಮಾತುಗಳೆಲ್ಲ ಕಡಲ ಶಯನನ ಜಪರು. ಗೋಪಾಲದಾಸರು ಹಾಗೂ ವ್ಯಾಸ ತತ್ವಜ್ಞರು ಐ.ಸಿ. ವೆಂಕಟರಮಣಾಚಾರ್ಯರು ಅಂತ ಅವರ ಹೆಸರು. ರಾಘವೇಂದ್ರ ಸ್ವಾಮಿಗಳ ಭಕ್ತರು. ವ್ಯಾಸ ತತ್ವಜ್ಞರು ಅಂತ ಸನ್ಯಾಸಿಗಳು, ಬಿಡಿ ಸನ್ಯಾಸಿಗಳು. ಅವರ ಆರಾಧನೆ ಕೃಷ್ಣಾಷ್ಟಮಿ ಬರುತ್ತೆ. ಅವರಿಬ್ಬರು ತುಂಬಾ ಮಾತನ್ನ ಆಡ್ತಾ ಇದ್ದಾರೆ. ಬಹಳ ಹೊತ್ತು ಮಾತಾಡಿದ್ದಾರೆ. ಇಬ್ಬರು ಜ್ಞಾನಿಗಳು. ಸುಮಾರು ಮಧ್ಯಾಹ್ನ ಕೊಡ್ತಿದ್ದಾರೆ. ಆವತ್ತಿನ ಕಾಲಕ್ಕೆ ಈ ಗಡಿಯಾರ, ಫೋನು ಇದ್ಯಾವುದೂ ಇರ್ತಿರ್ಲಿಲ್ಲ. ಆಡ್ತಾ ಇದ್ದಾರೆ. ರಾತ್ರಿ 9 ಗಂಟೆವರೆಗೂ ಮಾತಾಡಿದ್ದಾರೆ. 9 ಗಂಟೆ ಆದ ಮೇಲೆ ವ್ಯಾಸ ತತ್ವಜ್ಞರು ತಲೆ ಎತ್ತಿ ನೋಡ್ತಾರೆ. ಸುತ್ತಲೂ ಕತ್ತಲು. ಛೇ 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 ತುಂಬಾ ಬೇಜಾರಿಕೊಂಡರು. ವ್ಯಾಸ ತತ್ವಜ್ಞರು ಬೇಜಾರೋದನ್ನು ನೋಡಿ ಗೋಪಾಲದಾಸರು ಯಾಕೆ ಅಷ್ಟು ಬೇಜಾರು? ಪುಣ್ಯಕ್ಕೆ ಅವತ್ತಿನ ಕಾಲದಲ್ಲಿ ಬಸ್ ಮಿಸ್ ಆಯ್ತು, ಟ್ರೈನ್ ಮಿಸ್ ಆಯ್ತು, ಏರೋಪ್ಲೇನ್ ಮಿಸ್ ಆಯ್ತು, ಇದು ಯಾವುದು ಯಾರಿಗೂ ಯಾವ ಟೆನ್ಷನ್ ಇರಲಿಲ್ಲ. ನಡೆದು ಹೋಗುವ ನಟರಾಜ ಸರ್ವಿಸ್ ಒಂದೇ, ಬೇಡ ಎತ್ತಿನ ಗಾಡಿಯಲ್ಲಿ. ಏನು ಅಷ್ಟು ನಿಮಗೆ ಲಾಸ್ ಆದದ್ದು? ಇಲ್ಲ, ನಾನು ಉಪನಯನ ಆದ ದಿವಸದಿಂದ, ಮುಂಜಿ ಆದ ದಿವಸದಿಂದ ಇದುವರೆಗೂ ಸಂಧ್ಯಾವಂದನೆಯನ್ನ ಅಕಾಲದಲ್ಲಿ ಮಾಡೇ ಇಲ್ಲ, ಸಕಾಲದಲ್ಲೇ ಮಾಡ್ತಾ ಇದ್ದೆ. ಪ್ರತಿನಿತ್ಯ ನಾನು ಸಾಯಂಕಾಲ ಸಂಧ್ಯಾವಂದನೆ 5ರಿಂದ 5:30 ಒಳಗೆ ಮಾಡುವವನು. ಇವತ್ತು ನೋಡಿದ್ರೆ 9 ಆಯ್ತು. ನಾನು ಕಾಲವನ್ನು ಅತಿಕ್ರಮಣ ಮಾಡಿದ್ದಕ್ಕಾಗಿ ಒಂದು ಎಕ್ಸ್ಟ್ರಾ ಅಂಕೆ ಕೊಡ್ಬೇಕಲ್ಲ, ಅಪರಾಧ ಆಯಿತು. ಗೋಪಾಲದಾಸರವರು ನಾವಿಷ್ಟೊಂದು ಮಾಡಿದ್ದೇನು? ಅದು ಹರಟೆ ಅಲ್ವಾ? ಅಲ್ಲ, ಅದೇ ಸಂಧ್ಯಾವಂದನೆ ಅಂದ್ರು. ಅಲ್ಲ, ಅದು ಸಂಧ್ಯಾವಂದನೆ ಹೇಗಾಗುತ್ತೆ? ದೇವರ ಬಗ್ಗೆ ನಾವೇನು ಮಾತಾಡ್ತೇವೆ ಅದು ಸಂಧ್ಯಾವಂದನೇನೆ. ಅದು ಏನೋ ಕೆಲಸಕ್ಕೆ ಬಾರದೆ ತಿನ್ನೋದು, ಉಣ್ಣೋದು, ಯಾರೋ ಬೈಯೋದು ಮಾಡ್ತಾ ಇದ್ರೆ ಅದು ಸಂಧ್ಯಾವಂದನೆ ಮಾಡಿದ್ರು ವೇಸ್ಟೇ. ಇದು ಸಂಧ್ಯಾವಂದನೆ ಅಂದ್ರು. ನೀವು ಸುಮ್ಮನೆ ಕಾನ್ಸೋಲೇಷನ್ ಪ್ರೈಸ್ ಕೊಡಬೇಡಿ, ಸಮಾಧಾನಕರ ಬಹುಮಾನ ಬೇಡ. ನಾನು ಈಗ ಸಂಧ್ಯಾವಂದನೆ ಮಾಡಿದ್ರು ಮಾಡುವ ಬನ್ನಿ, ಸಂಧ್ಯಾವಂದನೆಯನ್ನು ಮಾಡಬೇಕು. ಇನ್ನೇನು ಅಂಕೆ ಬಿಟ್ಟು 3, 4ನೇ ಅಂತ್ಯ ಕಾಲಾತೀತ ದೋಷ ಪ್ರಾಯಶ್ಚಿತ್ತ ಪರಿಹಾರ. ಕಾಲಾತೀತ ದೋಷ ಪರಿಹಾರಾರ್ಥ ಪ್ರಾಯಶ್ಚಿತ್ತ ಅರ್ಘ್ಯ ಪ್ರಧಾನಾಖ್ಯ ಕರ್ಮ ಕರಿಷ್ಯೆ. ಅಷ್ಟು ಹೊತ್ತಿಗೆ ಗೋಪಾಲದಾಸರು ಕೈ ಹಿಡ್ಕೊಂಡು ಕೊಡಬೇಡಿ, ಸೂರ್ಯಾಸ್ತ ಆಗಿದೆ, ಯಾಕೆ ಅಷ್ಟು ಒತ್ತಾಯ ಮಾಡ್ತೀರಿ? ಅಂದ್ರೆ ಸೂರ್ಯ ಇದ್ರೆ ನೀವು ಕೊಡೋದಿಲ್ವಾ? ಕೊಡೋದಿಲ್ಲ. ಈ ಹೊತ್ತಿಗೆ ಸೂರ್ಯ ಬರಲಿಕ್ಕೆ ಪಕ್ಕದ ಮನೆ ಸೂರ್ಯನಾರಾಯಣ ರಾವ, ನೀವು ಸುಮ್ಮನೆ ಪಶ್ಚಿಮ ದಿಕ್ಕಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿದ್ರೆ ವ್ಯಾಸತತ್ವಜ್ಞರಿಗೆ ಸೂರ್ಯ ಕಣ್ಣಂತೆ ರಾತ್ರಿ 9 ಗಂಟೆಗೆ. ಪುನಂತರು ಇದೇನಿದು ಸೂರ್ಯ ನಿಮ್ ಸೋದರ ಮಾವನ? ಅವನೆಲ್ಲರಿಗೂ ಮಾವನೇ. ಸೂರ್ಯ ಚಂದ್ರರು ಇನಸೋಮ ಮಾತೋಳರು ಅಂತ. ಅಲ್ಲ, ಅವರು ಎಲ್ಲಿ ಹೋಗಿದ್ರು ಅನ್ಕೊಂಡ್ರಿ? ನಾವು ಎಲ್ಲಿ ಮಾತಾಡ್ತಾ ಇದ್ವಲ್ಲ ಅಲ್ಲೇ ಇದ್ರು. ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲೇ ಗಂಗಾ, ಯಮುನಾ, ಸರಸ್ವತಿ ಎಲ್ಲ ದೇವತೆಗಳ ಸನ್ನಿಧಾನ ಇರುತ್ತೆ. ಅಲ್ಲೇ ಬಂದಿತ್ತು. ಆಶ್ಚರ್ಯ ಆಯ್ತಂತೆ. ಹಾಗಾದರೆ ನಾವು ಆಡುವ ಮಾತು ಅದು ಭಗವಂತನಿಗೆ ಸಂಬಂಧಪಟ್ಟಿದ್ದಾದ್ರೆ ಅದೇ ಸ್ತೋತ್ರ ಅಂತಾಗುತ್ತೆ. ಸ್ತೋತ್ರವನ್ನು ಮಾಡಿದಾಗ ಅರ್ಥಾನುಸಂಧಾನ ಇಲ್ಲದೆ ಮೆಕ್ಯಾನಿಕಲ್ ಆದ ಕ್ರಿಯೆ ಆದರೆ ಅದು ನಂಬರ್ಸ್ ಕೌಂಟ್ ಆಗುತ್ತೆ. ಇಷ್ಟು ಬಾರಿ ಮಾಡ್ದ, ಅಷ್ಟು ಬಾರಿ ಮಾಡ್ದ, ನಿನಗೇನು ಬಂತು? ಏನು ಗೊತ್ತಿಲ್ಲ, ನಂಬರ್ಸ್ ಮುಗೀತು ಅಂತ. ಅದಕ್ಕೆ ಭಾಗವತ ಹೇಳಿದ್ದು, ನೋಡುವ ಎಲ್ಲ ಪದಾರ್ಥಗಳಲ್ಲಿ ಭಗವಂತನ ಚಿಂತನೆಯನ್ನ ಮಾಡು, ಮನಸ್ಸು ಶುದ್ಧವಾಗುತ್ತೆ. ಕಡೆ ಒಂದು ಮಾತು ಹೇಳುತ್ತೆ, ಕ್ರಿಯಾವಸಾನೆ. ಯಾವುದೇ ಕರ್ಮವನ್ನ ನಾನು ಮುಗಿಸಬೇಕಾದ ಪ್ರತಿಯೊಂದು ಕರ್ಮ, ಅವರು ಒಂದು ತುಳಸಿ ಪೂಜೆಯನ್ನು ಮಾಡಿದ ಹೆಣ್ಣು ಮಕ್ಕಳು, ಒಂದು ದೇವರ ಪೂಜೆಯನ್ನು ಮಾಡಿದ ಗಂಡಸರು, ಚಿಂತನೆಯನ್ನ ಮಾಡಬೇಕು. ಮನಸ್ಸು ಇನ್ನು ಹತೋಟಿಗೆ ಬಂದಿಲ್ಲ ಅಂದ್ರೆ ವಿರಾಟ್ ರೂಪದ ಚಿಂತನೆಯನ್ನ ನಿನಗೆ ಎಷ್ಟಾಗತ್ತೋ ಅಷ್ಟು ಮಾಡು. ಇಲ್ಲಿ ಹೇಳಿರೋ ಅಷ್ಟಲ್ಲ, ಇಡೀ ಬ್ರಹ್ಮಾಂಡವೇ ಭಗವಂತನ ಶರೀರ, 14 ಲೋಕಗಳು. ಆ ಅವಯವದಲ್ಲಿ ಒಂದಾದಂತಹ ಭೂಲೋಕದಲ್ಲಿ ನಾನು ಇದ್ದೇನೆ. ಅಂತ ಭೂಲೋಕದಲ್ಲಿರುವ ನಾನು ಏನೇನು ಈ ಪದಾರ್ಥಗಳೆಲ್ಲ ಬಳಸಿದ್ದೇನೆ ಎಲ್ಲವೂ ದೇವರಿಗೆ ಸಂಬಂಧಪಟ್ಟದ್ದು. ಭಗವಂತ, ಈ ಎಲ್ಲ ಪೂಜೆಯಿಂದ ನೀನು ಪ್ರೀತನಾಗಿ ನನಗೆ ಮನಸ್ಸಿನ ಶುದ್ಧಿಯನ್ನು ಕೊಡು ಅಂತ ನಾವು ಪ್ರಾಯ ನಿಮ್ಮ ಹಿರಿಯರು ಸಂಕಲ್ಪದಲ್ಲಿ ಅದನ್ನು ಸೇರಿಸಿದ. ಇಷ್ಟುದ್ದ ಹೇಳ್ತೀವಿ. ದಂಡಕಾರಣ್ಯ ದೇಶೇ
ಮಾಡಿಕೊಳ್ಳಲು ಚಿಂತನೆಯನ್ನ ಮಾಡುವುದು, ಇದು ಒಂದು ಉಪಾಯ. ಎರಡನೇ ಉಪಾಯ ಅಂತ ಹೇಳಿದೆ, ಎಲ್ಲ ಶಬ್ದಗಳು ಭಗವಂತನನ್ನ ತಿಳಿಸಿಕೊಡುತ್ತೆ. ಒಂದು ಇಂಗ್ಲಿಷ್ ಪ್ರೋವರ್ಬ್ ಇದೆಯಲ್ಲ, ಆಲ್ ರೋಡ್ಸ್ ಲೀಡ್ಸ್ ಟು ರೋಮ್, ಎಲ್ಲ ರಸ್ತೆಗಳು ರೋಮ್ ನಗರಕ್ಕೆ ಹೋಗುತ್ತೆ. ಶಾಸ್ತ್ರ ಹೇಳೋದು ನಾಮಾನಿ ಸರ್ವಾಣಿ ಅಮಾವಿಶಂತಿ, ಎಲ್ಲ ನಾಮಗಳು ಭಗವಂತನನ್ನೇ ತಿಳಿಸಿಕೊಡುತ್ತೆ. ಗೋಪಾಲದಾಸರಂತ ಧ್ವನಿವರೇಣ ಉಭಯ ಶಬ್ದರ ವಾಚ್ಯನು ನೀನೇ, ಗುಣದೇಶಕಾಲ ಕರ್ಮಣನು ನೀನೇ, ತನುಕರಣ ವಿಷಯವನ ಜೀವಸ್ವಾಮಿಯು ನೀನೇ, ಅಣುಮಧ್ಯಗದಿ ಬಹಿರಂಗ ವ್ಯಾಪ್ತ ಮುಖ್ಯ ಕಾರಣವೇನು ಸ್ವತಂತ್ರ ಸರ್ವೇಶ. ಈ ಕಲಿಯ ಉಪನಿಷತ್ತಿನಲ್ಲಿ ಹೇಳುವ ಪ್ರಮೇಯ ಧ್ವನಿ. ಧ್ವನಿ ಅಂದ್ರೆ ಮೊಸರು ಕಡಿಬೇಕಾದ್ರೆ ಬರುವ ಶಬ್ದ, ಆಮೇಲೆ ಬೇರಿ ತಾಳದಿಂದ ಬರುವ ಶಬ್ದ, ಜಾಗಟೆ ಹೊಡೆದ್ರೆ, ಗಂಟೆ ಬಾರಿಸಿದ್ರೆ, ಈ ಎಲ್ಲ ಶಬ್ದಗಳು ಇದೆಯಲ್ಲ, ಆ ಎಲ್ಲ ಶಬ್ದಗಳು ದೇವರನ್ನು ತಿಳಿಸಿಕೊಡತ್ತೆ. ನಮ್ಮ ಯೋಗ್ಯತೆ ಅಲ್ಲ, ತಿಳಿಸಿಕೊಡತ್ತೆ ಅಂದ್ರೆ ಸಾಕು. ಇನ್ನು ನಾರಾಯಣ, ಕೃಷ್ಣ, ಗೋವಿಂದ ಈ ಎಲ್ಲ ಶಬ್ದಗಳಿರಲಿ, ನಾವು ಲೌಕಿಕವಾಗಿ ಆಡುವಂತಹ ಶಾಸ್ತ್ರೀಯವಾದ ಪದಗಳು ಅದೆಲ್ಲವೂ ದೇವರನ್ನೇ ತಿಳಿಸಿಕೊಡತ್ತೆ. ಯಾಕೆಂದ್ರೆ ಶಬ್ದಗಳನ್ನ ನಾವು ಮಾಡೋದೇ ಅಕ್ಷರಗಳ ಗುಂಪು. ಆ ಅಕ್ಷರಗಳೆಲ್ಲವೂ ದೇವರನ್ನೇ ತಿಳಿಸಿಕೊಡೋದು. ಅಕಾರದಿಂದ ಕ್ಷಕಾರ, ಆದಿಂದ ಕ್ಷವರೆಗೂ ಮಾತೃಕಾನ್ಯಾಸ. ಅಂಬಜಾಯ ನಮಃ, ಅನಂತಾಯ ನಮಃ, ಇಂದ್ರಾಯ ನಮಃ, ಈಶಾಯ ನಮಃ. ಅದನ್ನೇ ಒಂದು ಪದ್ಯದಲ್ಲಿ ಅಂತಾರೆ, ಆ ಮೊದಲು ಕ್ಷಕಾರ ಈ ಮಹಾವರ್ಣಗಳೆಲ್ಲ ಸ್ವಾಮಿಯಾದ ವಿಷ್ಣುವಿನ ನಾಮವೆಂದರಿತ ಬಗೆ ಆನಂದ ಆನಂದ. ಎಲ್ಲ ಶಬ್ದಗಳು ಭಗವಂತನನ್ನೇ ತಿಳಿಸಿಕೊಡುತ್ತೆ ಅನ್ನುವ ಚಿಂತನೆಯನ್ನ ಮಾಡ್ತಾ ಕೂತ್ರೆ ನಮ್ಮ ಜೀವನ ನಡೆಯೋದು ಹೇಗೆ? ಯಾರನ್ನೋ ಹೋಗಿ ಕೇಳ್ತೇವೆ, ನನಗೆ ಹಸಿವಾಗಿದೆ, ಒಂಚೂರು ಅಕ್ಕಿ ಕೊಡಿ. ಅಕ್ಕಿ ಅಂದ್ರು ದೇವರು, ಕೊಡಿ ಅಂದ್ರು ದೇವರು, ಹಸಿವಾಗಿದೆ ಅಂದ್ರು ದೇವರು ಅಂದ್ರೆ ಜೀವನ ನಡೆಯೋದು ಹೇಗೆ ಅನ್ನುವ ಒಂದು ಪ್ರಶ್ನೆಯನ್ನು ಮಾಡಿಕೊಡ್ತು. ಅದಕ್ಕೆ ಭಾಗವತ ಎತ್ತರದ ಮಟ್ಟದ ಉತ್ತರವನ್ನ ಕೊಟ್ಟಿದೆ. ನೀನು ಯಾರ್ಯಾರನ್ನೋ ಬೇಡ್ತಿ ಯಾಕೆ? ಅಲ್ಲಪ್ಪ, ಹೊಟ್ಟೆ ತುಂಬಬೇಕಲ್ಲ, ನೀನು ಯಾರನ್ನೂ ಬೇಡೋ ಪ್ರಶ್ನೆ ಇಲ್ಲ. ಕೊಡುವ ದೇವರು ನಿನಗೆ ರೇಷನ್ ಅನ್ನ ಹುಟ್ಟಿಸೋದಿನಾನೆ ಬರದೇ ಹುಟ್ಟಿಸಿದಾನೆ ಅನ್ನೋದು ಅಷ್ಟು ವಿಶ್ವಾಸ ನಮಗಿಲ್ಲ. ದೇವರು ನನಗೆ ಹುಟ್ಟಬೇಕಾದ್ರೆ ಪ್ರಿಂಟ್ ಮಾಡೇ ಕಳಿಸಿದಂತೆ ಇವತ್ತು ಇವನಿಗೆ ಇದು ಸಿಗಬೇಕು. ನೀನು ತಿನ್ನಬಾರದು ಅಂತ ದೇವರ ಸಂಕಲ್ಪ ಇದ್ರೆ ಅರಮನೆಗಳಿರಲಿ. ಇವತ್ತು ಅರಮನೆಗಳಿಲ್ಲ, ಎಲ್ಲೋ ಒಂದು ಅವನು 5 ಸ್ಟಾರ್ ಹೋಟೆಲ್ ಅಥವಾ ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಅವನಿಗೆ ಅವತ್ತು ತಿನ್ನಬಾರದು ಅಂತ ದೇವರ ಸಂಕಲ್ಪ ಇದ್ರೆ ಅವನು ಬೆಳಗ್ಗೆನೆ ಪೂರ್ವಾಷಾಢ ಉತ್ತರಾಷಾಢ ಏನು ತಿನ್ನೋ ಆಗಿಲ್ಲ, ಬಿಡ ಆಗಿಲ್ಲ. ಉಣಬೇಕು ಅಂತ ದೇವರ ಸಂಕಲ್ಪ ಇದ್ರೆ ಮನೆಯಲ್ಲಿ ಒಗ್ಗರಣೆ ಹಾಕ್ಲಿಕ್ಕೆ ಸಾಸಿವೆ ಇಲ್ಲ. ಯಾರೋ ಫೋನ್ ಮಾಡ್ತಾರೆ, ಸರ್ ನಾಳೆ ದ್ವಾದಶಿ ನಮ್ಮ ಮನೆಗೆ ಸ್ವಾಮಿಗಳು ಬರ್ತೀಯಾರು ಬಂದ್ರೆ 55 ಐಟಮ್ ಮಾಡಿಸುತ್ತಾರೆ. ದೇವರ ಸಂಕಲ್ಪ ನೀನು ಉಣಬೇಕು ಅಂತಿದ್ರೆ ನೀನು ಎಲ್ಲಿದ್ರು ಕೊಡ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಶಬ್ದ ಸೈ ಬ್ರಹ್ಮಣ ಏಷ ಪಂಥಾಯ ನಾಮವಿಧ್ಯಾಯ ರವಾಂತೈ. ಶಬ್ದ ರಾಶಿಗಳ ಉದ್ದೇಶವೇ ದೇವರನ್ನ ತಿಳಿಸಿಕೊಡೋದು. ಆದ್ರೆ ಸರಿಯಾದ ವಿವೇಕ ಇಲ್ಲದೆ ನಾವು ಇನ್ನೆಲ್ಲೂ ಬಳಸ್ತೇವೆ. ಅಲ್ಲಪ್ಪ, ಎಲ್ಲಾನು ಆಯ್ತು, ನಮ್ಮ ಜೀವನ ನಡೆಯೋದು ದೇವರು ನಿನಗೆ ಎಲ್ಲ ವ್ಯವಸ್ಥೆ ಮಾಡಿದಾನೆ. ಇದು ಪರಿಪಕ್ವ ಭಕ್ತರು, ಅಪಕ್ವ ಭಕ್ತರು ಅಂತಿಬ್ಬರಿದ್ದಾರೆ. ಇದು ಯಾವುದು ನಮಗೆ ಸಂಬಂಧಪಟ್ಟೇ ಇಲ್ಲ ಅನ್ಸತ್ತು. ಅವರ ಜೀವನದ ಶೈಲಿ ಇರೋದು ಹೇಗೆ ಅಂದ್ರೆ, ಚೀನಾಣಿಗೆ ಪ್ರತಿನ ಸಂತೆ ದಿಶಂತೆ ಭಿಕ್ಷಾಂ ನವಂತ್ರಿ ಪರಿಗತ ಸರಿಗೋಪೆ ಶಿಕ್ಷಣ ವೃದ್ಧಾಗುಹ ಸಮವಧೂತ ಸಹರ್ಣ ಕೃಷ್ಣ ಕಸ್ಮಾತ್ ಭಜಂತಿ ಕವಯಃ. ಧನದೊಬ್ಬರನ್ನ, ಧನದಿಂದ ಮಲ ಏರಿದವರನ್ನ ಬೇಡಲಿಕ್ಕೆ ಹೋಗಬೇಡ. ಅಲ್ಲಪ್ಪ, ಇಷ್ಟು ಚಳಿ ಇದ್ದಾಗ ಉಡಲಿಕ್ಕೆ ಬಟ್ಟೆ ಬೇಕು, ಯಾರು ಕೊಡ್ತಾರೆ? ದಾರಿಯಲ್ಲಿ ಬಟ್ಟೆ ಸಿಗುವುದಿಲ್ವಾ? ಹೀಗೊಂದು ಪದ್ಧತಿ ಇತ್ತಂತೆ ಶಾಸ್ತ್ರದಲ್ಲಿ. ನಾವು ಉಡುವ ತೊಡುವ ಈ ಒಂದು ಬಟ್ಟೆಗೆ ಒಂದು ಟೈಮ್ ಅಂತ ಇರುತ್ತಲ್ಲ, 1 ವರ್ಷವೋ ಅಥವಾ 2 ವರ್ಷವೋ ಈ ಬಟ್ಟೆಯ ಬಿಳಿ ಬಣ್ಣ, ಇದರ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಇದಕ್ಕೆ 1-2 ವರ್ಷ ಇದರ ಆಯುಷ್ಯ ಅಂದ್ರೆ 1 ವರ್ಷ ನಾವು ಬಳಸಿ ದಾರಿಯಲ್ಲಿ ಕಟ್ಟಿ ಬಿಡಬೇಕಾಗಿತ್ತು.
ಈ ತರಹ ಜೀವನ ಮಾಡಿಸೋರು ಆ ಪಂಚೆಯನ್ನ ಉಟ್ಟಿಕೊಂಡು ಜೀವನ ಮಾಡೋರಂತೆ. ಇವತ್ತು ನಾವು 2 ವರ್ಷ ಬರುವ ಪಂಚೆಯನ್ನ 4 ವರ್ಷ ಉಟ್ಟು ಅದು ಹಾಳಾದ ಮೇಲೆ 2 ವರ್ಷ ಸಾಹಸ ಬಟ್ಟೆ ತರ ಬಳಸ್ತಾ ಇದ್ದೀವಿ. ಅಪ್ಪನಾಳೆ ನಾವು ಹೊರಗೆ ಹಾಕೋಣ. ಆದರೆ ಶಾಸ್ತ್ರ ಹೇಳೋದು ದಾರಿಯಲ್ಲಿ ಬಟ್ಟೆ ಸಿಗೋದಿಲ್ಲ. ಇಲ್ಲಿ ಇವತ್ತು ಆ ಕೊರತೆ ಯಾರಿಲ್ಲ. ಹಿಂದೆಲ್ಲ ಇತ್ತು ಬಾ. ವಿಜಯನಗರ ಇದ್ದಾರೆ, ತುಂಗಭದ್ರಾ ತೀರದಲ್ಲಿ ಚಳಿಯಲ್ಲಿ ಮಕ್ಕಳಿಗೆ ಬಟ್ಟೆ ಇಲ್ಲದೆ ನಡುತ್ತಾ ರಾತ್ರಿಯೆಲ್ಲ ಕಳೆದ ದಿವಸಗಳು. ಯಾರ್ದಾನ ಮನೆಗೆ ಹೋಗಿ ನಿಮ್ಮ ಮನೆ ಬಿಸಾಕು ಬಟ್ಟೆ ಇದೆ ಕೊಡ್ರಿ, ಹರಿದು ಹಾಳಾಗಿದೆಯಲ್ಲ, ನಾವೇನೋ ಮಲ್ಕೊಂಡು ನಾವು ಬಳಸ್ಕೋತೀವಿ. ತಮ್ಮಂತರಿಗೆ ಚಳಿ ಜೀರ್ಣ ಮಲಿನ ವಸ್ತ್ರ ಕಾಣದ ಮನುಜಗೆ ಪೂರ್ಣ ವಿಚಿತ್ರ ಸುವಸನ ವರ್ಣ ವರ್ಣದೇವ ಬಾಬೋದೇನೋ ಸಂಪೂರ್ಣ ಗುಣನವ ದೇವ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಾರಾಯ. ಜೀರ್ಣವಾದ ವಸ್ತ್ರ, ಒಣಗಾದ ವಸ್ತ್ರ, ಬಳಸಲಾಗದೆ ಬಿಸಾಕು ವಸ್ತ್ರ ಕೊಡಿ ಅಂದ್ರೆ ಕೊಡ್ತಿರ್ಲಿಲ್ಲ. ಇವತ್ತು ದಿನ ಒಂದೊಂದು ಹುಟ್ಟರು 100 ವರ್ಷ ಹುಟ್ಟರು ಇನ್ನೊಂದು 100 ವರ್ಷ ಉಡುವಷ್ಟು ದಿನ ಕೊಡಿಸ್ತೀಯಲ್ಲ. ಇದು ನಿನ್ನ ಒಲುಮೆ, ನಿನ್ನ ಅನುಗ್ರಹ. ಆದ್ರೆ ಕೊಡುವವನು ಇವ್ರಿಗೆ ಕೊಡಬೇಕು ಅನ್ನೋ ಬುದ್ಧಿ ಬರುತ್ತೆ. ಅವನ ಹತ್ರ ಸಾಗರ ಇರ್ಬೋದು, ನೀನು ಪ್ರೇರಣೆ ಮಾಡಲಿಲ್ಲ ಅಂದ್ರೆ ನನಗೆ ಮಾತ್ರ ಅವನು ಕೊಡೋದಿಲ್ಲ. ಹಾಗಾಗಿ ನೀನು ಯಾರನ್ನೋ ಬೇಡಬೇಡ, ಕೊಡುವ ದೇವರು ನಿನಗೆ ಕೊಡ್ತಾನೆ. ಇದು ಪರಿಪಕ್ವಾವಸ್ಥೆಯನ್ನ ಮುಟ್ಟಿರೋರು. ಇಷ್ಟೇಳಿ ಆದ ಮೇಲೆ, ಹೃದಯ ಶುದ್ಧಿ ಆದ ಮೇಲೆ ದೇವರ ಚಿಂತನೆಯನ್ನು ಕೇಳಿದ್ದಾರೆ. ಅದ್ಭುತವಾದ ಚಿಂತನೆ. ಕಿಂಚಿತ್ ಸ್ವದೇಹಾಂತರ ಹೃದಯಾವಕಾಶೆ ಪ್ರಾದೇಶ ಮಾತ್ರ ಪುರುಷಂ ವಸಂತಂ. ನಮ್ಮ ನಿಮ್ಮ ಹೃದಯದಲ್ಲಿ ಒಂದು ಸ್ಥಳ ಇದೆ. ಇದು ಅನಾಟಮಿ ಅಲ್ಲ, ಅಂದ್ರೆ ಮೆಡಿಕಲ್ ಸೈನ್ಸ್ ಪ್ರಕಾರ ದೇಹವನ್ನ ನಾವು ತೆಗೆದಾಗ ಹೃದಯದಲ್ಲಿ ಇಲ್ಲಿ ಹೇಳಿದ್ದೆಲ್ಲ ಕಾಣೋದಿಲ್ಲ. ಅದನ್ನ ತೆಗೆದಾಗ ಅಲ್ಲಿ ಆರ್ಟ್ರೀಸ್ ಇದು ಕಾಣುತ್ತೆ ವಿನಃ 4 ಚೇಂಬರ್ ಇರುತ್ತೆ. ಅಲ್ಲಿ ರೈಟ್ ವೆಂಟ್ರಿಕಲ್ಲು, ರೈಟ್ ಆರ್ಟಿಕಲ್ಲು, ಲೆಫ್ಟ್ ವೆಂಟ್ರಿಕಲ್ಲು, ಲೆಫ್ಟ್ ಆರ್ಟಿಕಲ್ಲು, ಇಷ್ಟೇ ಕಾಣೋದು. ಶಾಸ್ತ್ರ ಹೇಳೋದು ಹೃದಯದಲ್ಲಿ ಒಂದು ಪ್ರದೇಶ ಇದೆ, ಜಾಗ. ಆ ಜಾಗಕ್ಕೆ ಪ್ರದೇಶ, ಅಲ್ಲಿರುವ ಭಗವಂತನ ರೂಪಕ್ಕೆ ಪ್ರಾದೇಶ ನಾಮಕ ಭಗವಂತ. ಅಗ್ರೇಶ, ಮೂಲೇಶ, ಪ್ರಾದೇಶ. ಭಾಗವತ ಕರೆದಿರೋದು ಕಿಂಚಿತ್ ಸ್ವದೇಹಾಂತರ ಹೃದಯಾವಕಾಶೆ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ. ದೇವರು ಹೇಗಿದ್ದಾನೆ ನಾವು ನೀವು ನೋಡಿದ್ದೇವೆ ಕೆಲವು ಪ್ರತಿಮೆಗಳನ್ನು. ಹೇಗಿರಬೇಕು ದೇವರ ಪ್ರತಿಮೆಯನ್ನು ಚಿಂತನೆ ಮಾಡಬೇಕಾದ್ರೆ ಶಂಖಚಕ್ರ ಗದಾಮಧ್ನಧಾರಿಯಾದ ಹಸನ್ಮುಖಿಯಾದ ದೇವರ ಚಿಂತನೆ ಮಾಡುವುದು. ಇದನ್ನೇ ಹೇಳ್ತಾರೆ. ಚತುರ್ಭುಜಂ ಖಂಜ ಲತಾಂಗ ಶಂಖ ಗದಾಧರಂ ಧಾರಣೆಯ ಸ್ಮರಂತಿ. ಒಂದೊಂದೇ ಅವಯವಗಳನ್ನು ಚಿಂತನೆ ಮಾಡೋದು ಇನ್ ಅದರ್ ವರ್ಡ್ಸ್ ದೇವರ ಪಾದದ ಚಿಂತನೆ ಮಾಡುವುದ್ರೆ ಪಾದಕ್ಕೆ ಸಂಬಂಧಪಟ್ಟ ಮಹಿಮೆಯನ್ನ ನಿನ್ನ ತಲೆಯಲ್ಲಿ ತಂದಿರು. ದೇವರ ಪಾದ ಏನು? ನಮ್ಮ ಪಾದದಂತೆ ದೇವರ ಪಾದ, ದೇವರ ಪಾದದಂತೆ ನನ್ನ ಪಾದ ಇದೆ. ಆದರೆ ದೇವರ ಪಾದದ ಮಹಿಮೆ ತುಂಬಾ ದೊಡ್ಡದು. ಧ್ವಜಾವಜ್ರ ಅಂಕುಶದಿಂದ ಚಿಹ್ನಿತವಾದ ಪಾದ, ಗಂಗೆಯನ್ನ ಎಂದ ಪಾದ, ಅರ್ಜುನನ ರಥವನ್ನು ತುಳಿದ ಪಾದ. ಒಂದಾಯಲ್ಲ, ಪಾದದ ಬಗ್ಗೆ 1000 ಪದ್ಯಗಳಿದೆ. 1000 ಪದ್ಯ. ಒಂದೆರಡಾದ್ರೂ ನಾವು ಚಿಂತನೆ ಮಾಡಿ. ಇದು ದೇವರ ಪಾದ ಅಂದ್ರೆ ತಲೆಯಲ್ಲಿ ಒಂದಿಷ್ಟು ಬರಬೇಕು. ಶಿಲೆಯಾದ ಹಲ್ಲೆಯನ್ನು ಶುದ್ಧ ಮಾಡಿದ ಪಾದ, ಒಲಿದು ಪಾರ್ಥನ ರಥವ ತುಳಿದ ಪಾದ, ಕಲಿಸು ಯೋಧನ ಓಡಗಲಿ ಕೆಡುಹಿದ ಪಾದ, ಕರಗಿ ಕಾಳಿಂಗನ ಬಿಟ್ಟಿ ತೋಳಿದ ಪಾದವನು ಭಜಿಸಿ ಬದುಕೇನೋ ಮಾನವ. ಒಂದೊಂದೇ ಅವಯವ ತೊಡೆಗೆ ಸಂಬಂಧ
ನಾನು ಅಷ್ಟನ್ನ ಚಿಂತನೆಯನ್ನು ಮಾಡೋದು. ಇದೇ ದೇವರ ಚಿಂತನೆ. ಆಚಾರ್ಯರು ದ್ವಾದಶಸ್ತೋತ್ರದಲ್ಲಿ ಪುಟ್ಟದಾಗಿ ಚೊಕ್ಕದಾಗಿ ಹೇಳಿಕೊಟ್ಟಾರೆ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಂ ಆದ್ಯಾದಿ ವರದೇಶ ವರಪ್ರದಂ ಅಂತ ಮೊದಲು ಮಂಗಲಾಚರಣೆ ಮಾಡಿ ದೇವರ ಪಾದದ ಚಿಂತನೆ ಶುರು ಮಾಡ್ತಾರೆ. ದೇವರ ಪಾದ ಹೇಗಿದೆ? ನಮಾಮಿ ನಿಖಿಲಾಧೀಶ ಕಿರೀಟ ಘಟ್ಟ ಪೀಠವತ್. ನಿಖಿಲಾಧೀಶರು ಅಂದ್ರೆ ಬ್ರಹ್ಮಾದಿಗಳು, ಬ್ರಹ್ಮಾದಿಗಳು ಹಾಕಿಕೊಂಡ ಕಿರೀಟದಿಂದ ಘಟ್ಟಿಸಿಕೊಳ್ಳುವ ಪಾದ ಪೀಠ ಉಳ್ಳವನು. ದೇವರು ಪಾದವನ್ನ ಇಟ್ಟರೆ ಬ್ರಹ್ಮಾದಿಗಳು ಒಂದು ತವಕದಿಂದ ಬಂದು ಆ ಪಾದಕ್ಕೆ ನಾನು ಮುಂದೆ ಅಂತ ದೇವರ ಪಾದಕ್ಕೆ ಹಣೆಯನ್ನ ಬಿಡ್ತಾರೆ. ಕೈಯಲ್ಲಿ ಹಿಡಿದ ಕಿರೀಟಗಳು ಅದಕ್ಕೆ ಘಟ್ಟಿಸಿ ಇಡೀ ವಾತಾವರಣವೇ ಬಂಗಾರದ ಧೂಳಿನಿಂದ ಬಿಜ್ಜರ ರಂಜಿತಾಶಾಹ ಅಂತ ಆಯುಸ್ತುತಿಯಲ್ಲಿ ಕೇಳ್ತಾರೆ. ಇದು ದೇವರ ಪಾದ. ಇನ್ನು ಹೀಗೆ ದೇವರ ಮುಖ, ಅರಳಿದ ಮುಖ, ಅರಳಿದ ಕಣ್ಣು, ನಗುಮುಖ. ಆ ನಗುಮುಖದಿಂದ ಒಮ್ಮೆ ಭಕ್ತರನ್ನ ನೋಡಿದರೆ ಜೀವನದಲ್ಲಿ ನಮಗೆ ಆ ಅವತ್ತಿನಿಂದ ದುಃಖ ಫುಲ್ ಸ್ಟಾಪ್ ಆಗುತ್ತೆ. ದೇವರು ಸಂತೋಷವಾಗಿ ಇರ್ತಾನೆ. ಅದನ್ನೇ ದೇವರನ್ನು ಕೇಳೋದು, ನಿನ್ನ ನಗುಮುಖವನ್ನು ನನ್ನ ಕಡೆ ಒಮ್ಮೆ ತಿರುಗಿಸೋ ಭಗವಂತ. ನಮ್ಮ ಶ್ರೀಪಾದ ಕೇಳ್ತಾರಲ್ಲ, ನೋಡೋದೆನ್ನ ಕರಬದುಮ ಶಿರದಲ್ಲಿ ನೀರೋಬಕುತ ಪ್ರಸನ್ನ. ಭಗವಂತ ನನ್ನನ್ನು ನೋಡು, ನೀನು ನಾನು ನಿನ್ನನ್ನು ನೋಡ್ತಾ ಇರೋದಿಲ್ಲ, ಒಮ್ಮೆ ಇವರು ನನ್ನನ್ನು ನೋಡು, ನನ್ನನ್ನು ಹಿಡಿಯೋರೆ ಆಗಿ. ಹೀಗೆ ನಮ್ಮ ದೇಹದಲ್ಲಿ ಭಗವಂತನ ಚಿಂತನೆಯನ್ನು ಮಾಡಿ ಆದ ಮೇಲೆ ಇಲ್ಲಿ ಅವಸರ ಪ್ರಾಪ್ತವಾದದ್ದು ರಾಜನಿಗೆ ಹೇಗೆ ಸಾಯಬೇಕು. ಇನ್ನು 7 ದಿವಸ ಅವನಿಗೆ ಟೈಮ್. ನಾವೆಲ್ಲ ತುಂಬಾ ಪುಣ್ಯವಂತರು. ಯಾಕೆಂದ್ರೆ ಒಂದಿಷ್ಟು ದಿನ ಇರ್ತೀವಿ ಅನ್ನೋ ಭರವಸೆ ಇದೆ. ಅವನಿಗೆ 7 ದಿನ ಗ್ಯಾರಂಟಿ. ಆದ್ರೆ ರಾಜನಿಗೆ ಹೇಳಿದ್ರು, ರಾಜ ನಿಮ್ಗೆ 7 ದಿನ ಗ್ಯಾರಂಟಿ ಆಗ್ಬಿಟ್ಟಿದೆ, ಬೇರೆಯವ್ರಿಗೆ ಯಾವ್ದು ಗ್ಯಾರಂಟಿ ಇಲ್ಲಲ್ಲೋ. ಹೇಳ್ತಾರ, ನಿನ್ನೆ ರಾತ್ರಿ ಮಾತಾಡಿಸ್ಕೊಂಡ್ರೆ ಸಾರಿ ಇವತ್ತು ಹೊಟ್ಟೆ ಹೋದ್ರು. ಆದ್ರೆ ಗ್ಯಾರಂಟಿ 7 ದಿವಸ ಇಲ್ಲ, ಇರೋದೇ 7 ದಿವಸ ಅಲ್ಲ, 8ನೇ ದಿವಸ ಇಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಮತ್ತೆ ಹೇಳ್ಬೇಕಪ್ಪ ಸೋಮವಾರ. ಅದನ್ನ ಇಂಗ್ಲಿಷಲ್ಲಿ ಹೇಳ್ಬೋದು, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಅಂತ. ಬೇರೆ ದಿವಸ ಇಲ್ಲ. ರಾಜ ಕಟ್ವಾಂಗ ಅನ್ನೋ ರಾಜ 2 ಗಳಿಗೆ ದೇವರನ್ನ ಧ್ಯಾನ ಮಾಡಿ ಉದ್ಧಾರ ಆದ. ನಿನಗೆ 7 ದಿವಸ ಇದೆ. ನಿನ್ನ ದೇಹದಲ್ಲಿ ನಾಡಿಗಳಿದ್ದಾವೆ, ನಿಮ್ಮ ದೇಹದಲ್ಲಿ ನಾಡಿಗಳಿದ್ದಾವೆ, 72,000 ನಾಡಿಗಳು. ಮಧ್ಯದಲ್ಲಿ ಇರುವ ನಾಡಿ ಸುಷುಮ್ನಾ ನಾಡಿ, ಎಡಕ್ಕೆ 50, ಬಲಕ್ಕೆ 50. ಎಡದ ನಾಡಿ ಇಡಾ ನಾಡಿ, ಬಲದಲ್ಲಿರುವ ನಾಡಿ ಪಿಂಗಲ ನಾಡಿ. ಮಧ್ಯದಲ್ಲಿರುವ ನಾಡಿಗೆ ಸುಷುಮ್ನಾ ನಾಡಿ ಅಂತ ಕರೆದಿದ್ದಾರೆ, ಬ್ರಹ್ಮನಾಡಿ ಅಂತ. ಪ್ರಾಣಶಕ್ತಿಯನ್ನ ಮೇಲಕ್ಕೆ ಎಬ್ಬಿಸಿ ಷಟ್ಚಕ್ರ ಚಿಂತನೆ ಅಂತ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ. ಪ್ರಾಣಶಕ್ತಿಯನ್ನ ಇಲ್ಲಿ ತಂದು ನಿಲ್ಲಿಸಿ ಆಜ್ಞಾಚಕ್ರದಲ್ಲಿ ದೇವರನ್ನ 24 ನಿಮಿಷ ಧ್ಯಾನ ಮಾಡಿ ಅವನ ಸಾಧನೆ ಮುಗಿದಿದೆ ಅಂತ ಬ್ರಹ್ಮರಂಧ್ರ ಹೊಡೆದು ಸಾಧನೆ ಇದೆ ಇನ್ನಿದೆ ಅಂತ ಕೆಳಗೆ ಇಳಿಸೋದು. ಇದನ್ನ ಮಾಡು ಅಂತ ಹೇಳಿ ಆದ್ಮೇಲೆ ಇಷ್ಟು ಅವನಿಗೆ ಹೇಳಿದ ಕೂಡಲೇ ರಾಜರನ್ನ ಕೇಳ್ತಾನೆ, ಸ್ವಾಮಿ ಇಷ್ಟೇನಾ, ಇನ್ನೇನಾದರೂ ಇದೆಯಾ? ನನಗೆ 7 ದಿವಸ ಆಯುಷ್ಯ ಇದೆಯಲ್ಲ, ಇನ್ನೊಂದಿಷ್ಟೇನಾದರೂ ಹೇಳಬಹುದಾ? ಬೇಕಾದಷ್ಟು ಇದೆಯಪ್ಪ, ಅವಶ್ಯವಾಗಿ ಹೇಳ್ತೇನೆ. ನಾನು ಬ್ರಹ್ಮನಿಗೂ ನಾರದನಿಗೂ ಆದ ಸಂವಾದ ಭಾಗವತವನ್ನೇ ನಿನಗೆ ಹೇಳ್ತೇನೆ. ತುಂಬಾ ಸಂತೋಷ ಹೇಳಿ ಶುಕಾಚಾರ್ಯರು ಮಂಗಲಾಚರಣೆಯನ್ನು ಇಲ್ಲಿ ಮಾಡ್ತಾರೆ ಭಾಗವತ. ನಮಃಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವ ಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನ ಅಂತರ್ಧ್ರುವಾಯ ಅನುಪಲಭ್ಯವತ್ವನೇ. ನಮಃಪರಸ್ಮೈ ಪುರುಷಾಯ, ನಮ್ಮ ಒಳಗೆ ಇರುವ ಭಗವಂತ, ಎಲ್ಲರಲ್ಲಿ ಪುರುಷ ರೂಪದಿಂದ ಇರುವ ಭಗವಂತ ನಿನಗೆ ನಮಸ್ಕಾರಗಳು. ಎಂಥವನು ದೇವರು? ಯಾರು ದೇವರು? ಈ ಸತ್ಯಭೂತವಾದ ಜಗತ್ತಿನ ಸದುದ್ಭವ ಸ್ಥಾನ. ಉದ್ಭವ ಅಂದ್ರೆ ಸೃಷ್ಟಿ, ಸ್ಥಾನ ಅಂದ್ರೆ ಸಂರಕ್ಷಣೆ, ನಿರೋಧ ಅಂದ್ರೆ ಲಯ. ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ. ಎಲ್ಲಿದ್ದಾನೆ ದೇವರು? ಅವನು ಎಲ್ಲಿಲ್ಲ, ನಿನ್ನೊಳಗೆ ಇದ್ದಾನೆ. ಹೌದಾ? ನನಗೆಂದು ಕಂಡಿಲ್ಲಲ್ಲ. ನೀನು ದೇವರ ಕಾಣುವ ಸಲುವಾಗಿ ಎಷ್ಟು ಪ್ರಯತ್ನ ಮಾಡಿದೆಯಪ್ಪ? ಮೊಸರಿನಲ್ಲಿ ಬೆಣ್ಣೆ ಇದೆ. ಮೊಸರನ್ನೇ ತಿಂದ್ರೆ ಬೆಣ್ಣೆ ತರ ಆಗಲ್ಲ, ಮೊಸರನ್ನೇ ಕಾಸಿದ್ರೆ ತುಪ್ಪವೂ ಆಗಲ್ಲ. ಇದ್ದ ಮೊಸರು ಕೃಷ್ಣಾರ್ಪಣ ಆಗತ್ತೆ. ಆದ್ರೆ ಮೊಸರಿನಲ್ಲಿರುವ ಬೆಣ್ಣೆ ಕಾಣಬೇಕು ಅಂದ್ರೆ ನೀನೊಂದಿಷ್ಟು ಕಡಗೋದು ಹಾಕಿ ಚೆನ್ನಾಗಿ ಮಥನ ಮಾಡಿದ್ರೆ ಇದ್ದ ಬೆಣ್ಣೆಯೇ ವ್ಯಕ್ತವಾಗುವಂತೆ ನಿನ್ನ ಹೃದಯದಲ್ಲೇ ದೇವರಿದ್ದಾನೆ.
ಶಾಸ್ತ್ರವೆಂಬ ಕಡಗೋಲನ್ನ ಹಾಕಿ ಚೆನ್ನಾಗಿ ನೀನು ಮಥನ ಮಾಡು, ಇದ್ದ ದೇವರು ಕಾಣಿಸ್ತಾನೆ. ನೀನು ಇರುವ ದೇವರನ್ನ ಕಾಣುವ ಪ್ರಯತ್ನ ಮಾಡಿಲ್ಲ, ಇರಬೇಕಾದ ಪ್ರಯತ್ನಕ್ಕೆ ಬೇಕಾದ ಟೂಲ್ಸ್ ಅಲ್ಲೇ ನೀನು ಸಂಪಾದನೆ ಮಾಡಿಲ್ಲ. ದೇವರು ಕಂಡಿಲ್ಲ ಅಂದ್ರೆ ಯಾಕೆ ಕಾಣಿಸ್ತಾರೆ? ಪ್ರಯತ್ನ ಮಾಡಿದ್ರೆ ಕಾಣಿಸ್ತಾನೆ. ಪಶ್ಯತಾಂ ದುಃಖ ಸಂತಾನ ನಿರ್ಮೂಲನಂ ದೃಶ್ಯತಾಂ ಇತ್ಯಗೇಶಾರ್ಚಿತಂ ನಶ್ಯತಾಂ ದೋಲಗಂ ಸರ್ವದಾಪ್ಯಾತ್ಮಕಂ ಪಶ್ಯತಾಂ ಸ್ವೇಚ್ಛಯ ಸಜ್ಜನೇಶ್ವಾಗತಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾ ಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ದೇವರನ್ನ ಧ್ಯಾನ ಮಾಡಿ ಪ್ರಾಣವನ್ನ ಬಿಡಬೇಕು. ಅದರಲ್ಲಿ ಇಲ್ಲಿ ಏಕಾದಶ ಸ್ಕಂದ ಭಾಗವತದಲ್ಲಿ ಬರುವ ವಿಷಯ ಯಾದವಾರ್ಯರು ಇಲ್ಲೇ ಹೇಳ್ತಾರೆ. ದೇವರ ದರ್ಶನ ಬಿಂಬ ಅಂತ ಕರೀತಾರೆ. ಒಳಗಿರುವ ಭಗವಂತನ ದರ್ಶನಕ್ಕೆ ಬಿಂಬ ದರ್ಶನ. ಇಷ್ಟೆಲ್ಲ ಪ್ರಯತ್ನ ಅವನ ದರ್ಶನಕ್ಕಾಗಿ. ಎಂದಿಗಾಗುವುದೋ ನಿನ್ನ ದರ್ಶನ, ಅಂದಿಗಲ್ಲವೇ ಬಂಧ ನೀಗದು. ಅದಕ್ಕೆ ಈ ಭಗವಂತನನ್ನ ದರ್ಶನ ನಾವು ಮಾಡ್ತೇವಲ್ಲ, ಎಷ್ಟೊತ್ತು ಕಾಣಿಸ್ತಾನೆ ಒಳಗಿರುವ ದೇವರು, ಸದಾ ನೋಡ್ತಾನೆ ಇರ್ತೀವ. ಸಾಧನೆಯ ಮೇಲೆ ಡಿಪೆಂಡ್ ಆಗುತ್ತೆ. ಯಾರ್ಯಾರು ಎಷ್ಟೊತ್ತು ಅಪರೋಕ್ಷ ಜ್ಞಾನಿಗಳು, ಸಾಮಾನ್ಯರಲ್ಲ, ಅಪರೋಕ್ಷ ಜ್ಞಾನವನ್ನ ಮಾಡಿಕೊಂಡ ಮೇಲೆ ದೇವರು ಎಷ್ಟೊತ್ತು ಕಾಣಿಸ್ತಾನೆ. ವಿದ್ಯಾ ತಪೋ ಯೋಗ ಸಮಾಧಿ ಭಾಜ ಅಂತ ಒಂದು ಮಾತು. ಅದರಲ್ಲಿ ಮಹಾಜ್ಞಾನ, ಜ್ಞಾನ ಅಂತ ಎರಡು ವಿಭಾಗ ಇದೆ. ಮಹಾಜ್ಞಾನ ಅನ್ನುವವರು ತುಂಬಾ ದೊಡ್ಡ ಸಾಧನೆಯ ಲೆವೆಲಲ್ಲಿ ಬರೋದು, ಪ್ರಾಯ ದೇವತೆ. ಅವರು ದೇವರನ್ನ ಹೃದಯದಲ್ಲಿ ಕಾಣುವ ಆಸನ ಪ್ರಾಣಾಯಾಮ ಎಲ್ಲ ಮಾಡಿ ಹೃದಯದಲ್ಲಿ ದೇವರನ್ನ ಕಾಣಬೇಕು ಅಂದ್ರೆ ಮಹಾಜ್ಞಾನಿಗಳು 48 ನಿಮಿಷಕ್ಕಿಂತ ಹೆಚ್ಚು ಹೊತ್ತು ಅದು ಎಷ್ಟೊತ್ತು ಬೇಕಾಗಬಹುದು ನೋಡ್ತಾ ಇರ್ತಾರೆ. ತುಂಬಾ ದೊಡ್ಡ ಅದೆಲ್ಲ ಊಹಾತೀತ ನಮಗೆಲ್ಲ. ಜ್ಞಾನಿಗಳು ಅವರು ಹೋಗೋದು ಅಮುಕ್ತ ಸ್ಥಾನ, ವೈಕುಂಠಕ್ಕೆ ಹೋಗಿಬಿಡ್ತಾರೆ. ಮುಕ್ತ ಸ್ಥಾನ ಅಲ್ಲ, ಅಮುಕ್ತ ಸ್ಥಾನ. ಜ್ಞಾನಿಗಳು ಅಂತ ಇದ್ದಾರೆ, ಅವರು 48 ನಿಮಿಷ ಮಾತ್ರ ನೋಡ್ತಾರೆ. 48 ನಿಮಿಷ ಅಂದ್ರೆ ಸ್ಕ್ರೀನ್ ಹೇಳ್ಬಿಡ್ತಾರೆ, ಮುಗೀತು. ನೀವು ಮತ್ತೆ ನೋಡಬೇಕು ಅಂತ ಮತ್ತೆ ಆಸನ, ಶ್ವಾಸ, ಮತ್ತೆ ಪ್ರಯತ್ನವನ್ನು ಮಾಡಿ. ಇವರು ಹೋಗೋದು ಸತ್ಯಲೋಕಕ್ಕೆ 48 ನಿಮಿಷ. ಆಮೇಲೆ ಡ್ರಾಪ್ ಎಷ್ಟು ಗೊತ್ತಾ? 45 ನಿಮಿಷ, 43 ನಿಮಿಷ. 6 ಅಕ್ಷರಗಳನ್ನು ಉಚ್ಚಾರಣೆ ಮಾಡಲಿಕ್ಕೆ ಬೇಕಾದ ಕಾಲ. ಅ ಅ ಅ ಅ ಅ ಅ ಎಷ್ಟಿದು? ಮ್ಯಾಕ್ಸಿಮಮ್ ಒಂದು 5 ಸೆಕೆಂಡ್. ಅಷ್ಟೊತ್ತು ಮಾತ್ರ ದೇವರನ್ನ ನೋಡೋದು. ಅವರು 6 ಮಾತ್ರ ಕಾಲ ಅಪರೋಕ್ಷ ಅಖಂಡವಾಗಿ ನೋಡ್ತಾರೆ. ಅವರು ತಪೋಲೋಕಕ್ಕೆ ಹೋಗ್ತಾರೆ. ಅದಕ್ಕಿಂತ ಕಡಿಮೆ ಸಾಧನೆ ಮಾಡಿದವರು ಜನೋಲೋಕಕ್ಕೆ ಹೋಗ್ತಾರೆ. ಅವರು ಎಷ್ಟೊತ್ತು ದೇವರನ್ನ ನೋಡ್ತಾರೆ? ಮುಗಿದೋಯ್ತು. ಅದಕ್ಕಿಂತ ಕಡಿಮೆ ಅಂದ್ರೆ ಆ ಅನ್ನಲಿಕ್ಕೆ ಬೇಕಾದಷ್ಟು ಹೊತ್ತಿನ 1/4. ಇದು ಊಹಾತೀತ. 1 ಸೆಕೆಂಡಿನ 1/4 ಒಂದು ಭಾಗ ಅಷ್ಟೇ. ಅದು ಪಾದಯೋಗ ಅಂತ ಕರೀತಾರೆ. ಅವರು ಜನೋಲೋಕಕ್ಕೆ ಹೋಗ್ತಾರೆ. ಅಷ್ಟು ಕಂಡರೂ ಪುಣ್ಯರಿ. ಅದನ್ನೇ ಜಗನ್ನಾಥದಾಸರ ಮಿಂಚಿನಂತೆ ಕಂಡು ಹೋಗಬೇಕು. ತಡಿಕೋಟಿ ನಿಭದಾಯ ಜಗನ್ನಾಥ ವಿಠಲಯ್ಯ ವಿಠಲಯ್ಯ ವಿಠಲಯ್ಯ. ಇವರೆಲ್ಲರೂ ವೈಶ್ವಾನರ ಹೇಗೆ ಹೋಗ್ತಾರೆ ಅಂತ ಮಾರ್ಗವನ್ನ ಹೇಳ್ತಾರೆ. ಅಚ್ಚಿರಾದಿ ಲೋಕ, ದೇವಲೋಕದಲ್ಲಿ ಒಂದು ಗಂಗೆ ಹರಿಯುತ್ತೆ. ಗಂಗೆ ಅಲ್ಲಿಂದಾನೇ ಹರಿದು ಬಂದದ್ದು ನಮಗೆ. ದೇವಲೋಕದ ಗಂಗೆಯಲ್ಲೋ ಅಥವಾ ಸೂರ್ಯಲೋಕದಲ್ಲೋ ನಮ್ಮ ಪಾಪಗಳು ಚೂರು ಪಾರು ಉಳಿದಿದೆ. ಅಪರೋಕ್ಷ ಜ್ಞಾನ ನಂತರದಲ್ಲಿ ಇದೆಲ್ಲ ಎಲ್ಲ ಕಳೆದುಕೊಂಡು ಶಿಂಶುಮಾರ ಲೋಕ, ಧ್ರುವರಾಜರ ಲೋಕ, ಶಿಂಶುಮಾರ ಲೋಕ ಭಗವಂತ ಇದ್ದಾನೆ. ಚೇಳಿನ ಆಕಾರದಲ್ಲಿ ಅವನು ಇದ್ದಾನೆ. ನಾವೆಲ್ಲ ದೇವರ ಪೂಜೆ ಮಾಡಬೇಕಾದ್ರೆ ಶಿಂಶುಮಾರ ರೂಪಿ ಭಗವಂತನ ಪ್ರತಿಮೆ ಇರಲೇಬೇಕು.
ಬ್ರಹ್ಮದೇವರನ್ನ ಕೇಳ್ಕೊಂಡು, ಅಪ್ಪ ಬ್ರಹ್ಮದೇವ, ನೀನೇ ಸರ್ವೋತ್ತಮ. ಅದಂದ ಕೂಡಲೇ ಬ್ರಹ್ಮದೇವರನ್ನು ಹಾಗೆಲ್ಲ ಅನ್ಬೇಡು, ನಾನೆಲ್ಲ ಸರ್ವೋತ್ತಮ. ಈ ದೇವತೆಗಳಿಗೆ ಏನೇನೋ ಅಂದ್ರೆ ಬೇಜಾರು, ನಮಗೆ ಸಂತೋಷ. ಯಾರೋ ಬಂದಂತಾರೆ, ಸಾರ್ ನಿಮ್ ತಂದೆಗಿನ್ನ ನೀವೇ ಬೇಕಂತ. ಹೋಗ್ಲಿ ಬಿಡ್ರಿ, ನಿಮ್ಗಾದ್ರೂ ಗೊತ್ತಾಯ್ತಲ್ಲ, ಅವ್ರು ಗೊತ್ತೇ ಆಗಲಿಲ್ಲ ಅಂತ. ನಾಮೃತಂಬತ, ಅದು ತಪ್ಪಲ್ವಾ? ನಾನೆಲ್ಲಿ, ನಮ್ಮ ಅಪ್ಪ ಎಲ್ಲಿ? ಅವನ ಅನುಗ್ರಹ, ಕೃಪಾದೃಷ್ಟಿ ನನ್ನ ಮೇಲೆ ಬಿದ್ದಿದೆ ಅನ್ನೋದಕ್ಕೆ ನಾನು ಹೇಗಿದ್ದೇನೆ ಗೊತ್ತಾ? ಬ್ರಹ್ಮದೇವರು ಹೇಳ್ಕೊಡ್ತಾರೆ, ನ ಭಾರತಿ ಮೇಘ ವೃಷೋಪಲಕ್ಷತೆ. ನಾನು ಆಡಿದ ಮಾತು ಎಂದೂ ಸುಳ್ಳಾಗಲ್ಲ, ನನ್ನ ಮನಸ್ಸು ಎಂದೂ ಕುಮಾರ್ಗಕ್ಕೆ ಹೋಗುವುದಿಲ್ಲ. ಅಂದ್ರೆ ದೇವರ ಅನುಗ್ರಹ ಹೆಚ್ಚಾಗ್ತಾ ಆಗ್ತಾ ಮನುಷ್ಯ ಹೇಗಿರ್ತಾನೆ ಅನ್ನೋದಕ್ಕೆ ಸುಳ್ಳಾಡೋದಿಲ್ಲ. ಸುಳ್ಳು ಯಾಕೆ ಆಡ್ತೇವೆ ಅಂದ್ರೆ, ಯಾರಿಂದಲೋ ಏನೋ ಬೆನಿಫಿಟ್ ಇದೆ, ಮತ್ತೆ ಯಾವುದೋ ಕಾರ್ಯಕ್ರಮ ಒಪ್ಕೊಂಡಿದ್ದೇವೆ, ಲೇಟ್ ಆಗಿ ಬರ್ತೀವಿ, ಅಲ್ಲಿ ನಾವು ಸುಳ್ಳು ಹೇಳೋದು, ಸಾರ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್, ಬರಕ್ಕೆ ಆಗಲಿಲ್ಲ, ಟ್ರಾಫಿಕ್ಕೇ ಇರಲಿಲ್ಲ, ಟ್ರಾಫಿಕ್ ಜಾಮ್ ಅಂತೆ. ಯಾಕೆ? ನಾನು ಇನ್ನೊಂದು ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಬರ್ತಾ ಇದ್ದೇನೆ ಅಂದ್ರೆ ಇವರು ಬೇಜಾರಾಗುತ್ತೆ. ಅವ್ರು ಮೊದಲೇ ಹೇಳಿರ್ತಾರೆ, ಸರ್ ನೀವು ಯಾವ ಕಾರ್ಯಕ್ರಮ ಒಪ್ಕೋಬೇಡಿ, ನೀವು ಆ ಕಾರ್ಯಕ್ರಮದ್ದು ಸೇರಿಸಿ ಬೇಕಾದ ಸಂಭಾವನೆ ಕೊಡ್ತೇವೆ, ನಾವು ಬಿಡುವುದಿಲ್ಲ. ಇದು ಮನುಷ್ಯನ ಸ್ವಭಾವ. ಅಲ್ಲೂ ಒಪ್ಕೊಳ್ತೇವೆ, ಇಲ್ಲೂ ಒಪ್ಕೊಳ್ತೇವೆ, ಇನ್ನೊಂದು ಕಡೆ ಏನೇನೋ ಸುಳ್ಳನ್ನು ಹೇಳ್ತೇವೆ. ಜ್ಞಾನಿಗಳಿಗೆ ಅದ್ಯಾವುದೂ ಇಲ್ಲ. ನೋಡಿಕೊಳ್ಳುವವನು ಅವನಿದ್ದಾಗ ನಾನು ಯಾಕೆ ಸುಳ್ಳಾಡ್ಲಿ, ಯಾವ ಮುಲಾಗಿ ಅಂತ ಹೇಳಿ. ಸಜ್ಜನರಿಗೆ ನೋವಾಗುತ್ತೆ ಅಂದ್ರೆ ಅಲ್ಲಿ ಬೇಕಾದ್ರೆ ಮುಚ್ಚುಮನೆಯನ್ನು ಮಾಡಬಹುದು. ಇಲ್ಲಾಂದ್ರೆ ಕ್ಲಿಯರ್ ಆಗಿರ್ತಾನೆ, ಎಂದೂ ಅವರ ಮಾತು ವ್ಯರ್ಥ ಆಗುವುದಿಲ್ಲ, ಸುಳ್ಳಾಗುವುದಿಲ್ಲ. ಬ್ರಹ್ಮದೇ ದೇವರ ಅನುಗ್ರಹ ಪಡೆದ ಜ್ಞಾನಿಗಳ ಮಾತೇ ಹೀಗಿರಬೇಕಾದ್ರೆ, ವಾಯುದೇವರ ಬ್ರಹ್ಮದೇವರ ಮಾತು, ನ ಭಾರತೀಯ ಮೇಘ ವೃಷೋಪಲಕ್ಷತೆ, ನ ಕರಿಹಿ ಜನ್ಮೆ ಮನಸ್ಸೋ ವೃಷಾಗತಿ. ನನ್ನ ಮನಸ್ಸು ಎಂದೋ ಎಂದೋ ಎಂದು ಮನಸ್ಸು ಚಿಂತನೆ ಮಾಡುವುದಿಲ್ಲ. ಯಾವ ಇಂದ್ರಿಯಗಳು ನನ್ನದು ಕೆಟ್ಟ ದಾರಿಗೆ ಹೋಗೋದಿಲ್ಲ. ಇದರ ಕಾರಣ ಏನು ಗೊತ್ತಾ? ದೇವರು ನನ್ನಲ್ಲಿ ತುಂಬಾ ಸನ್ನಿಹಿತನಾಗಿದ್ದಾನೆ ಅನ್ನೋದಕ್ಕೇನೆ ದೊಡ್ಡವರನ್ನ ನೋಡಿದಾಗ ನಾವು ನಮಿಸೋದು ಯಾಕೆ? ಇವರಲ್ಲಿ ದೇವರ ಸನ್ನಿಧಾನ ಇದೆ, ಇವರಾಗಿದ್ದು ಸುಳ್ಳಾಗಲ್ಲ, ಇವರು ನನಗೆ ಅಕ್ಷತೆ ಕೊಟ್ಟಿದ್ದು ಒಳ್ಳೇದಾಗುತ್ತೆ. ಇದು ಬಿಟ್ಟರೆ ಬೇರೆ ಏನಿಲ್ಲ. ನಮ್ಮ ಮನೆಯಲ್ಲಿ ಅಕ್ಕಿ ಇಲ್ವಾ, ನಮ್ಮ ಮನೆಯಲ್ಲಿ ಕುಂಕುಮ ಇಲ್ವಾ, ನಮ್ಮ ಮನೆಯಲ್ಲಿ ಕಲಿಸ್ಲಿಕ್ಕಾಗಲ್ವಾ? ಮಂತ್ರಾಕ್ಷತೆ 2 ಡಬ್ಬ ಕಲಿಸ್ಕೊಬಹುದು, ತಗೋಬೋನ ಯಾರು? ಅದು ತಗೊಂಡ್ರೆ ಪ್ರಯೋಜನ ಏನಾಗತ್ತೆ? ದೊಡ್ಡವರಲ್ಲಿ ದೇವರ ಸನ್ನಿಧಾನ ಹೆಚ್ಚಾಗ್ತಾ ಆಗ್ತಾ ಅವರಾಡಿನ ಮಾತನ್ನ ಸತ್ಯ ಮಾಡಿಸ್ತಾನೆ. ಇದೇ ಬ್ರಹ್ಮಣ್ಯ ತೀರ್ಥರು ವ್ಯಾಸರಾಜರ ತಂದೆ ತಾಯಿ ಬಂದಿತ್ತು. ತಂದೆ ತಾಯಿ ಬಂದದ್ದು ಯಾವಾಗ ಅಂದ್ರೆ, ನಮಗೆ ಮಕ್ಕಳಾಗೋದಿಲ್ಲ, ನಾವು ಯಾತ್ರೆಯನ್ನು ಮಾಡುವ, ಯಾತ್ರೆ ತೀರ್ಥದಲ್ಲಿ ಮುಳುಗಿದರೆ ನಾಳೆ ದಿನ ಸತ್ತಾಗ ನಮಗೆ ಕರ್ಮವನ್ನ ಯಾರು ಸರಿ ಮಾಡದೇ ಇದ್ರು ಗಂಗಾಯಿಗಳಲ್ಲಿ ಮುಳುಗಿದ್ದಕ್ಕೆ ಸದ್ಗತಿ ಆಗತ್ತೆ, ಗುರುಗಳಲ್ಲಿ ಮಂತ್ರಾಕ್ಷತೆ ತೆಗೆದುಕೊಳ್ಳುವ ಅಂತ ಬಂದದ್ದು ವ್ಯಾಸರಾಜರ ತಂದೆ ತಾಯಿ. ಬ್ರಹ್ಮಣ್ಯ ತೀರ್ಥರಿಗೆ ನಮಸ್ಕಾರ ಮಾಡಬೇಕು, ಮಾಡಿ ಮಂತ್ರಾಕ್ಷತೆ ತಗೋಬೇಕು ಅಂತ ಆದದ್ದು ಏನು ಅಂದ್ರೆ, ಬನ್ನೂರಿನಿಂದ ನಡೆದು ಬಂದೆ ಅಬ್ಬೂರಿಗೆ. ಇನ್ನೇನು ಮಠಕ್ಕೆ ಬರ್ಲಿಕ್ಕೆ 1 ಕಿಲೋಮೀಟರ್ ದೂರ ಇರಬೇಕಾದ್ರೆ ರಾಮಾಚಾರ್ಯರು ಅಂತ ವ್ಯಾಸರಾಜರ ಪೂರ್ವಾಶ್ರಮದ ತಂದೆ ಹೆಸರು. ತಲೆನೋವು ಅಂತ ಹೆಂಡತಿಯ ತೊಡೆ ಮೇಲೆ ತಲೆ ಇಟ್ಟವರು ನೋವಿಂದ ಕೃಷ್ಣಾರ್ಪಣ ಆಗಿಬಿಟ್ರು. ಹೆಂಡತಿ ಧೈರ್ಯ, ವ್ಯಾಸರಾಜರಂತಹ ಮಗುವನ್ನು ಹಿಡಿದ ತಾಯಿಯ ಧೈರ್ಯ. ಅರಣ್ಯ ಯಾರಿಲ್ಲ, ಅನಿವಾರ್ಯ, ಸಂಸ್ಕಾರ ಅಂತ ಮಾಡಿಸ್ಬೇಕು. ಯಾರಿಲ್ಲ, ಅರಣ್ಯದಲ್ಲಿ ಪ್ರಾಣ ಹೋಗಿದೆ, ಮಠ ಹತ್ತಿರ ಇದೆ, ಅಲ್ಲೇ ಅವರನ್ನು ಮನಸ್ಸು, ಇನ್ನೇನು ವಿಧಿ ಇಲ್ಲ. ಮಠಕ್ಕೆ ಒಂದು 4 ಜನನ್ನ ನೋಡಿ ಅನಾಹುತ ಆಗಿದೆ, ಯಾರಾದ್ರೂ ಬಂದು ಸಂಸ್ಕಾರ ಮಾಡಿ ಕೊಡ್ತೀರಾ? ದೂರ ಇರು, ಮಠದ ಒಳಗೆ ಬರಬೇಡ, ದೇವರಲ್ಲೇ ಅಂತ. ಹಾಗೆ ಆಗಲಿ. ಅಷ್ಟೊತ್ತಿಗೆ ಬಾಬಾ ಸ್ವಾಮಿಗಳು ತಡಿಲಿಕ್ಕಾಗಿಲ್ಲ, ನಮಸ್ಕಾರ ಮಾಡಿದ್ವಿ. ಸ್ವಾಮಿಗಳು ಎಂದೂ ಯಾರಿಗೂ ಆಶೀರ್ವಾದವನ್ನ ನಾರಾಯಣ ನಾರಾಯಣ ನಿಷ್ಠೆ ಮಾಡೋದು. ಗೊತ್ತಿಲ್ಲದೆ ಬ್ರಹ್ಮಣ್ಯ ತೀರ್ಥರ ಬಾಯಿಂದ ಬಂದದ್ದು ದೀರ್ಘ ಸೌಮಂಗಲ್ಯಾಭಿವೃದ್ಧಿರಸ್ತು. ಹಣೆ ತೆಚ್ಕೊಂಡ್ರು ಆ ವಿದ್ವಾಂಸರೆಲ್ಲ. ಸ್ವಾಮಿ ಆಕೆ ಬಂದದ್ದೇ ಪತಿಯ ಸಂಸ್ಕಾರಕ್ಕೆ, ನೀವು ನೋಡಿದ್ರೆ ದೀರ್ಘ ಸೌಮಂಗಲ್ಯಾಭಿವೃದ್ಧಿರಸ್ತು ಅಂತ ಇದ್ದೀರಿ. ಅದಕ್ಕೆ ಅವ್ರು ಏನನ್ಬೇಕು? ಬ್ರಹ್ಮಣ್ಯ ತೀರ್ಥರು, ಇದು ನಾನು ಅಂತದ್ದಲ್ಲ, ದೇವರು ನುಡಿಸಿದ್ದು, ಆದ್ರಿಂದ ಅವ್ರು ಇದ್ದಾರೆ ಅಂತ. ಸ್ವಾಮಿ ಏನೋ ಒಂದು ತಪ್ಪು ಆಗಿದೆ,
ಅದನ್ನು ಸಮರ್ಥನೆ ಮಾಡಿಕೊಳ್ಳುವುದು ಸರಿಯಲ್ಲ. ನಾವು ಸಂಸ್ಕಾರ ಮಾಡಿ ಬರ್ತೀವಿ, ಇಲ್ಲ ನಾವು ಅವ್ರು ನೋಡ್ಲಿಕ್ಕೆ ಬರ್ತೀವಿ. ಯತಿಗಳು ಶವ ನೋಡಬಾರದು, ಶವ ನೋಡಬಾರದು, ಅವರು ಶವ ಅಲ್ಲ ಅಂತ ಇವರು ಆರ್ಗ್ಯುಮೆಂಟ್. ಸ್ವಾಮಿಗಳು ಒಂದೇ ಬರ್ತೇವೆ ಅಂದ್ರೆ ಇನ್ನೇನ್ ಮಾಡ್ತಾರೆ, ಏನ್ ಅನರ್ಥಕ್ಕಾಗಿದೆಯೋ ಯಾಕನ್ನ ಈಗಿ ಬಂದು ಧನ್ವಂತರಿ ಮಂತ್ರ ಜಪ ಮಾಡುತ್ತಾ ಕಮಂಡಲವನ್ನು ಹಿಡಿದುಕೊಂಡು ಬಂದು ನೀರು ಪ್ರೋಕ್ಷಣೆ ಮಾಡಿದ್ರೆ ರಾಮಾಚಾರ್ಯ ಎದ್ದು ಕೂತು. ಏನು ಆಶ್ಚರ್ಯ! ಗಂಡ ಹೆಂಡತಿ ಇಬ್ಬರು ನಮಸ್ಕಾರ ಮಾಡಿದ್ರೆ ಆಶೀರ್ವಾದ ಮಾಡಿದ್ರು. ಸುಪುತ್ರ ವಾಕ್ಯ ಮನೆ ಬಿಟ್ಟರು. ಏನು ಸ್ವಾಮಿಗಳು ವಿಚಿತ್ರವಾಗಿದ್ದಾರೆ. ಅವರಿಗೆ ಧೈರ್ಯ ಬಂತು, ಹೋದವರೇ ಎದ್ದಾಗ ಇದ್ದವರಲ್ಲಿ ಮಕ್ಕಳಾಗೋದೇನು. ಆದ್ರೆ ಒಂದು ಕಂಡೀಷನ್ ಅಂದ್ರು, ನಿಮಗೂ ಹುಟ್ಟುವ ಮಗು ಅದು ಮಠದ ಸ್ವತ್ತು, ಸಮಾಜದ ಸ್ವತ್ತು. ಸ್ವಾಮಿ ನಾವು ಹಡಿದೆ ಒಂದು ಕೆಲಸ, ಮನೆ ಒಳಗೆ ಮಗು ಆದ್ರೆ ನಿಮ್ಮದು, ಮನೆ ಹೊರಗೆ ಹಾಡಿದ್ರೆ ನಾಮದು. ಅದು ಭೂಸ್ಪರ್ಶ ಆಗದೆ ಬಂಗಾರದ ಹರಿವಾಣವನ್ನು ಕರೆಸಿದ್ದು, ಅದರಾಗಿರೋದು ಹೆಸರಾಗಿರೋದು ಹೀಗೆ ಆಯ್ತು. ಮುಂದೆ ಅವರೇ ಸಾಕಿ ವಿದ್ಯುತ್ ಚಕ್ರವರ್ತಿಗಳು ಹೆಸರಾಗದಂತಹ ಮಹಾನುಭಾವ. ಅಂದ್ರೆ ದೊಡ್ಡವರ ಬಾಯಿಂದ ಬಂದ ಮಾತು ಸುಳ್ಳಾಗಬಾರದು ದೇವರ ಸಂಕಲ್ಪ. ಐದೇವರು ಬ್ರಹ್ಮದೇವರು ಕೇಳಬೇಕಾ? ಎಂದೋ ಮಾತು ಸುಳ್ಳಾಗುದಿಲ್ಲ. ಆ ಮಾತನ್ನೇ ಯಾಕೆ ಇಷ್ಟೆಲ್ಲ ನನಗೆ ಈ ದೊಡ್ಡ ದೇವರು ನನ್ನಲ್ಲಿ ಬಂದಿದ್ದಾನೆ, ಆದ್ರಿಂದ ನಾನು ದೊಡ್ಡವನಷ್ಟೇ. ನಾನು ದೊಡ್ಡವನಲ್ಲ, ತುಂಬಾ ದೊಡ್ಡವನು ನಮ್ಮ ಮನೆಯಲ್ಲಿಲ್ಲ. ಹನುಮ ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನೊಳ್ವಾಸ, ಹನುಮನ ಮತವೇ ಹರಿಯ ಮತವು. ಇಷ್ಟಾದ ಮೇಲೆ ಭಗವಂತನ ವಿಶೇಷವಾದಂತಹ ಸತ್ವರಜಸ್ತಮ ಗುಣಗಳನ್ನು ದೇವರು ತೆಗೆದುಕೊಂಡು ಸೃಷ್ಟಿಯನ್ನು ಮಾಡಬೇಕು ಅಂತ ಇಚ್ಛೆಯನ್ನ ಪಟ್ಟ. ಕಾರ್ಯಕಾರಣ ಕರ್ತೃತ್ವೇ ದ್ರವ್ಯಜ್ಞಾನ ಕ್ರಿಯಾಶ್ರಯ ಬದ್ಧಂತೆ ನಿತ್ಯರ ಮುಕ್ತಂ ಆಯಿನಂ ಪುರುಷಂ ಗುಣಃ. ತುಂಬಾ ಸ್ವಲ್ಪ ದ್ವಿತೀಯ ಸ್ಕಂದ ತುಂಬಾ ಪ್ರಮೇಯ ಭೂಯಿಷ್ಠವಾದದ್ದು. ಬಂಧನ ಅಂದ್ರೆ ಏನು, ಬಿಡುಗಡೆ ಅಂದ್ರೆ ಏನು ಅನ್ನೋದನ್ನ ಡಿಫೈನ್ ಮಾಡಿದ್ದಾರೆ ಶ್ರೀಮದಾಚಾರ್ಯ. ಸಾಮಾನ್ಯ ಬಂಧನ ಅಂದ್ರೆ ಯಾವ ಹಗ್ಗವನ್ನ ಕಟ್ಟಿದ್ರೆ ಬಂಧನ ಅಂತೇಳಿ ಇದು ನಮ್ಗೆ ಕನ್ವಿನ್ಸ್ ಆಗುವ ತರ ಶಾಸ್ತ್ರ ಹೇಳಿದೆಯಾ? ಕಾರ್ಯಕಾರನ ಕರ್ತೃತ್ವ ಎನ್ನುವ ಪದ್ಯಕ್ಕೆ ಮಧ್ವಾಚಾರ್ಯರು ಒಂದು ಸುಂದರವಾದ ಚಿಂತನೆಯನ್ನು ಮಾಡಿದ್ದಾರೆ. ನೀವು ತಿಳ್ಕೋಬಹುದು. ತಿಳಿದುಕೊಳ್ಳುವಂತೆ ತಿಳಿಸಿ ಟಿಪ್ಪಣಿಕಾರ ಆಚಾರ್ಯರು ವ್ಯಾಖ್ಯಾನದಲ್ಲಿ ಏನು ಪ್ರಾಯ ನಮಗೆ ನಿಮಗೆ ತಲೆಯಲ್ಲಿ ಇದೆ ಸತ್ವಗುಣ, ರಜೋಗುಣ, ತಮೋಗುಣ. ಅದರ ಎಫೆಕ್ಟು ಸತ್ವಗುಣದ ಕೆಲಸ ದೇವರಲ್ಲಿ ಭಕ್ತಿ, ಹಿರಿಯರಲ್ಲಿ ತಗ್ಗಿ ಬಗ್ಗಿ ಇರೋದು, ನಯ ವಿನಯಗಳಿಂದ ಇರೋದು ಪ್ರಾಮಾಣಿಕವಾಗಿ. ಇದು ಸತ್ವಗುಣದ ಎಫೆಕ್ಟ್. ರಜೋಗುಣದ ಎಫೆಕ್ಟ್ ಅಂದ್ರೆ ಸ್ವಲ್ಪ ನಾನೇ ಅಂತ ಅನ್ಕೊಂಡು ದೇವರಿಗೂ ಮಾಡ್ತಾನೆ. ಆ ದೇವರು ಮಾಡೋದು ದೇವರು ಹೇಳ್ತಾನೆ, ಸ್ವಾಮಿ ನಿನ್ ಪುಣ್ಯ ಇವತ್ತು ಎಂಥ ಮಡಿ ನಿನ್ ಕೂಡಿಸ್ದೆ ಅಂತ ಅನ್ಕೊಳ್ತಾನೆ. ಇನ್ನು ತಮೋ ಗುಣದ ವ್ಯಾಪಾರ ಅಂತಂದ್ರೆ ಎಲ್ಲರನ್ನ ಒಯ್ಯೋದು, ಹೊಲಸವನ್ನ ಆಹಾರವನ್ನ ತಗೊಳ್ಳೋದು. ಭಗವದ್ಗೀತೆಯಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣದ ಬಗ್ಗೆ ಅವರ ಆಹಾರ ಹೇಗೆ, ಅವರ ವಿಚಾರ ಹೇಗೆ ಎಲ್ಲವನ್ನು ದೇವರು ಹೇಳಿದ್ದಾರೆ. ಮೂರೂ ಗುಣ ನಮ್ಮಲ್ಲಿ ಇದೆ. ಆ ಮೂರೂ ಗುಣದ ಮಿಶ್ರಣ, ಅದರ ವೇರಿಯೇಷನ್ಸ್ ಇದೆಯಲ್ಲ, ಆ ವೇರಿಯೇಷನ್ಸ್ ಇಂದಾನೆ ಸಂಸಾರ, ಅದೇ ಬಂಧನ. ಈ ಸತ್ವಗುಣ, ರಜೋಗುಣ, ತಮೋಗುಣಗಳಲ್ಲಿ ಸೂಕ್ಷ್ಮವಾದದ್ದು ಅಂತ ಇದೆ, ಸ್ಥೂಲವಾದದ್ದು ಅಂತ ಇದೆ. ಸ್ಥೂಲವಾದದ್ದು ಬಂಧನಕ್ಕೆ ಕಾರಣ, ಸೂಕ್ಷ್ಮವಾದದ್ದು ಬಿಡುಗಡೆಗೆ ಕಾರಣ. ಮೂರು ಬರೀ ಸತ್ವಗುಣ ಮಾತ್ರ ಬಿಡುಗಡೆಗೆ ಕಾರಣ ಅಲ್ಲ. ಸತ್ವಗುಣ ಸೂಕ್ಷ್ಮವಾದದ್ದು ಬಿಡುಗಡೆಗೆ ಕಾರಣ, ರಜೋಗುಣ ಸೂಕ್ಷ್ಮವಾದದ್ದು ಬಿಡುಗಡೆಗೆ ಕಾರಣ, ತಮೋಗುಣವು ಸೂಕ್ಷ್ಮವಾದದ್ದು ಬಿಡುಗಡೆಗೆ ಕಾರಣ. ಹೇಗೆ ಅದನ್ನ ಶ್ರೀಮದಾಚಾರ್ಯರು ಹೇಳ್ತಾರೆ. ಇದರ ಜುರಿಸ್ಟಿಕ್ಷನ್ಸ್ ಏನು, ಯಾವ ರೀತಿಯಾಗಿ ನಮ್ಮಲ್ಲಿ ಅದು ಕೆಲಸವನ್ನ ಮಾಡಿಸುತ್ತೆ. ತುಂಬಾ ಅದ್ಭುತವಾದಂತಹ ಚಿಂತನೆಯನ್ನ. ಜ್ಞಾನೇಂದ್ರಿಯಶ್ಚ ಮನಸ ಸತ್ವಂ ಬದ್ಧಾತಿ ಪುರುಷಂ. ಜ್ಞಾನೇಂದ್ರಿಯಗಳು ಹಾಗೂ ಮನಸ್ಸು, ಇದರ ಮೇಲೆ ಸತ್ವಗುಣದ ಕ್ಯಾಪ್ಟನ್ಸಿ. ಜ್ಞಾನೇಂದ್ರಿಯ ಹಾಗೂ ಮನಸ್ಸು ಇದನ್ನ ನೋಡಿಕೊಳ್ಳುವ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಸತ್ವಗುಣ. ಕರ್ಮೇಂದ್ರಿಯಗಳ ಮೇಲೆ ತನ್ನನ್ನ ಸವಾರಿ ಮಾಡೋದು ರಜೋಗುಣ. ರಜ ಕರ್ಮೇಂದ್ರಿಯೇ ನಿತ್ಯಂ ಶರೀರೇಣ ತಮಸ್ತಯ.
ಇಡೀ ಶರೀರವನ್ನ ಸಂರಕ್ಷಣೆ ಅಥವಾ ಅದರ ಮೇಲೆ ನೋಡಿಕೊಳ್ಳೋದು ಅಂತಂದ್ರೆ ತಮೋಗುಣ. ಇದು ಮೂರಾಯ್ತು. ಜ್ಞಾನೇಂದ್ರಿಯಗಳಿದೆಯಲ್ಲ, ನಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ ಹಾಗೂ ರಸನೇಂದ್ರಿಯ ಅಥವಾ ತ್ವಗೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳು. ಈ ಜ್ಞಾನೇಂದ್ರಿಯಗಳು ಸತ್ವಗುಣ ಅನ್ನೋದು ಚೆನ್ನಾಗಿ ನಮ್ಮಲ್ಲಿ ಸೂಕ್ಷ್ಮವಾದದ್ದು ಕೆಲಸ ಮಾಡಿದರೆ, ಸೂಕ್ಷ್ಮ ಸತ್ವಗುಣ ನಮ್ಮಲ್ಲಿ ಕೆಲಸ ಮಾಡಿದರೆ ಅದು ಮಾಡುವಂತಹ ದೊಡ್ಡ ಗುಣ, ದೊಡ್ಡ ಕೆಲಸ ಏನು ಅಂತಂದ್ರೆ, ನಮ್ಮಲ್ಲಿ ವಿಶೇಷವಾಗಿ ಈ ಜ್ಞಾನೇಂದ್ರಿಯಗಳಿಂದ ಭಗವಂತನಿಗೆ ಸಂಬಂಧಪಟ್ಟಂತಹ ಕೆಲಸವನ್ನ ಮಾಡಿಸತ್ತಂತ. ಇವತ್ತು ನಿನ್ನ ನಿಜವಾಗಲೂ 6 ಗಂಟೆಗೆ ಒಂದು ಭಾಗವತವನ್ನು ಕೇಳಬೇಕು, ಹೇಳುವವರು 1.5 ತಾಸು. ನಮ್ಮ ಪಾಡಿಗೆ ನಾವು ಹೋಗ್ತೇವೆ. ಪ್ರಾಯಃ ನೀವೆಲ್ಲ ಕೆಲವರು ಇಡೀ ದಿವಸ ಇರ್ತೀರಿ. ಇದಕ್ಕೆ ದೊಡ್ಡ ಪ್ರೇರಣೆ ಅಥವಾ ದೊಡ್ಡ ದೇವರ ಅನುಗ್ರಹ ಅಂದ್ರೆ ಸೂಕ್ಷ್ಮವಾದ ಸತ್ವಗುಣ ಕೆಲಸ ಮಾಡಿದೆ. ಇವತ್ತು ಬೇಕಾದಾಗೆ ನಾನು ಎದ್ದು ಹೋಗಬಾರದು, ಇಲ್ಲೇ ಕೂಡ್ತೇನೆ ಅಂತ ಕೂಡುವ ಶಕ್ತಿಗಳನ್ನ ಕರ್ಮೇಂದ್ರಿಯಗಳು ಕೊಡ್ಬೇಕು. ಎಲ್ಲೋ ಹೊರಗೋಗಿ ಬರದೇ ಇರೋ ತರ ಜ್ಞಾನೇಂದ್ರಿಯಗಳು ಅದನ್ನ ಅಬ್ಸರ್ವ್ ಮಾಡಬೇಕು, ದೇಹ ಕೇಳಬೇಕು. ಇದು ಸೂಕ್ಷ್ಮವಾದ ಸತ್ವರಜಸ್ತಮೋ ಗುಣಗಳು ಏನಾದರೂ ಕೆಲಸ ಮಾಡಿದರೆ ನಮ್ಮನ್ನ ಹೀಗೆ ಮಾಡುತ್ತೆ. ಅದರ ಬಗ್ಗೆ ಹೇಳ್ತಾರೆ ವಿಶೇಷವಾಗಿ ಏನೇನು ಮಾಡುತ್ತೆ ಅನ್ನೋದಕ್ಕೆ. ಅತ್ರ ಸತ್ರಾದಯ ಸ್ಥೂಲ ಏವ, ಸ್ಥೂಲವಾದದ್ದು ನಮ್ಮನ್ನ ಸಂಸಾರ ಬಂಧನಕ್ಕೆ ಗುರಿ ಮಾಡುತ್ತೆ. ಸೂಕ್ಷ್ಮವಾದದ್ದು ಕಾರಣೈ ಜ್ಞಾನೇಂದ್ರಿಯೈ ವಿಷಯ ಸಾಕ್ಷಾತ್ಕಾರದ್ವಾರ ಯತ್ ಸುಖಭೋಕ್ತೃ ರೂಪ ಕರ್ತೃತ್ವಂ ತದ್ ವಿಷಯ ಇತಿ ವ್ಯಾಖ್ಯಾನಸ್ಯ ಸೂಚನಾರ್ಥ. ದೊಡ್ಡವರ ಮಾತು. ಅದಕ್ಕೆ ಅತ್ರ ಏನ್ ಮಾಡ್ತಾರೆ ಅಂದ್ರೆ, ದೇವರು ಕರ್ಮೇಂದ್ರಿಯಗಳಿಂದ ಜ್ಞಾನೇಂದ್ರಿಯದಿಂದ ದೇವರ ವಿಷಯ ಶ್ರವಣ ಮನನಾದಿ ರೂಪದ ಆಸಕ್ತಿಯನ್ನು ದೇವರ ಬಗ್ಗೆ ಕೇಳೋದು, ಅದನ್ನ ಮನನ ಮಾಡೋದು, ಇವುಗಳನ್ನೇ ನನಗೆ ಕೊಟ್ಟು ನನ್ನನ್ನು ಉದ್ಧಾರ ಮಾಡ್ತಾನೆ. ಸೂಕ್ಷ್ಮ ಗುಣ ಕೆಲಸ ಮಾಡಿ. ರಜೋಗುಣ ಸೂಕ್ಷ್ಮವಾದದ್ದು ಕರ್ಮೇಂದ್ರಿಯಗಳಿಂದ ದೇವರಿಗೆ ಸಂಬಂಧಪಟ್ಟ ಕ್ರಿಯೆಯನ್ನೇ ಮಾಡಿಸುತ್ತೆ. ಪ್ರದಕ್ಷಿಣೆ ಹಾಕ್ತೇನೆ, ಯಾವುದೋ ದೇವರ ಪದಾರ್ಥಗಳನ್ನು ತಿಂತೇನೆ, ದೇವರಿಗೆ ಸಂಬಂಧಪಟ್ಟ ಕೆಲಸವನ್ನೇ ಮಾಡ್ತೇನೆ. ಎಲ್ಲೂ ಮಾಡ್ಬೋದು. ಪ್ರದಕ್ಷಿಣೆಗೂ ಬರ್ಬೋದು, ಜಾಗಿಂಗ್ ಹೋಗ್ಬೋದು. ಜಾಗಿಂಗ್ಗೆ ಹೋದ್ರೆ ಬೇಕಾದಷ್ಟು ಯಾರು ಫ್ರೆಂಡ್ಸ್ ಅವರು ಸಿಗ್ತಾರೆ, ಅದನ್ನ ಟೀ ಕುಡ್ಕೊಂಡು ಮಾಡ್ಕೊಂಡು ವಾಟ್ ಇಸ್ ಗ್ರೇಟ್ ಅಂತ ಮಾತಾಡ್ಬೋದು. ತಪ್ಪು ನಾನು ಹೇಳ್ತಾ ಇಲ್ಲ, ಅವರವರ ಇಚ್ಛಾ. ಎರಡೂ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಆಗುತ್ತೆ. ಈಗ ಯಾವುದನ್ನು ಯಾರು ತಪ್ಪು ಅನ್ನೋದಿಲ್ಲ, ಅವರವರ ಇಷ್ಟ. ಆದರೆ ಭಾಗವತ ಹೇಳೋದು ರಜೋಗುಣ ನಿನ್ನ ಕರ್ಮೇಂದ್ರಿಯಗಳಿಂದ ದೇವರಿಗೆ ಸಂಬಂಧಪಟ್ಟ ಕ್ರಿಯೆಯನ್ನ ಮಾಡಿಸುತ್ತೆ. ಇನ್ನು ಸೂಕ್ಷ್ಮವಾದ ತಮೋಗುಣ ಏನ್ ಮಾಡುತ್ತೆ, ದೇಹ ದಂಡನೆಯನ್ನ ಮಾಡಿ ಏಕಾದಶಿಯಾದಿ ಉಪವಾಸಗಳು ಕಷ್ಟ ಆದ್ರೂ ಪರವಾಗಿಲ್ಲ ರೀ, ಮಾಡೇ ಮಾಡ್ತೇನೆ ಅಂತ ಮಾಡಿಸಿ ನಿನ್ನನ್ನ ದೇವರ ಹತ್ತಿರ ಕೊಂಡೊಯ್ಯುತ್ತೆ. ಇದಕ್ಕೆ ವಿರುದ್ಧವಾಗಿ ಬೇಕಾದ್ದು ತಿನ್ನೋದು, ಉಣ್ಣೋದು, ಬಿಟ್ಟೋಗೋದು. ಇನ್ನ ರಜೋಗುಣ ಏನೇನು ಮಾಡಬಾರ್ದು ಅದನ್ನ ಮಾಡಿಸೋ. ಸೊ ಒಂದೇ ಗುಣ ಅದು ಸೂಕ್ಷ್ಮವಾದದ್ದು ಬಿಡುಗಡೆಗೆ ಕಾರಣ, ಸ್ಥೂಲವಾದದ್ದು ಬಂಧನಕ್ಕೆ ಕಾರಣ. ಅದನ್ನೇ ಸಂಸಾರದ ಬಿಡುಗಡೆ ಹೇಳಿ ವಿಶೇಷವಾಗಿ ಹೇಳ್ತಾರೆ. ಇಷ್ಟನ್ನ ಹೇಳಿ ಆದ ಮೇಲೆ ಭಗವಂತ ಕೆಲವು ದೇವರ ಅವತಾರಗಳ ಬಗ್ಗೆ ಹೇಳ್ತಾರೆ. ಒಟ್ಟು 27 ರೂಪಗಳನ್ನ, 27 ಅವತಾರಗಳನ್ನ ದೇವರು ತಗೊಂಡ. ಅವರಲ್ಲಿ 1-2 ಅವತಾರಗಳು ನಾವು ಬೆಳಗ್ಗೆ ಎದ್ದ ಕೂಡಲೇ ದಿನ ಗಜೇಂದ್ರ ಮೋಕ್ಷವನ್ನು ಪಾರಾಯಣ ಮಾಡಬೇಕು. ತುಂಬಾ ದೊಡ್ಡದಿದೆ, ನಮಗೆ ಟೈಮ್ ಇಲ್ಲ. 8ನೇ ಸ್ಕಂದ ದೊಡ್ಡದಾಗಿದೆ. ಅದಕ್ಕೆ ದ್ವಿತೀಯ ಸ್ಕಂದದಲ್ಲಿ 2 ಶ್ಲೋಕ. ಅಂತಃಸರಶ್ಚುರು ಬಲೇನ ಬಲೇ ಗೃಹೀತ ಗ್ರಹೇಣ ಯೂತಪತಿರಂಬುಜ ಹಸ್ತಾತ್ರ ಆಹೇದಮಾದಿ ಪುರುಷ ಕಿರಣೋಕನಾಥ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ. ಪರಮಾತ್ಮನ ಅನುಗ್ರಹವನ್ನು ಹೇಳುವ ಅಂತಃಸರಸ್ಸುರುಬಲೇನ ಸರಸಿ. ಆ ಆನೆ ಸರೋವರದಲ್ಲಿ ಇಳಿದಾಗ ಮಕರಿ ಹಿಡಿಯಿತು. ಏನೇನು ಮಾಡಿದ್ರು ಆ ಮೊಸಳೆ ಬಿಡ್ತಾ ಇಲ್ಲ. ಚಕ್ರೇಣ ನಕ್ರಬಲನಂ ವಿನಿಪಾಟ್ಯ ತಸ್ಮಾತ್ ಅಷ್ಟೇ ಪ್ರತಿಜ್ಞ ಭಗವಾನ್ ಕೃಪಯಾ
ಮಕರಿ ಕಲ್ಪಿಡಿದೆಡೆಯಲು ಜನ ಸರಿಯೇ ಜನ ಸರಿಯೇ ತುತಿಸಿ ನಿನ್ನಯ ಕರೆಯೇ ಮಡದಿಯೊಡಬೇಡದರ ಸಂಕರ ಎಡಬಲರ ಕರೆದಿರುಗಿ ನೋಡದೆ ತಡೆಯದರಗಿ ತಡಿಗೊದಗಿ ಕರಿಯ ಕಡಲು ಬೆಳೆಸಿದ ಕಡುದಯಾನಿದೆ ವರದ ಕಂಜೀವರದ ವರದಾನಿ ಪೊರೆಯೆಂದು ಮೊರೆಯಿಡಲಾಕ್ಷಣ ಬಂದು ನೆರೆವಿ. ಅನೇಕ ಅವತಾರಗಳಲ್ಲಿ ಇದು ದಿನ ಹೇಳಬೇಕಲ್ಲ ಅಂತ ಹಿಂದಿನ ದಿವಸ ಕೆಟ್ಟ ಸ್ವಪ್ನ ಬಿದ್ದಿದ್ರೆ ಅದು ಎಫೆಕ್ಟ್ ಆಗದಂತ ದೇವರು ಮಾಡ್ತಾನೆ. ಈ ದೇವರ ಅನೇಕ ಅವತಾರಗಳು. ಮತ್ಸ್ಯೋಯುಗಾಂತ ಸಮಯೇ ಮನೋಪಲಬ್ಧ ಚೋಣೀಲಿಯೋ ಮತ್ಸ್ಯ ನಾಮಕನಾಗಿ ಭಗವಂತ ಅವತಾರ ಮಾಡಿ ಈ ಮನ್ವಂತರದ ಅಧಿಪತಿ ಅವನಿಗೆ ಅನುಗ್ರಹವನ್ನು ಮಾಡಿ ಕೆಂಗಣ್ಣ ಬಿರನಾಗಿ ನಮ್ಮ ರಂಗ ಕುಂಗಾಳಿ ಸೋಮನ್ನ ಕೊಂದಾತ್ಮ್ಯ ಕುಂಗಾಳಿ ಸೋಮನ್ನ ಕೊಂದು ನವರಂಗ ಬಂಗಾರ ದೊಣಲಾನಿ ಕಿತ್ತಾಂಗ ದೇವಿ ನಮ್ಮ ಯಾವಾರು ಬಂದರೆ ಬಂದೀರೆ ನೋಡ ಬಂದೀರೆ. ಇನ್ನೊಂದು ಇಲ್ಲಿ ಹಯಗ್ರೀವ ರೂಪದ ಬಗ್ಗೆ ಬ್ರಹ್ಮದೇವರು ಯಜ್ಞ ಮಾಡಬೇಕಾದರೆ ಯಜ್ಞಕುಂಡದಿಂದ ಬಂದದ್ದು ಸತ್ರೇ ಮಮಾಸ ಭಗವಾನ್ ಹಯಶೀರ್ಷ ಏಷಃ. ಹಯಗ್ರೀವ ರೂಪದಿಂದ ಭಗವಂತ ಬಂದ ಸಾಕ್ಷಾತ್ ಸಯಜ್ಞ ಪುರುಷ ಸ್ತಪನೀಯ ವರ್ಣಃ ಛಂದೋಮಯೋ ಮಖಮಯೋ ಅಖಿಲ ದೇವತಾತ್ಮ ವಾಚೋ ಬಹು ಋಷಭಿ ಶಸತೋಸ್ಯ ನಷ್ಟಃ. ಅವನ ಉಸಿರಾಟದಿಂದಲೇ ವೇದಗಳು ಬಂತು. ಇದರ ಬಗ್ಗೆ ಚರ್ಚೆ ನಡೆದಿದೆ. ಉಸಿರಾಟ ಅಲ್ಲ, ಉಸಿರಾಡುವಷ್ಟು ಸುಲಭದಿಂದ ವೇದಗಳನ್ನ ಉಚ್ಚಾರಣೆ ಮಾಡಿದ ಅಂತ ಶ್ರೀಮದ್ ಗೀತಾ ಭಾಷ್ಯದಲ್ಲಿ ಬರೀತಾರೆ. ಹಯಗ್ರೀವ ಮುಖದಿಂದ ವೇದಗಳು ಬಂತು. 4 ವೇದಗಳು ಸದಾ ಅವನ ಇದರಿಂದ ಬರ್ತಿರತ್ತೆ. ಇನ್ನು ವಾಮನನಾಗಿ ಅವತಾರ ಮಾಡಿ ಬಲಿಯನ್ನು ಉದ್ಧಾರ ಮಾಡಿ ನಿಜವಾಗಲೂ ಬಲಿಯ ಹೆಂಡತಿ ಧೈರ್ಯ ಅಂದ್ರೆ ಧೈರ್ಯ. ಯಾಕೆ ಸರ್ವಸ್ವವನ್ನು ದೇವರಿಗೆ ಅರ್ಪಣೆ ಮಾಡಿ ಸ್ವಲ್ಪವೂ ಬೇಜಾರು ಪಡ್ಕೊಂಡಿಲ್ಲ. ಇಷ್ಟು ಹೇಳಿ ನೋಡಪ್ಪ, ದೇವರ ಬಗ್ಗೆ ನಾವು ಯಾರು ತಿಳಿದಿಲ್ಲ, ಆದರೂ ದೇವರ ಅನುಗ್ರಹ ಇದ್ರೆ ಚೂರು ತಿಳಿಯ. ಅವನನ್ನ ನಾನು ಚಾಲೆಂಜ್ ಮಾಡಿ ತಿಳ್ಕೊಂಡು ಬಿಡ್ತೇನೆ ಅಂದ್ರೆ ಆಗಲ್ಲ. ಅವನೇ ಅವನನ್ನ ನಮಗೆ ತಿಳಿಸ್ಕೊಡ್ಬೇಕು. ನಾನು ಅದು ಓದ್ದೆ ಇದು ಓದ್ದೆ, ನೀನು 1000 ಓದು, ನಿನ್ನ ಮನಸ್ಸಿನಲ್ಲಿ ನಾನು ಎಲ್ಲ ಎರೇಸ್ ಮಾಡಬೇಕು ಇಲ್ಲ. ಅವನು ಕಾಲಕ್ಕೆ ನಮಗೆ ಅದನ್ನು ಜ್ಞಾನ ಕೊಟ್ಟು ಉಳಿಸ್ತಾನೆ, ಬಳಸ್ತಾನೆ, ಬದುಕಿದೆ. ಮುಖ್ಯಂತಿ ಅಂಸೂರಯ್ಯ ಎಷ್ಟೊತ್ರಿ ಎಲ್ಲ ಒಂದು ಏಟ್ ಬಿಟ್ಟು ಅಂದ್ರೆ ತಲೆಗೆ ಅವ್ರ ಹೆಸರೇ ಅವ್ರು ಮರ್ಕೋಗ್ತಾರೆ. ಈ ಸರಿ ಹೋದ್ರ ಇದ್ದಿದ್ರಲ್ಲಿ ವಾಸಿ ಊಟ ತಿಂಡಿ ಮಾಡಿದ್ದನ್ನ ಹೇಳ್ತಾ ಇದ್ರು. ಅವ್ರು ಊಟ ಮಾಡಿ ಊಟವೇ ಆಗಲ್ಲ ಅಂತ ಇದ್ರು. ಈ ಅವಸ್ಥೆ ಕೊಡ್ಬಾರ್ದು. ಆ ಮುಖ್ಯಂತಿ ಅಂಸೂರಯ್ಯ ಅಂತ ಒಳಗೆ ನಿಂತು ದೇವರು ಅನುಗ್ರಹವನ್ನು ಮಾಡಬೇಕು. ಇಷ್ಟೆಲ್ಲ ಹೇಳಿ ಆಮೇಲೆ ನಿಜಮ್ಮನಿ ನತುಶ್ಯೇತ ಕಿಂಫಲಂ ಯಮನೇಶ್ವರ ಕೃಷ್ಣೇ ಯಪವರ್ಗೇಜೆ ಭಕ್ತಿಸ್ಯಾನ್ ಅನಪಾಯಿನಿ. ಕಡೆಗಂತಾರೆ ಮನುಷ್ಯ ಜನ್ಮ ಬಂತು ಅಂತ ಬೆಂತ ಅನ್ಕೋಬೇಡ. ಮನುಷ್ಯ ಜನ್ಮ ಬಂದಾಗ ಕೃಷ್ಣನಲ್ಲಿ ಚೂರಾರು ಭಕ್ತಿಯನ್ನು ಮಾಡು, ಕೃಷ್ಣನ ಚಿಂತನೆಯನ್ನು ಮಾಡು. ಆಗ ಮಾತ್ರ ಮನುಷ್ಯ ಜನ್ಮ ಸಾರ್ಥಕ ಆಯಿತು. ಆಕ್ಷೇಪತೆ ಕಿಂಹಿತ್ಯರ್ಥೋ ಸುಮ್ಮನೆ ಅಲ್ಪಬಲ ನಾನು ಅದು ಮಾಡದೆ ಇದು ಮಾಡಿ ಏನಾದರೂ ದೇವರಲ್ಲಿ ಭಕ್ತಿಯನ್ನು ಸಂಪಾದನೆ ಮಾಡಿದ್ಯಾ ಅಂತ ಹೇಳಿ ಆದ್ಮೇಲೆ ನಂತರದಲ್ಲಿ ವಿಶೇಷವಾಗಿ ಬ್ರಹ್ಮದೇವರು ಹೇಳ್ತಾರೆ, ನಾನು ಪರಮಾತ್ಮನ ನಾಭಿಯಲ್ಲಿ ಬಂದೆ, ಎಲ್ಲಿ ನೋಡಿದ್ರು ನೀರಿತ್ತು. ನಾನು ತಪಸ್ಸು ಮಾಡಿದಾಗ ದೇವರ ಮನೆ ದರ್ಶನ ಆಯಿತು. ವೈಕುಂಠಕ್ಕೆ ಕರ್ಕೊಂಡು ದೇವರು ಪ್ರವೇಶ ಮಾಡಿಸ್ತಾರೆ. ಹೇಗಿದೆ ವೈಕುಂಠ? ವೈಕುಂಠದ ಬಗ್ಗೆ ವರ್ಣನೆ ಮಾಡ್ತಾರೆ. ವೈಕುಂಠದ ಬಗ್ಗೆ ಇರೋದು ಇಲ್ಲಿ ಮಾತ್ರ. ಇಲ್ಲಿ ವೇದದಲ್ಲಿ ಒಂದಿಷ್ಟು ವಾದಿರಾಜರ ಒಂದು ಗ್ರಂಥ ಇದೆ ವೈಕುಂಠ ವರ್ಣನೆ. ಇದೇ ಮೂಲ. ಈ ಪಿಲ್ಲರ್ ಮೇಲೆ ಆ ಗ್ರಂಥವನ್ನ ಬರೆದೆ. ನಾನು ಏನು ಗೊತ್ತಾ, ವೈಕುಂಠಕ್ಕೆ ಹೋಗಿ ಬರುವ ಹಾಗಿಲ್ಲ. ವೈಕುಂಠಕ್ಕೆ ಹೋದರೆ ಮತ್ತೆ ಸಂಸಾರಕ್ಕೆ ಬರಲ್ಲ. ಇಲ್ಲಿದ್ದವರು ವೈಕುಂಠಕ್ಕೆ ಹೋಗಿಲ್ಲ. ವೈಕುಂಠದ ಬಗ್ಗೆ ಹೇಳ್ತೇನೆ ಅಂದ್ರೆ ನೀನು ನೋಡಿದೆ ಅಂದ್ರೆ ಅವ್ರು ಹೇಳ್ತಿರ್ತಾರೆ, ತುಂಬಾ ಚೆನ್ನಾಗಿತ್ತಪ್ಪ ವೈಕುಂಠ, ಏನದು, ಏನ್ ಅಡಿಗೆ ಊಟ. ಇವರು ರಾಜ್ಯದ ಹಿಂದೆ ಯಾವಾಗ ಹೋಗಿ ಬಂದ್ರೆ ಅದೇ ರೀ ಮತ್ತೆ ಸಮಾರಾಧನೆಗೆ ಬ್ರಹ್ಮ ಸಮಾರಾಧನೆಗೆ ಅಂತಂದ್ರೆ ವೈಟೋಗ ನಜ ಪುನರಾವರ್ತತೆ. ಅವನ ಪುರಗೆ ಹೋದನೆನನು
ಒಮ್ಮೆ ನನ್ನ ಹಿಂದಿರುಗಾರು ಅವನು ತಾನೇ ತನ್ನವಯವಾದಿ ಮಕ್ಕಳು ಪಡೆದವನಿಗೆ ಒಲಿದೆ ಏತ ಕಮ್ಮನ ಕುಲಿ ವಾಸುದೇವಗೆ. ಅವನ ಮನೆಗೆ ಹೋದವರು ಮತ್ತೆ ವಾಪಸ್ ಬರೋದಿಲ್ಲ ಅಂತ ನವರ್ತಲೆ ರಜಸ್ತಮಸ್ತಯೋ. ಯಾರ ಮನೆಯಲ್ಲಿ ರಜೋಗುಣ ತಮೋಗುಣಗಳ ಎಫೆಕ್ಟ್ ಇರೋದಿಲ್ಲ, ವೈಕುಂಠದ ಸೊಬಗು ಏನು? ಶ್ಯಾಮಾವತಾರ ಶತಪತ್ರ ಲೋಚನ, ವೈಕುಂಠ ವಾಸಿಗಳ ಕಣ್ಣು ಅರಳಿ ಇರುತ್ತದೆ. ಅವ್ರಿಗೆ ಯಾವುದು ಬೇಜಾರಿಲ್ಲ, ಅವರಿಗೆ ಯಾವ ಬೇಸರ ಇಲ್ಲ, ನಗನಗ್ತಾ ಇರ್ತಾರೆ. ಶತಪತ್ರ ಲೋಚನ ಪಿಶಂಕ ವಸ್ತ್ರ, ಪೀತಾಂಬರಧಾರಿಗಳು ಶಂಖಚಕ್ರಗದಾಪತ್ರ ಧಾರಣೆ ಮಾಡಿರ್ತಾರೆ. ಇದಕ್ಕೆ ಸಾರೂಪ್ಯ ಅಂತ ಕರೀತಾರೆ. ಸಾರೂಪ್ಯ ಅಂತಂದ್ರೆ ದೇವರಂತೆ ರೂಪ ಇರುವಿಕೆ. ಇದು ಕಾಮನ್ ಅಂತ, ಯೂನಿಫಾರ್ಮ್ ಅಂತ. ಎಲ್ಲರೂ ಪೀತಾಂಬರಧಾರಿಗಳು, ಎಲ್ಲರೂ ಶಂಖಚಕ್ರ ಗದಾಪತ್ರಧಾರಿ. ಆದರೆ ಒಂದು ಪ್ರಶ್ನೆ ಮಾಡಿಕೊಡ್ತಾರೆ, ಎಲ್ಲರೂ ಒಂದೇ ತರ ಇದ್ರೆ ಕನ್ಫ್ಯೂಸ್ ಆಗಲ್ಲ? ಅಲ್ಲಿ ಕನ್ಫ್ಯೂಷನ್ ಇಲ್ಲ, ಆದ್ದರಿಂದ ಆಗಲ್ಲ. ಒಂದು ಸಾಧನೆಗೆ ತಕ್ಕಂತೆ ಅವರ ಮುಖದ ವರ್ಚಸ್ಸು ವ್ಯತ್ಯಾಸ ಆಗಿದೆ. ಹರಿಸುವ ವಿದ್ಯುತ್ತು 240 ವೋಲ್ಟ್ಸ್ ಆಗಿದೆ. ಬರುವ ಬೆಳಕು ಬಲ್ಬಿನ ಮೇಲೆ, ಬಲ್ಬಿನ ಯೋಗ್ಯತೆ ಮೇಲೆ ಹೋಗುತ್ತೆ. ಎಲ್ಲ LED ಬಂದಿದೆ, ಅದರಲ್ಲೂ 8 ವ್ಯಾಟ್ಸ್ 10 ವ್ಯಾಟ್ಸ್. ಮೊದಲು ಟಂಗ್ಸ್ಟನ್. ಆ ಟಂಗ್ಸ್ಟನ್ ತುಂಬಾ ದೊಡ್ಡದಿದ್ರೆ ಭಾರಿ ಪ್ರಕಾಶ, ಚಿಕ್ಕದಿದ್ರೆ ಈ ಕೆಲವು ಬಲ್ಬು ಆನ್ ಮಾಡಿದ್ರೆ ಇದು ದೀಪ ತೋರಿಸ್ಲಿಕ್ಕೆ ಒಂದು ದೀಪ ಬೇಕಾಗುತ್ತೆ. ಹಾಗೆ ಯೋಗ್ಯತೆಯ ಮೇಲೆ, ನಮ್ಮ ಸಾಧನೆಯ ಮೇಲೆ ಅದಕ್ಕೆ ಸಾರೂಪ್ಯ ಅನ್ನೋದು ಕಾಮನ್. ಆದ್ರೆ ಅದರಲ್ಲಿ ಇನ್ನೊಂದು ಒಳ್ಳೆ ದೃಷ್ಟಾಂತ ಕೊಟ್ಟಿದ್ದಾರೆ. ಎಲೆಯ ಮೇಲೆ ಒಂದು 50 ಪದಾರ್ಥ ಮಾಡಿಸಿರ್ತಾರೆ. ಪಲ್ಯ, ಚಟ್ನಿ, ಕೋಸಂಬರಿ, ಪ್ರತಿಯೊಂದಕ್ಕೂ ಉಪ್ಪು ಹಾಕಿರಬೇಕು. ಉಪ್ಪು ಹಾಕಿಲ್ಲ ಅಂತಂದ್ರೆ ರುಚಿ ಇರಲ್ಲ. ಎಲ್ಲದಕ್ಕೂ ಉಪ್ಪು ಹಾಕಿದ್ದಾರೆ, ಉಪ್ಪೇ ಹಾಕ್ತಾ ಇದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಉಪ್ಪು ಹಾಕ್ತಾ ಇದ್ರೆ ಅದು ವಾಗತ್ಯವು. ನಮ್ಮ ಕಡೆ ಅಂತೂ ಶುಭ ಫಂಕ್ಷನ್ ಅಲ್ಲಿ ಮೊದಲು ಉಪ್ಪು ಹಾಕ್ಲೇಬೇಕು, ಇಲ್ಲ ಆಮೇಲೆ ಹಾಕ್ತೀವಿ. ನಾವು ಮಠದಲ್ಲಿ ಮಾಡೋ ಅಭ್ಯಾಸ ಅಂದ್ರೆ ಅದು ಮಠದಲ್ಲಿ ಮಾಡ್ಕೋ. ಜನಾರ್ದನ ವಾಸುದೇವ ಪ್ರಿಯರಣ್ಯ, ಜನಾರ್ದನ ವಾಸುದೇವ ಪ್ರಿಯ. ಶ್ರಾದ್ದಕ್ಕೆ ಮೊದಲು ಉಪ್ಪು ಹಾಕೋದಿಲ್ಲ, ಮಂಗಲ ಕಾರ್ಯಕ್ಕೆ ಉಪ್ಪು ಹಾಕ್ಬೇಕು. ವಾದರಾಜರಂತಾರೆ ಎಲ್ಲ ಪದಾರ್ಥಗಳ ಜೊತೆ ಉಪ್ಪಿದೆ, ಉಪ್ಪೇ ಸಪರೇಟ್ ಆಗಿದೆ. ಈ ಸಾರೂಪ್ಯ ಅನ್ನೋದು ಕಾಮನ್. ಉಪ್ಪಿನಂತೆ ಎಲ್ಲ ಪದಾರ್ಥಕ್ಕೆ ಉಪ್ಪೇ ಸಪರೇಟ್ ಆಗಿ ಇದ್ದಂತೆ ಸಾರೂಪ್ಯ, ಸಾಯುಜ್ಯ, ಸಾಲೋಕ್ಯ, ಸಾಮೀಪ್ಯ. ಇದು 4 ಬಗೆಯ ಮೋಕ್ಷ. ಅದರ ವರ್ಣನೆಯನ್ನು ಮಾಡ್ತಾ ಹೇಗಿದ್ದಾರೆ ದೇವರ ಮನೆಯಲ್ಲಿ. ಸರ್ವೇ ಚತುರ್ಬಾಹವ. ಸರ್ವೇ ಚತುರ್ಬಾಹವ ಅಂದ್ರೆ ಎಲ್ಲರಿಗೂ 4 ಕೈಗಳು. ಶ್ರೀವತ್ಸ ಕೌಸ್ತುಭ ಭರತಾಗಿ ಹರಿಮುದ್ರೆ. ಶ್ರೀವತ್ಸ ಮತ್ತೆ ಕೌಸ್ತುಭ ಇದೆರಡು ದೇವರಿಗೆ ಮಾತ್ರ. ಶ್ರೀವತ್ಸ ಚಿಹ್ನೆ, ಕೌಸ್ತುಭ ರತ್ನ, ಹಾಕೊಂಡಿರೋ ರತ್ನ. ಶ್ರೀವತ್ಸ ಕೌಸ್ತುಭ ಭರತಾಗಿ ಹರಿಯಂತೆ ಆವಾಗ ಚತುಷ್ಟಯಗಳಲ್ಲಿ ಅವನ ಶಂಕ ಚಕ್ರಾದಿಗಳ ಧರಿಸಿದ ಜೀವನಿಗೆ ಸಾರೂಪ್ಯ ಸಿರಿ ಕಾಣಿರೋ. ಸಾರೂಪ್ಯ ಅನ್ನೋದು ಅವರಿಗೆ ಸಿರಿಯನ್ನು. ಪ್ರಮಾಣ ವೈಢೂರ್ಯ ಅಲ್ಲೆಲ್ಲ ಹವಳದ ಹಾಸಿಗೆ, ಹವಳದ ರಸ್ತೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಕ್ಕಿಂತ ಹೆಚ್ಚು ಏನು ಅಂದ್ರೆ ಒಂದು ಬಂಗಾರದ ಜೋಕಾಲಿಯಲ್ಲಿ ದೇವರು ಮಲಗಿರ್ತಾನೆ. ಮಹಾಲಕ್ಷ್ಮೀ ದೇವಿ ದೇವರ ಪಾದವನ್ನು ಒತ್ತುತ್ತಾ ಒಂದು ರೂಪದಿಂದ, ಇನ್ನೊಂದು ರೂಪದಿಂದ ತಲೆ ಹತ್ರ, ಮತ್ತೊಂದು ರೂಪದಿಂದ ಕಣ್ಣೆದರಿಗೆ, ಮತ್ತೊಂದು ರೂಪದಿಂದ ಜೋಕಾಲಿನೂ ಅವಳೇ ಆಗಿರ್ತಾಳೆ, ಸರಪಳಿನೂ ಅವಳೇ ಆಗಿರ್ತಾಳೆ. ಸಾವಿರಾರು ರೂಪದಿಂದ ಪರಮಾತ್ಮನ ಮನೆ ಕೆಲಸವನ್ನ ಲಕ್ಷ್ಮೀ ದೇವಿಯೇ ಮಾಡ್ತಾಳೆ. ಯಾರಾದ್ರೂ ಅಂದ್ರೂ ಕೆಲಸದವ್ರ ಪ್ರಾಬ್ಲಮ್. ಹಾಗಲ್ಲಪ್ಪ, ಅಲ್ಲಿ ಕೆಲಸದವ್ರಿಗೆ ಪ್ರಾಬ್ಲಮ್. ಕೋಟಿ ಕೋಟಿ ಭೃತ್ಯರಿರನು ಆಟಗಾಪರನ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತ್ತಿಹಳು. ಏನು ಧನ್ಯಳೋ ಲಕುಮಿಯಂತ ಮಾನ್ಯಳೋ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಲ್ಲೇತು. ಚಿತ್ರ ಚರಿತನಾದ ಹರಿಯ ಸೇವೆಯನ್ನು ಮಾಡುತ್ತಿಹಳು. ಇದು ಮಾಡಲಿಲ್ಲ. ಜಗದಂಬೆ ಮಾಡಿ ಜಗತ್ತಿಗೆ ಏನ್ ಹೇಳುದು ಅಂದ್ರೆ
ನಿಮ್ಮ ಮನೆಯಲ್ಲಿ ಸಾಮಾನ್ಯ ಇವತ್ತು ನಿಜವಾಗ್ಲೂ ಹೇಳಬೇಕಾಗಿದೆ, ಅವರವರ ಮನೆ ಕೆಲಸವನ್ನ ಸಂತೋಷದಿಂದ ಹೆಣ್ಣು ಮಕ್ಕಳು ಮಾಡಿದ್ರೆ ಅದೇ ದೇವರ ಪೂಜೆ. ಕಡೇ ಪಕ್ಷ ನಮಗೆ ಏನೇ ಶ್ರೀಮಂತಿಗೆ ಕೊಟ್ಟಿದ್ರು ಕೆಲವು ಕೆಲಸ ನಾವೇ ಮಾಡಬೇಕು. ದೇವರ ಪಾತ್ರೆಯನ್ನು ತೊಳೆಯೋದು, ರಂಗೋಲಿಯನ್ನ ಹಾಕೋದು, ಎಲ್ಲ ಕೆಲಸದವ್ರಿಗೆ ಹೇಳಿದ್ರೆ ನಮಗೇನು ಬಂತು ಪುಣ್ಯ? ಚೂರಾದ್ರೂ ಪುಣ್ಯ ಬೇಕು. ದೇವರ ಪಾತ್ರೆಗಳನ್ನ ತೊಳೆದರೆ ಉಪಕರಣ 54 ಉಪಕರಣ. ಅಲ್ಲಿ ಹೂ ಅನ್ನೋದು 4ನೇ ಅಕ್ಷರ, ಅ ಆ ಇ ಇದು 5, ಹೂ ಅನ್ನೋದು 5, ಪ ಅನ್ನೋದು 1, 5 1, ಕ ಅನ್ನೋದು 1 ಕವರ್ಗದಲ್ಲಿ 5 1 1, ರ ಅನ್ನೋದು ಯಾ ರ 2, ನ ಅನ್ನೋದು 5. 52,115 ಭಗವತ್ ರೂಪಗಳನ್ನ ಪೂಜೆ ಮಾಡಿದ ಪುಣ್ಯ ದೇವರ ಉಪಕರಣಗಳನ್ನ ಹೆಣ್ಣು ಮಕ್ಕಳು ತೊಳೆದುಕೊಟ್ಟಿದ್ದಾರೆ. ದೇವರಿಗೆ ಬಳಸುವಂತಹ ಪದಾರ್ಥ ಅನಾಯಾಸವಾಗಿ ಪುಣ್ಯ ಬರುತ್ತೆ. ನಮ್ಮನೆ ಕೆಲಸವನ್ನ ನಾವೇ ಸಂತೋಷದಿಂದ ಮಾಡಬೇಕಂತ. ಸರಿ, ಯಾರೋ ಅಂದ್ರು ನೀವು ಹೇಳಿದಾಗ ಸುಲಭ ಅಲ್ಲ ಆಚಾರ್ಯ, ನೀವು ಮಾಡಿ ಗೊತ್ತಾಗುತ್ತೆ. ಸಂತೋಷ ಬೇಡ, ಹಾಳಾಗುಲಿ, ಬೈಕೊಂಡು ಮಾಡದೇ ಇದ್ರೆ ಪುಣ್ಯ ಇದೆಯಲ್ಲ, ಏನು ಕರ್ಮಾನೋ ಏನೋ ಎಲ್ಲ ನಾನೇ ಮಾಡಬೇಕು, ನೀನೇ ಮಾಡೋದು ಅಂತಂದಾಗ ಸಂತೋಷದಿಂದ ಮಾಡು, ತುಂಬಾ ಪುಣ್ಯ ಇದೆ. ನಡುಮನೆಯ ಅಂಗಳವು ಉಡುಪಿ ವೈಕುಂಠಗಳು. ರಂಗೋಲಿ ಹಾಕಿದ್ದಕ್ಕೆ ರಂಗೋಲಿಯಲ್ಲಿ ರಂಗನಾಥನನ್ನು ನೋಡಿದ್ರು. ಅಷ್ಟು ದೊಡ್ಡ ಯೋಗ್ಯತೆ ನಮ್ಗೆ ಇಲ್ಲದೆ ಇದ್ರು. ದೇವರ ಕೆಲಸವನ್ನು ಸಂತೋಷದಿಂದ ಮಾಡಿದ್ರೆ ಹೊಸ ದೇವರ ಪೂಜೆ ಅಂತಿಲ್ಲೇ ಇಲ್ಲ. ಮನೆಯೇ ವೈಕುಂಠ. ಮನೆಯಲ್ಲಿ ಗಂಡ ಮಕ್ಕಳನ್ನ ಸರಿಯಾಗಿ ನೋಡಿಕೊಳ್ಳೋದಿದೆಯಲ್ಲ, ಅದೇ ಒಂದು ದೇವರ ಪೂಜೆ. ಅದನ್ನ ಮಾಡೆಲಿಂಗ್ ಮಾಡಿ ಲಕ್ಷ್ಮೀ ದೇವಿ ತೋರಿಸ್ತಾಳೆ. ಯಾರ ಮನೆಯಲ್ಲಿ ಹೆಣ್ಣು ಗಂಡು ಜಗಳ ಆಡೋದಿಲ್ಲ, ಅವರ ಮನೆಯಲ್ಲಿ ಲಕ್ಷ್ಮೀನಾರಾಯಣನ ಸನ್ನಿಧಾನ ಇರುತ್ತೆ. ಜಗಳ ಇರಬಾರದು. ಯಾರೋ ಒಂದು ಈಗ ಜಗಳನೇ ಇಲ್ಲ ಅಂತ ಯಾಕೆ ತರಿಸ್ಬಿಡ್ತೀವೆಲ್ಲ ಅಂತ ಮಾಡೋದಾದ್ರೆ ಸಮಸ್ಯೆ. ಸ್ವಿಗ್ಗಿಯಿಂದ ಹುಗ್ಗಿ, ಝೊಮ್ಯಾಟೊಯಿಂದ ಟೊಮ್ಯಾಟೊ ಗೊಜ್ಜು, ದೇವರೇ ದಿಕ್ಕು. ಅದಲ್ಲ, ನಿನ್ನ ಮನೆಯಲ್ಲಿ ನೀನು ಮಾಡಿ ದೇವರಿಗೆ ನಿವೇದನೆ ಮಾಡಿ 4 ಜನಕ್ಕೆ ಹಾಕಿ ತಿನ್ನದೇನೆ ಅದು ಮನೆ ಅಂತ ಎಲ್ಲೋ ತರಸ್ದೆ ಮಾಡೋದೇ ಅಲ್ಲ. ಅಷ್ಟನ್ನ ಹೇಳಿ ವಿಶೇಷವಾಗಿ ಅಲ್ಲಿ ಏನೇನಿದೆ, ಅಲ್ಲಿ ಯಾರಿಗೂ ಹಸಿವಿಲ್ಲ, ನೀರಡಿಕೆ ಇಲ್ಲ, ಮಾಡೋದಿಲ್ಲ, ನೋಡೋದಿಲ್ಲ. ವೈಕುಂಠ ನೆನೆಸ್ಕೊಂಡ್ರೆ ಆನಂದ ಆಗುತ್ತೆ. ಅಡುಗೆ ಮಾಡೋದೇ ಇಲ್ಲ, ಜನನ ಮರಣವಿಲ್ಲ, ಅಲ್ಲಿ ಉಣುವ ದುಃಖವಿಲ್ಲ, ಅನುಜ ತನುಜರು ಅಲ್ಲೆಲ್ಲ, ಅನುಮಾನದ ಸೊನ್ನೆ ಇಲ್ಲ, ಬ್ರಹ್ಮಾಂಡದೊಳಗೆ ಅರಿಸಿ ನೋಡಲು ನಮ್ಮೂರೇ ವಾಸಿ, ನಿದ್ರೆಯು ಅಲ್ಲಿಲ್ಲ, ರೋಗಪತ್ರಗಳು ಇಲ್ಲ. 9 ಗಂಟೆವರೆಗೂ ಮುಗಿಸ್ಬಿಡ್ತೀವಿ. 9ರೊಳಗೆ ನಿದ್ರೆಯು ಅಲ್ಲಿಲ್ಲ. ಆಯ್ತಾಯ್ತು, ಇಲ್ಲ ಬರೋ ತನಕ ಅಂದ್ರೆ 9ಕ್ಕೆ ಬಂದ್ಬಿಡ್ತಾರೆ. ರೋಗಪತ್ರಗಳು ಇಲ್ಲ, ಕ್ಷುದ್ರಗಳು ಅಲ್ಲೆಲ್ಲ, ಸಮುದ್ರ ಶಯನ ಬಂದ ಇಲ್ಲ. ನಿದ್ರೆ ಇಲ್ಲ, ನೀರಡಿಕೆ ಇಲ್ಲ, ರೋಗ ಇಲ್ಲ, ರುಜಿನ ಇಲ್ಲ. ಎಲ್ಲಾರ್ಗೂ 25 ವರ್ಷ. ಸುಮಧ್ವ ವಿಜಯ 11ನೇ ಸರ್ಗದ ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ಯಾರ. ಹೇಗಿದೆ ವೈಕುಂಠ? ಯಾರಿಗೂ ದ್ವೇಷ ಇಲ್ಲ, ಅಸೂಯೆ ಇಲ್ಲ, ವಾತ್ಸಲ್ಯ ಇಲ್ಲ. ಎಲ್ಲಾರು ನಗನಗ್ತಾ ಇರ್ತಾರೆ ಪರಸ್ಪರ ಪ್ರೀತಿಯಿಂದ. ಇನ್ನೊಂದು ವಿಶೇಷ ಏನಂದ್ರೆ, ಯಾರಿಗೆ ಯಾವ ವೇಷ ಬೇಕು, ಯಾವ ದೇಹ ಬೇಕು ತಗೋಬಹುದು. ಪಕ್ಷಿಯಾಗಿ ಇರಬೇಕು. ಇದೆಲ್ಲ ಟ್ರಾಫಿಕ್ ಜಾಮ್ ಆದಾಗ ಅನ್ಸುತ್ತೆ, ಪಕ್ಷಿ ತರ ಹಾರ್ಕೊಂಡು ಹೊರಗೋಣ ಅಂತ ಎಲ್ಲೇ ಹಾಕೊಂಡು ಹಾರನ್ ಹೊಡಿತಾ ಇರ್ತಾರೆ. ಸರ್ ಸಿಗ್ನಲ್ ಬಿಟ್ಟಿದೆ, ಮುಂದೆ ಹೋಗ್ರಿ. ವೈಕುಂಠದಲ್ಲಿ ಹಾಗಲ್ಲ, ನಿನಗೆ ಇಷ್ಟವಾದ ರೂಪವನ್ನ ತೆಗೆದುಕೊಳ್ಳಬಹುದು. ಎಲ್ಲಕ್ಕಿಂತ ಅಲ್ಲಿ ತುಂಬಾ ಆನಂದ, ಅಲ್ಲಿ ತಿನ್ಲಿಕ್ಕಿದೆ, ಉಣ್ಲಿಕ್ಕಿದೆ. ಇನ್ನು ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಕೆಲವು ಜೀವರಾಶಿಗಳು ತುಂಬಾ ಸಾಧನೆ ಮಾಡಿ ಅವರು ಒಂದು ಅಪೇಕ್ಷೆ ಇರುತ್ತೆ, ಮುಕ್ತರು ನಮ್ಮನ್ನ ತಿನ್ನಬೇಕು, ಮುಕ್ತರ ಭೋಗಕ್ಕೆ ನಾವು ಸಬ್ಜೆಕ್ಟ್, ವಿಷಯ ಆಗಬೇಕು. ಹಣ್ಣಿನ ಗಿಡ ಆಗಿ ಹುಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ, ಸೇಬಿನ ಹಣ್ಣು. ಮುಕ್ತರು ಬಂದು ಆ ಸೇಬಿನ ಹಣ್ಣನ್ನ ತೆಗೆದುಕೊಂಡು ತಿಂತಾರೆ. ತುಂಬಾ ಸಂತೋಷ ಆಯ್ತು ಯಾರಿಗೆ? ಮುಕ್ತರಿಗೂ ಆಯ್ತು, ಆ ಸೇಬಿನ ಹಣ್ಣಿನ ರೂಪದಲ್ಲಿದ್ದ ಜೀವನಿಗೂ ಸಂತೋಷ ಆಯ್ತು. ಸಂತೋಷ ಏನು ಆಯ್ತು ಸರ್, ಅವನು ಕೃಷ್ಣಾರ್ಪಣೆ ಆಗ್ಬಿಟ್ನಲ್ಲ, ನೀವ್ ಹೇಳಿದ್ರೆ ಅಲ್ಲಿ ನಾಶ ಇಲ್ಲ ಅಂತ. ಇವನು ಹೊಟ್ಟೆ ಹೊಡ್ಕೊಂಡ್ಬಂದು ಮತ್ತೆ ಅಲ್ಲೇ ನೇತಾಡ್ತಾ ಇದ್ದಾನ. ಮತ್ತೆ ಇವನು ಕೃಷ್ಣಾರ್ಪಣೆ ಆದಲ್ಲ. ರಾಜರಂತರು ಭೂಲೋಕದಲ್ಲೇ ನೀವೊಂದು ಕಥೆ ಕೇಳಿದಿರಿ, ವಾತಾಪಿ
ಮಾಡಿ ಯಾವುದೋ ಆಚಾರ ಕರೆದು ಹಾಕೋದು, ಅವರೆಲ್ಲ ತಿಂದು ಊಟ ಆದ್ಮೇಲೆ ಮಾತಾಪಿ ಆಚಾರ ಬಾ ಅಂದ್ರೆ ಈ ಆಚಾರ ಕೃಷ್ಣ ಕೂಡ ಅವರು ತಿನ್ನೋರು ಇವರಿಗೂ. ಭೂಲೋಕದಲ್ಲೇ ವರದ ದಶೆಯಿಂದ ಪೀಸಾದ ವ್ಯಕ್ತಿ ಆಚೆ ಬರ್ತಾನೆ ಅಂದ್ರೆ ದೇವರ ಮನೆಯಲ್ಲಿ ಅವರು ಪೀಸಾದ್ರೂ ಬರ್ತಾರೆ, ಗುಡಿಯಾದ್ರೂ ಬರ್ತಾರೆ. ಇದು ದೇವರ ಮನೆಯ ಸೊಬಗು ಅಂತ ವಾದಿರಾಜರು ಈ ಒಂದು ಚಿಂತನೆಯನ್ನ ಹೇಳಿಕೊಳ್ತಾರೆ. ಚೆನ್ನಾಗಿ ವೈಕುಂಠದಲ್ಲಿ ಏನ್ ಅನ್ಕೊಳ್ತೀವೋ ಎಲ್ಲವೂ ಇದೆ. ಯಾರಿಗೂ ವಯಸ್ಸಾಗಲ್ಲ, ಯಾರಿಗೂ ಬೇಜಾರಿಲ್ಲ. ನರನಿಶ್ರಮಾದಿ ಖಚಿತಾನಿ ಅಮದ್ವಿರಹವ್ಯತಾಪಿ ನವಧೂವರಯೋ ಪ್ರತಿಗಾಮಿನಿ ಪ್ರಣಯದ ಕಲಹೋ ನ ಸಮಸ್ತ ದೋಷ ರಹಿತೇ ಪದೇ. ಎಲ್ಲಕ್ಕಿಂತ ತುಂಬಾ ಸಂತೋಷ ಅಂದ್ರೆ ದೇವರು ಕೊಡ್ತಾ ಇರೋದು. ಇವೆಲ್ಲ ತಿನ್ನೋದು ಉಣ್ಣೋದು ಇದೆಲ್ಲ ಒಂದು ಕಡೆ ಆದ್ರೆ ನಾವು ಅಷ್ಟೇ ಅಲ್ವಾ, ತಿರುಪತಿಗೆ ಹೋದಾಗ ಸೆಲ್ಲಲ್ಲಿ ಫ್ರೀಯಾಗಿ ಏನೋ ತಿನ್ಲಿಕ್ಕೆ ಕೊಡ್ತಾರೆ, ಉಣ್ಲಿಕ್ಕೆ ಕೊಡ್ತಾರೆ. ಯಾರು ಇಲ್ಲೇ ಇರ್ಬೇಕು ಅನ್ಕೋವಲ್ಲ, ಸಾರ್ ಇಲ್ಲೇ ಇದ್ಬಿಟ್ರೆ ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ, ಇಲ್ಲೇ ಇಟ್ಕೊಂಡು ಅದೆಲ್ಲವನ್ನ ಮೀರಿದ ಆನಂದ ಶ್ರೀನಿವಾಸನ ದರ್ಶನ. ಚೆನ್ನಾಗಾಯ್ತಾ? ತುಂಬಾ ಚೆನ್ನಾಗಿತ್ತು ಸಾರ್. ಎಷ್ಟು ಹುಗ್ಗಿ ಕೊಟ್ಟು ಅಂತ ಯಾರು ಹೇಳಲ್ಲ. ತಿಮ್ಮಪ್ಪನ ದರ್ಶನ ಚೆನ್ನಾಗಾಯ್ತು. ಇಲ್ಲಿರುವ ಶ್ರೀನಿವಾಸನ ಪ್ರತೀಕದ ದರ್ಶನ ಆದರೆ ಇಷ್ಟ ಆನಂದ ಅಂದ್ರೆ ದೇವರ ದರ್ಶನ ಅದಕ್ಕಿಂತ ದೊಡ್ಡ ಆನಂದ ಯಾವುದಿಲ್ಲ ಇಲ್ಲ. ಆಶ್ಚರ್ಯ ರತ್ನೇಶ್ವರಿಕಂ ಜಗತ್ರಯ ಆಶ್ಚರ್ಯ ಆಶ್ಚರ್ಯ ಮಹೋ ಮುಹುರ್ಮುಹು ಸೌಂದರ್ಯ ಸಾರೈಕ ರಸಂ ರಮಾಪದೇಃ ರೂಪಂ ಸದಾ ಆನಂದಯತಿ ಯಾ ಮೋಕ್ಷಿಣಃ. ಇಷ್ಟೆಲ್ಲ ಆದ ಮೇಲೆ ಬ್ರಹ್ಮದೇವರಿಗೆ ದೇವರಂತ, ಬ್ರಹ್ಮ ನಿನ್ನ ತಪಸ್ಸು ನನಗೆ ಬಹಳ ಆನಂದ ಕೊಟ್ಟಿದೆ, ನಿನಗೆ ನಾನು ದೊಡ್ಡ ಪೋಸ್ಟ್ ಕೊಡ್ತೇನೆ. ಏನು? ಎಲ್ಲಾ ಜೀವಜಾಲಗಳನ್ನ ಸಂರಕ್ಷಣೆ ಮಾಡುವ ದೊಡ್ಡ ಜವಾಬ್ದಾರಿ. ಅವ್ರು ಏನೇ ಕರ್ಮ ಮಾಡಿದ್ರು ಅದರ ಪುಣ್ಯ ನಿನಗೆ. ಬ್ರಹ್ಮದ ಒಳಗೆ ನಿಂತು ಮಾಡಿಸೋ ನೀನೆ. ಬ್ರಹ್ಮದೇವರಂದರು ನನಗೆಲ್ಲ ಕೊಡ್ತೀರಿ, ಏನದು ಅನಂತ ಜೀವರಾಶಿಗಳ ಒಳಗೆ ನಿಂತು ಪ್ರೇರಣೆ ಮಾಡೋದು ಅಂದ್ರೆ ಇಬ್ರು ನಮ್ಮ ಮಾತು ಕೇಳ್ತಾರೆ ಅಂದ್ರೇನೆ ನಮ್ಗೆ ಇರುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಮಾತೇ ನಡೆಯೋದು ಅಂತದ್ದು ಅನಂತ ಜೀವರಾಶಿಗಳು ಸರಸ್ವತಿಯಿಂದ ಆರಂಭ ಮಾಡಿಕೊಂಡು ತೃಣಜೀವರಾಶಿಯವರ ಒಳಗೆ ನಿಂತು ಪ್ರೇರಣೆ ಮಾಡುವಂತ ದೊಡ್ಡ ಯೋಗ್ಯತೆ ವಾಯುದೇವರು ಬ್ರಹ್ಮದೇವರು. ಬ್ರಹ್ಮದೇವರು ಏನಾಗಬೇಕು? ನನಗೆ ಅಹಂಕಾರವಾದಂತೆ ಮಾಡು ಸ್ವಾಮಿ. ಸಾಮಾನ್ಯವಾಗಿ ದೊಡ್ಡ ಪೋಸ್ಟ್ ಬಂದಾಗ ಗೊತ್ತಿಲ್ಲದೆ ಅಹಂಕಾರ ಬಂದ್ಬಿಡುತ್ತೆ. ಯಾರೋ ಕೇಳ್ತಾರೆ, ಏನ್ ಬ್ರಹ್ಮದೇವರೇ ಎಲ್ಲಾ ಜೀವರಾಶಿಗಳು ನೀವೇ ನೋಡ್ಕೋಬೇಕಂತೆ, ಏನ್ ಮಾಡೋದು ಪಾಪ ನಮ್ಮಪ್ಪಂಗೂ ವಯಸ್ಸಾಯ್ತಲ್ವಾ ಅಂದ್ರೆ ಸರ್ವನಾಶವೇ. ಈಗ ನಾವೆಲ್ಲ ಏನೋ ಒಂದು ಒಳ್ಳೆ ಕೆಲಸ ಮಾಡಿರ್ತೇವೆ, ಯಾರೋ ಅಂತಾರೆ ಏನ್ ಸಾರ್ ಇವತ್ತು 5-6 ಗಂಟೆ ಭಾಗವತ ಹೇಳಿದ್ರೆ ಅಯ್ಯೋ ನಮಗ್ ಬಿಟ್ರೆ ನಾ ಪರೀಕ್ಷಿತ ಓಡ್ ಹೋಗ್ಬೇಕು ಅಷ್ಟು ಹೇಳ್ತೇವೆ ಅಂದ್ರೆ ಸರ್ವನಾಶವೇ. ಒಳಗೆ ನಿಂತು ಶ್ರೀಹರಿ ನಿಂತು ನುಡಿಸಿದ, ನಿಮ್ಮಲ್ಲಿ ನಿಂತು ಕೇಳಿಸ್ದ, ಏನೋ 1-2 ಅಕ್ಷರ ಆಡುವ ಯೋಗ್ಯತೆ ಅವನು ಕೊಟ್ಟದ್ದಿದು. ನನ್ನದಲ್ಲ, ನದ್ದೇನದು ನಿಂದೆ ಅಂದ್ರೆ ಅಕ್ಷರ ಅಕ್ಷರವನ್ನ ಹೇಳಿದ್ದಕ್ಕೆ ಪುಣ್ಯ ಇದೆ. ನಾನೇ ಮಾಡದೆ ಅದಿರದು. 4 ಜನ ಅಂದಾಗ ನಾನು ನೀವೇನ ಮಾಡಿದ್ದು ನಿಮ್ಗೂ ಗೊತ್ತಾಯ್ತಲ್ಲ, ಅಂತೀವಿ ನಾವು ಮಾಡಿದ್ದಲ್ಲ ಅಂತ. ಬಟ್ ಎಷ್ಟು ಕಷ್ಟ ಇದೆ ಗೊತ್ತಾ? ದೇವರನ್ನ ಪೂರ್ಣ ಹೊಡೆಯಲಿ ಹುಣಸೆ ಹಣ್ಣು ಹಚ್ಚಿ ತೊಳೆದಂತೆ ಆಯಿತು. ಬ್ರಹ್ಮದೇವರ ಮಾಮೇ ಸಮುನ್ನತ ಮಧೋಜ ಮಾಮಿನೇ ಆ ಜಾತಃ ಇತಿ ಅಜಃ. ಅಕಾಲ ಶಬ್ದ ವಾಚ್ಯನಾದ ದೇವರ ಮಗ ಅನ್ನುವ ಅಹಂಕಾರ ಕೊಡಬೇಡ, ದೇವರ ದಾಸ ಅನ್ನುವ ಭಾವನೆ ಕೊಡು. ಯಾವ ಭಾವನೆ ಇದೆ ಆ ಪುಣ್ಯಪ್ಪರಿಗೆ, ವೈದೇವರಿಗೆ, ಬ್ರಹ್ಮದೇವರಿಗೆ, ಅದನ್ನು ಕೊಡು ಅಂತ ನಮ್ಮನ್ನ ಬೇಡು ಅಂತ ಮಾಡೆಲಿಂಗ್ ಮಾಡಿ ತೋರಿಸ್ತಾರೆ ದೇವರಲ್ಲ. ಹಾಗಾದ್ರೆ ನಿನಗೆ 4 ಶ್ಲೋಕ ಭಾಗವತವನ್ನು ಉಪದೇಶ ಮಾಡಿದ್ದೇನೆ. ಈ 4 ಶ್ಲೋಕ ಚತುಶ್ಲೋಕಿ ಭಾಗವತದ ಎಲಾಬರೇಷನ್ನೇ ಈ 18,000 ಗ್ರಂಥ. ಅಹಮೇವ ಸಮಗ್ರೇ ಚ ನಾಣ್ಯದ್ಯತ್ಸರತತ್ಪರಂ ಪಶ್ಚಾದಹಮ್ಯದೇತಚ್ಚ ಯೋ ವಶಿಷ್ಯೇನ ಸೋಸ್ಮ್ಯಹಂ ಋತೇರ್ಥಂ ಯತ್ ಪ್ರತೀಯೇನ ನ ಪ್ರತೀಯೇತ ಚ ತ್ವನಿ ತದ್ವಿದ್ಯಾನಾತ್ಮನೋ ಮಾಯಾ ಯಥಾ ಭಾಸೋ ಯಥಾ ತಮಃ ಯಥಾ ಮಹಾಂತಿ ಭೂತಾನಿ ಭೂತೇಷು ಉಚ್ಚಾವಚೇಷು ಚ ಪ್ರವಿಷ್ಟಾನ್ನ ಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ ಏತಾವದೇವ ಜಿಜ್ಞಾಸ್ಯಂ ತತ್ವಜಿಜ್ಞಾಸುನಾತ್ಮನಃ ಅನ್ವಯೋ ವ್ಯತಿರೇಕಾಭ್ಯಾಂ ಯಸ್ಯಾತ್ ಸರ್ವತ್ರ ಸರ್ವದಾ. ಇದು 4
ಭಾಗವತ ಸಮಗ್ರ ನಾವು ಕೇಳಲಿಕ್ಕೂ ಆಗಲ್ಲ, ಹೇಳಲಿಕ್ಕೂ ಆಗಲ್ಲ. ನಾಲ್ಕಾದ್ರೂ ಹೇಳಿದರೆ ಆ ಭಾಗವತವನ್ನ ಕೇಳಿದ ಪುಣ್ಯ. ಏನ್ ಈ ಶ್ಲೋಕದ ಅರ್ಥ? ಮಧ್ವಾಚಾರ್ಯರ ತಾತ್ಪರ್ಯ ಇಲ್ಲ ಅಂದ್ರೆ ಅರ್ಥವೇ ಆಗುದಿದೆ. ನಿಜ ಹೇಳಬೇಕು. ಅಹಮೇವ ಆಸಂ ಅಗ್ರೆ, ಸೃಷ್ಟಿಯ ಮೊದಲು ನಾನೊಬ್ಬನೇ ಇದ್ದೆ. ಪಶ್ಚಾತ್, ಪ್ರಳಯ ಕಾಲದಲ್ಲೂ ನಾನೊಬ್ಬನೇ ಇದ್ದೆ. ದೇವರು ಹೇಳ್ತಾರೆ, ಈ ಯಾವ ಕಾರ್ಯ ಕಾರಣ ಪ್ರಪಂಚ ಇಲ್ಲ, ಕಾರ್ಯರೂಪವಾದ ಪ್ರಪಂಚ, ಈ ಕಾರ್ಯಕ್ಕೆ ರಾ ಮಟೀರಿಯಲ್ ಆದ ಪ್ರಧಾನ ಪ್ರಕೃತಿ ಇದು ಯಾವುದೂ ಇರಲಿಲ್ಲ. ನಾಣ್ಯದ್ಯ ಸತ್ ಅಸತ್. ಸತ್ ಅಂದ್ರೆ ಕಾರ್ಯ, ಅಸತ್ ಅಂದ್ರೆ ಕಾರಣ. ಪರಂ, ಇಲ್ಲಿ ಪರಂ ಅನ್ನೋದಕ್ಕೆ ಇರೋ ಸಮಸ್ಯೆ. ಪರಂ ಅಂದ್ರೆ ಬೇರೆ ಯಾವುದೂ ಇಲ್ಲ ಅಂತ ಪರಂ ಅಂದ್ರೆ ಸ್ವತಂತ್ರಂ ಅಂತ. ಏನದರ ಅರ್ಥ ಏನು? ಪರಂ ಅಂತ ಸ್ವತಂತ್ರ. ಯಾವ ಪಶ್ಚಾದಹಂ ಯದೇತಚ್ಚ ಯೋಗಶಿಷ್ಯೇನ ಸೋಸ್ಮಿ. ನೋಡಿ, ಇದರ ಮೇಲೆ ಪ್ರಶ್ನೆಯನ್ನು ಮಾಡಿಕೊಳ್ತಾರೆ. ದೇವರು ನಾನೊಬ್ಬನೇ ಇದ್ದೆ ಅಂತದ್ದೇ ತಪ್ಪು. ಯಾಕೆ? ಪ್ಯಾರಲಲ್ ಆಗಿ ದೇವರ ಜೊತೆಯಲ್ಲಿ ಅನಾದಿ ನಿತ್ಯವಾದ ಪದಾರ್ಥಗಳಿದೆ. ಅನಾದಿ ಅಂತದ್ದರಿಂದ ಹುಟ್ಟಿಲ್ಲ, ನಿತ್ಯ ಅಂತದ್ದರಿಂದ ಸಾವಿಲ್ಲ. ಹುಟ್ಟು ಇಲ್ಲದ, ಸಾವು ಇಲ್ಲದ ನಿತ್ಯ ಪದಾರ್ಥಗಳು ಅಂತ ಇದೆ. ಫಾರ್ ಎಕ್ಸಾಂಪಲ್ ಅಂತ ಒಂದು 4-5 ಕೊಟ್ಟಿದ್ದಾರೆ. ಜೀವ, ಕಾಲ, ಆಕಾಶ, ಕರ್ಮ. ಇವುಗಳಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಇವುಗಳೆಲ್ಲ ದೇವರ ಜೊತೆಯಲ್ಲಿ ಇದ್ದರೂ ದೇವರು ನಾನೊಬ್ಬನೇ ಇದ್ದೆ ಅನ್ನೋದು ಸುಳ್ಳಲ್ವಾ? ಅದಕ್ಕೆ ಶ್ರೀಮದಾಚಾರ್ಯರು ಪರಂ ಅನ್ನೋದಕ್ಕೆ ಸ್ವತಂತ್ರವಾಗಿ, ಇದೆಲ್ಲ ಇಲ್ಲ ಅಂತಲ್ಲ, ಇದೆಲ್ಲವೂ ಇತ್ತು. ಮತ್ತೆ ಇತ್ತು ಅಂದ್ರೆ ನೀವೇ ಕೇಳಿಲ್ಲ, ಅದು ಆಟ ಕುಂತು ಲೆಕ್ಕಕ್ಕಿಲ್ಲ. ಅದೇನು ತೋಚತೆ? ಪರಂ ಸ್ವತಂತ್ರವಾಗಿ ಇಲ್ಲ. ಅದಕ್ಕೆ ಶ್ರೀಮದಾಚಾರ್ಯ ಹೇಳೋದಂದ್ರೆ, ಅದು ಏನನ್ನ ಮಾಡಬೇಕು ಆ ಅವಸ್ಥೆಯಲ್ಲಿ ಇಲ್ಲ ಅಂದ್ರೆ ನೀವು ಇದೆ ಅಂತೀರೋ ಇಲ್ಲ ಅಂತೀರೋ. ಜನರಲ್ ಆಗಿ ಒಂದು ಫೋನ್ ತಗೊಂಡಿದ್ದೇವೆ, ತುಂಬಾ ಒಳ್ಳೆ ಫೋನ್, ಆಪಲ್, 2 ಲಕ್ಷ ರೂಪಾಯಿ. ಸಿಮ್ಮು ಹಾಕಿದೆ, ಇನ್ಕಮಿಂಗ್ ಇಲ್ಲ, ಔಟ್ ಗೋಯಿಂಗ್ ಇಲ್ಲ. ಯಾಕ್ರಿ? ಫೋನ್ ಸರಿ ಇಲ್ಲ, ತೋರಿಸ್ಬಾರ್ದು. ಫೋನ್ ಸರಿ ಇದೆಯಪ್ಪ, ಸಿಮ್ ಹಾಕ್ಸಿಲ್ಲ, ಫಸ್ಟ್ ಕ್ಲಾಸ್ ಆಗಿರೋ ಸಿಮ್ ಹಾಕ್ಸಿದ್ದೀನಿ. ಮತ್ತೆ ಯಾಕೆ? ಆಧಾರ್ ಕಾರ್ಡ್ ಕೊಟ್ಟಿಲ್ಲ, ಆಕ್ಟಿವೇಟ್ ಆಗಿಲ್ಲ. ಆಕ್ಟಿವೇಟ್ ಆಗದ ಸಿಮ್ ಇರುವ ಫೋನ್ ಇದ್ದ ಹಾಗೆ ಇನ್ಕಮಿಂಗು ಇಲ್ಲ, ಔಟ್ ಗೋಯಿಂಗು ಇಲ್ಲ. ಆಗ ಮುಖ ನೋಡ್ಕೊಂಡು ಅಂಗಾರ ಹಾಕಿದ್ರೆ ಹಚ್ಕೋಬೋದಾಗಿದೆ ಅಂತ ಫೋನ್ ಆದಾಗೆ ಈ ದ್ರವ ಜೀವ, ಕರ್ಮ, ಕಾಲ ಇದೆಲ್ಲವೂ ತಾನು ಏನು ಮಾಡಬೇಕು ಅದನ್ನ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಆದ್ರಿಂದ ಇಲ್ಲ ಅಂತಾರೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಅತ್ತೆ ಸೊಸೆ ಇಬ್ರು ಪುರಾಣ ಬರೋದು. ಆಮೇಲೆ ಇಬ್ರು ಕಾಣಿಸ್ಲಿಲ್ಲ. ಒಂದಿನ ಸೊಸೆ ಕಾಣಿಸಲು, ಅಲ್ಲಮ್ಮ ನಿಮ್ಮ ಅತ್ತೆಗೆಲ್ಲ ವಯಸ್ಸಾಗಿದೆ, ಅವರು ಪುರಾಣಕ್ಕೆ ಬರಕ್ಕಾಗಲ್ಲ, ನೀವ್ಯಾಕೆ ಬರ್ತಾ ಇಲ್ಲ ಅಂತ ಆಚಾರ್ಯ ಕೇಳಿದ್ರು. ಅವ್ರೇನ, ಇನ್ನೆಲ್ಲಿ ನಮ್ಮ ಅತ್ತೆ ಆಚಾರ್ಯ. ಹೌದಮ್ಮ, ನೀವ್ ಹೋಗಿ ತಿಳಿಸ್ತಾ ಇಲ್ಲ. ಅಯ್ಯೋ ಹಾಗಲ್ಲ, ಇನ್ನೂ ಇದ್ದಾರೆ. ಮತ್ತೆ ಇನ್ನೆಲ್ಲಿ ನಮ್ಮ ಅತ್ತೆ ಅಂದ್ರೆ, ಅವ್ರೇನು ಮಾಡೋ ಸ್ಥಿತಿಲಿಲ್ಲ, ಹಾಸಿಗೆ ಹಿಡಿದ್ಬಿಟ್ಟಿದ್ದಾರೆ. ಅವ್ರು ಇದ್ರು ಇಲ್ಲದೆ ಇದ್ದ ಹಾಗೆ, ಅಥವಾ ಅವ್ರು ಇದ್ದೇ ಇದ್ದಾಗಲ್ಲ, ಅವ್ರು ಇರೋದ್ರಿಂದಾನೇ ನಿಮ್ ಪುರಾಣ, ಅವ್ರ ಪುರಾಣವೇ ದೊಡ್ಡದಾಗಿದೆ. ವ್ಯಕ್ತಿ ಇದ್ದು ತಾನು ಮಾಡುವ ಕೆಲಸವನ್ನ ತಾನು ಮಾಡಲಿಕ್ಕೆ ಆಗದೇ ಇದ್ದಾಗ ಇದ್ದು ಇಲ್ಲದೆ ಇದ್ದ ಹಾಗೆ ಸಾವಿರ ವ್ಯವಹಾರ ಮಾಡ್ತೀವಿ. ಶ್ರೀಮದಾಚಾರ್ಯರು ನಮ್ಗೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀವಿ. ಯಥಾ ಛತ್ರಧರಾದ್ಯಾಸ್ತು ನಥಸ್ಥ ಅಪಿ ಸರ್ವಶಃ ರಥಿಕಾ ನೈವ ಭಣ್ಯಂತಿ. ಸುಂದರವಾದ ಎಕ್ಸಾಂಪಲ್ ಅಂದ್ರೆ, ತಿರುಪತಿ ಬ್ರಹ್ಮೋತ್ಸವ ನೋಡ್ತೇವೆ. ಆ ರಥೋತ್ಸವ ಆಗಬೇಕಂದ್ರೆ ರಥದಲ್ಲಿ ಶ್ರೀನಿವಾಸ ದೇವರು, ಅಕ್ಕಪಕ್ಕ ಶ್ರೀದೇವಿ, ಭೂದೇವಿ, ಟಿವಿಯಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಲ್ಲೇ ಹೋಗಿ ನೋಡಿದ್ರೆ ಅಲ್ಲಿ ಶ್ರೀನಿವಾಸ ದೇವರು ಚೆನ್ನಾಗಿ ಕಾಣಲ್ಲ. ಅಂದ್ರೆ ದೂರ ಇರುತ್ತೆ, ಪುಟ್ಟದಾಗಿರುತ್ತೆ. ಅಲ್ಲಿ ನಿಜವಾಗ್ಲೂ ಕಾಣೋದು ಪೂಜಾರ. ಹೈ ಕ್ಲಾಸ್ ಮಡಿ ಉಟ್ಕೊಂಡಿರ್ತಾರೆ, ಒಳ್ಳೆ ಕಾಲರ್ಗೆಲ್ಲ ಹಾಕೊಂಡಿರ್ತಾರೆ, ಅವ್ರ ನಾಮ, ಅವರ ಇದು. ಅಲ್ಲಿ ಛತ್ರ ಚಾಮರ ಹಿಡ್ಕೊಂಡು, ಶ್ವೇತ ಛತ್ರ ಹಿಡ್ಕೊಂಡು, ಚಾಮರ ಹಾಕೊಂಡು, ಮಂಗಳಾರತಿ ಅಂತ ಎಲ್ಲ ಇರ್ತಾರೆ. ದೇವರಿಗೆ ಡೌಟ್ ಬರೋ ಚೆನ್ನಾಗಿ ಪೂಜಾರ ಅಡ್ಡ ಕೂತಿರ್ತಾರೆ. ದೇವರಂತ ರಥೋತ್ಸವ ನಂಗೋ ನಿಂಗೋ, ನೀನ್ ಅಕ್ಕ ಮಂಡ, ನಿನ್ ಬೆನ್ನು ಮಾತ್ರ ನಂಗೆ ಕಾಣಿಸ್ತಾ ಇದೆ. ಒಂದು ಯಾವ್ದೋ ಮಗು ಕೇಳುತ್ತೆ, ಅಮ್ಮ ನಾನು ಪೂಜಾರ ಆಗ್ಬಿಡ್ತೇನೆ, ಯಾಕೆ?
ದಿನಾ ರಥೋತ್ಸವ ಮಾಡ್ತಾರಲ್ಲ ಪೂಜಾರಿಗೆ ಅಂತ ಅವ್ರ ಅಮ್ಮ ಅಂತದ್ದು ಪೂಜಾರಿಗಿರೋ ರಥೋತ್ಸವ. ಒಳಗಿರೋ ತಿಮ್ಮಪ್ಪಂದು ಅದು ಪೂಜಾರ ಕಾಣಿಸ್ತಾರೆ. ಏನ್ ಮಾಡ್ತೀವಿ ಇದ್ದಪ್ಪ ಅವ್ರಿದ್ರೆ ಅಪ್ಪ ದೇವರಿಗೆ ದೇವರೇ ಕೊಟ್ಟ ದೇಹ ಅದು. ಪೂಜಾರ ಹಿಂದಿದ್ದಾರೆ ಭಕ್ತ ಜನ ಮುಂದೆ ನೀನವರ ಹಿಂದೆ ಅಂತ. ಪೂಜಾರಗಲ್ಲ ರಥೋತ್ಸವ, ಅದು ಪೂಜಾರ ಒಂದೇ ಸಲಿ, ಯಾವಾಗ ಅವ್ರು ಇದ್ದಾಗಲ್ಲ, ಅದು ಒಂದೇ ಸಲಿ ರಥೋತ್ಸವ. ಅದು ಸ್ವಾಮಿಗೆ ಛತ್ರ ಚಾಮರವನ್ನ ಯಥಾ ಛತ್ರಧರಾದ್ಯಾಸ್ತು, ಛತ್ರ ಚಾಮರವನ್ನ ಹಿಡಿದವರ ಜೊತೆಯಲ್ಲೇ ರಥೋತ್ಸವವನ್ನ ಮಾಡಿದರು. ಅದು ಶ್ರೀನಿವಾಸನಿಗೆ ರಥ ಉತ್ಸವ ಅಂತ ಹೇಗಂತೀವೋ ಅದರಂತೆ ನಮ್ಮ ನಿಮ್ಮ ಜೀವನದಲ್ಲೂ ನಾವು ಇದ್ದರೂ ಇಲ್ಲದಿದ್ದಂತೆ, ಜೀವನ ಮಾಡಿಲ್ಲ, ಕರ್ಮ ಪಾಪ ಪುಣ್ಯಗಳನ್ನ ಮಾಡಿಸಿಲ್ಲ, ಆಕಾಶ ಅವಕಾಶವನ್ನು ಕೊಟ್ಟಿಲ್ಲ, ಆದ್ದರಿಂದ ಇದ್ದರೂ ಇಲ್ಲದಂತೆ ಅಂತ ಉತ್ತರವನ್ನು ಕೊಟ್ಟು ಪಶ್ಚಾದಹಮೇಲೇಕಂತ ಯೋಚಿಸಿ ಹೃದಯ ಪ್ರತೀಯೇಕ ನ ಪ್ರತಿ. ಈ ಜಗತ್ತಿನ ನಿರ್ಮಾಣಾದಿಗಳಿಂದ ನನಗೆ ಪ್ರಯೋಜನ ಇಲ್ಲ, ಆದರೆ ಕೆಲವು ಪ್ರಯೋಜನ ಇಂತ ಇದೆ ಅಂತ ಅಜ್ಞಾನದಿಂದ ಹೇಳ್ತಾರೆ. ಅದು ನಿಮಗಾಗಿ ಮಾಡಿದ್ದು, ನನಗಾಗಿ ಅಲ್ಲ. ಹೃದಯ ಪ್ರತೀಯೇಕ ನ ಪ್ರತೀಯೇಕಾತ್ಮನಿ ಮಾಯ. ಜೀವನದಲ್ಲೂ ನನ್ನ ಪ್ರತಿಬಿಂಬರು, ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು. ನಿಮ್ಮೊಳಗೆ ಇದ್ದು ನಾನು ಮಾಡಿಸಿದರೆ ಉಂಟು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಭಗವಂತ. ನಾನು ಸತ್ವರ ಸ್ತಮ ಗುಣಗಳಂತೆ ಅದು ನಮ್ಮ ದೇಹದೊಳಗೂ ಇದೆ, ನಮ್ಮ ದೇಹವನ್ನು ಬಿಟ್ಟು ವ್ಯಾಪ್ತವಾಗೂ ಇದೆ. ನಾನು ನಿಮ್ಮೊಳಗೂ ಇದ್ದೇನೆ, ನಿಮ್ಮನ್ನ ಬಿಟ್ಟು ಇದ್ದೇನೆ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ ಅನ್ನೋ ಮಾತನ್ನ ಹೇಳಿ ಚತುಶ್ಲೋಕಿ ಭಾಗವತವನ್ನ ಸಮರ್ಪಣೆ ಮಾಡಿ ಕಡೆಯಲ್ಲಿ ವಿದುರ ಮೈತ್ರೇಯರ ಸಂವಾದವನ್ನು ಹೇಳಿ ಅಂತಾರೆ. ಅದು ಮುಂದಿನ ಅಧ್ಯಾಯವನ್ನು, ಮುಂದಿನ ಸ್ಕಂದವನ್ನ ಹೇಳೋರು ಹೇಳ್ತಾರೆ ಅಂತ ಹೇಳ್ತಾ ಭಗವಂತ ನಮಗೊಂದು ವಿಶೇಷವಾಗಿ ಅನುಗ್ರಹ ಮಾಡಿ. ಬಹಳ ಸಂತೋಷ. 1.5 ಗಂಟೆ ಕೊಟ್ಟಿರೋದು ತೃಪ್ತಿ ಆಗೋದು ಹೇಳ್ಬೋದು. 1 ಗಂಟೆ ಅಂದ್ರೆ ಸ್ವಲ್ಪ ಕಷ್ಟ. ಅದರಲ್ಲೂ 10ನೇ ಸ್ಕಂದ 1 ಗಂಟೆ ಕೊಡ್ತಾರೆ. ಕೃಷ್ಣ ಬರೋದ್ರಲ್ಲೇ ಮುಗಿದೋಗಿರ್ತದೆ. ಹಾಗಾಗಿ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟ ಈ ಒಂದು ರಾಘವೇಂದ್ರ ಸ್ವಾಮಿ ಮಠದ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಆಚಾರ್ಯರಿಗೆ ತೆರವನ್ನು ಮಾಡಿಕೊಡ್ತಾರೆ. ನಿಮಗೆಲ್ಲರಿಗೂ ಅಭಿನಂದನೆಗಳು. ಹರೇ ನಮಃ. ಶ್ರೀಕೃಷ್ಣ ಎರಡನೇ ಕಂದ ಮಾತಾಡಕ್ಕೆ ಬಹಳ ಧನ್ಯವಾದಗಳು ಮಾಡ್ತೀನಿ. ಇದು ವೈಕುಂಠ ಏಕಾದಶಿ ನಾವು ಉಪವಾಸ ಅಂತ ಅನ್ಕೊಂಡಿದ್ವಿ. ಆಚಾರ ಅಮೃತ ಪಾನ ಮಾಡಿಸ್ಬಿಟ್ರು ನಮಗೆ. ಭಾಗವತ